ಓಕೆ ಚೆ ಎಲ್ಲರಿಗೂ ಹರೇ ಕೃಷ್ಣ ಸ್ವಾಗತ. ಸೊ ಯಾರು ಹೇಳ್ತೀರಾ 3ನೇ ತಾರೀಕು ಈ ತಿಂಗಳು ಏನಿತ್ತು ವಿಶೇಷವಾದಂತ ದಿವಸ? ಅದು ಗೌರ ಪೂರ್ಣಿಮಾ ಮಾತಾಜಿ. ಎಲ್ಲರಿಗೂ ಗೊತ್ತಾ? ಹೌದ್ ಮಾತಾಜಿ. ಯಾ 3ನೇ ತಾರೀಕು ಗೌರ ಪೂರ್ಣಿಮಾ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತಿದ್ಯಾ? ತಿಳಿದಿದ್ಯಾ? ಹಾ ಮಾತಾಜಿ ಗೊತ್ತು. ಗೊತ್ತಿದ್ಯಾ? ಯಾರಿಗಾರು ಗೊತ್ತಿಲ್ವಾ? ನಿಮ್ಮಲ್ಲಿ ಯಾರು ಹೊಸದಾಗಿ ಸೇರಿದ್ದೀರಾ ನಮ್ಮ ಪ್ರೋಗ್ರಾಮ್ಗೆ? ಗೊತ್ತಿಲ್ಲ ಅನ್ನೋರು ಯಾರು ಇದ್ದೀರಾ? ಓಕೆ, ಯಾರು ಇಲ್ಲ. ಸೊ ಎಲ್ಲರಿಗೂ ತಿಳಿದಿದೆ ಚೈತನ್ಯ ಮಹಾಪ್ರಭುವಿನ ಆವಿರ್ಭಾವ ದಿವಸ ಅವತ್ತು ಅಲ್ವಾ? ಚೈತನ್ಯ ಮಹಾಪ್ರಭು ಯಾರು? ಯಾರು ಚೈತನ್ಯ ಮಹಾಪ್ರಭು? ಕಲಿಯುಗದ ಕೃಷ್ಣನ ಅವತಾರ ಮಾತಾಜಿ. ಸ್ವಯಂ ಶ್ರೀ ಕೃಷ್ಣ ಮತ್ತೆ ಕೃಷ್ಣನ ಅವತಾರ, ರಾಧಾಕೃಷ್ಣನ ರೂಪ ತಾಳಿರುವಂತ ಮತ್ತೆ ಸಂಗೀತ ಮಾತಾಜಿ ಏನ್ ಹೇಳ್ತಿದ್ದೀರಾ? ರಾಧಾ ಭಾವದಲ್ಲಿರೋ ಮಾತಾಜಿ, ಇನ್ಕಾರ್ನೇಷನ್ ಆಫ್ ಕೃಷ್ಣ ಮಾತಾಜಿ, ಕೃಷ್ಣನ ತದ್ರೂಪ. ರಾಧನ ಭಾವ ತಗೊಂಡಿರುವಂತ ಒಂದು ಅವತಾರ ಅಲ್ವಾ? ತುಂಬಾ ಮರ್ಸಿಫುಲ್ ಇನ್ಕಾರ್ನೇಷನ್. ಕಲಿಯುಗದ ಕೃಷ್ಣ ಅಂದ್ರೆ ಆಕ್ಚುಲಿ ಬೇರೆ ಯಾರು ಅಲ್ಲ, ಶ್ರೀ ಚೈತನ್ಯ ಮಹಾಪ್ರಭು ಅಷ್ಟೇ. ಓಕೆನಾ? ಕೃಷ್ಣ ಅಂದ್ರೆ ಬೇರೆ ಯಾರನ್ನು ನಾವು ನೆನ್ಸ್ಕೋಬೇಕಾಗಿಲ್ಲ, ಕೇವಲ ಚೈತನ್ಯ ಮಹಾಪ್ರಭು ಗೌರಾಂಗ ಏನಿದಾರೋ ನಮಗೋಸ್ಕರ ಅವರು ತಗೊಂಡ್ಬಂದಿರುವಂತ ವ್ಯಕ್ತಿ, ಅವ್ರ ರೂಪ. ಓಕೆನಾ? ಸೊ ಕೃಷ್ಣ ಚೈತನ್ಯ ಮಹಾಪ್ರಭು ಅನ್ನೋರು ಕಲಿಯುಗದ ಅವತಾರ. ಯುಗ ಧರ್ಮ ಸ್ಥಾಪಿಸೋದಿಕ್ಕೋಸ್ಕರ ಅವತಾರ ಎತ್ತಿರೋದವರು. ಯುಗ ಧರ್ಮ ಏನು? ಕಲಿಯುಗದ ಯುಗ ಧರ್ಮ ಏನು? ಯಾರು ಹೇಳ್ತೀರಾ? ಧರ್ಮ ಸಂಸ್ಥಾಪನೆ ಮಾಡಕ್ ಮಾತಾಜಿ. ಹರೇ ಕೃಷ್ಣ ಮಹಾಮಂತ್ರ ಜಪ. ಕೃಷ್ಣ ನಾಮಂತ್ರ ಸಂಕೀರ್ತನೆ ಅಲ್ವಾ? ಸಂಕೀರ್ತನೆ ಮಾತಾಜಿ. ಸಂಕೀರ್ತನೆ ಕಲಿಯುಗದ ಧರ್ಮ. ಸೊ ಪ್ರತಿಯೊಂದು ಯುಗಕ್ಕೂ ಒಂದು ಒಂದು ವಿಶೇಷವಾದಂತ ಧರ್ಮ ಇರತ್ತೆ. ಓಕೆನಾ? ನಾಮ ಸಂಕೀರ್ತನೆ ಬೇರೆ ಯುಗದಲ್ಲೂ ಮಾಡ್ತಾ ಇದ್ರು, ಆದ್ರೆ ಈ ಯುಗದಲ್ಲಿ ಸ್ಪೆಷಲಿ ನಾಮ ಸಂಕೀರ್ತನೆ ತುಂಬಾ ಮಹತ್ವ ಕೊಟ್ಟಿದ್ದಾನೆ ಕೃಷ್ಣ. ಯಾತಕ್ಕೆ? ಯಾರು ಹೇಳ್ತೀರಾ ಯಾತಕ್ಕೆ? ಯಾಕೆ ಕಲಿಯುಗದಲ್ಲಿ ನಾಮ ಸಂಕೀರ್ತನೆ ವಿಶೇಷವಾಗಿ ಭಗವಂತ ಮಹತ್ವ ಕೊಟ್ಟಿದ್ದಾರೆ? ಯಾತಕ್ಕೆ? ಮನುಷ್ಯರ ಆಯುಷ್ಯ ಭಗವದ್ಧಾಮ ಸೇರ್ಬಹುದು ಬೇಗ ಅಂತ ನಾಮ ಸಂಕೀರ್ತನೆಯಲ್ಲಿ. ಓಕೆ, ಮತ್ತೆ ಮನುಷ್ಯರ ಆಯುಷ್ಯ ಕಡಿಮೆ ಇರೋದ್ರಲ್ಲಿ ತುಂಬಾ ಆಯುಷ್ಯ ತುಂಬಾ ಕಮ್ಮಿ ಇರೋದ್ರಿಂದ ತುಂಬಾ ಜಗಳಗಳು ಎಲ್ಲ ಇರುತ್ತೆ ಮಾತಾಜಿ. ಕಲಿಯುಗದಲ್ಲಿ ಜಗಳ, ದನ, ಮನಸ್ತಾಪ, ಯೋಚನೆ, ಚಿಂತೆ ಅಲ್ವಾ? ದುರಾದೃಷ್ಟ, ಹೌದಾ? ಹೌದು ಇಷ್ಟೆಲ್ಲ ಅಂತ ಯುಗದಲ್ಲಿ ಜನ್ಮಿಸಿರುವಂತ ವ್ಯಕ್ತಿಗಳಿಗೆ ನಾವು ಯಾವ ಲೆಕ್ಕದಲ್ಲಿ ತಪಸ್ಯ ಮಾಡೋದಿಕ್ಕಾಗತ್ತೆ? ತಪಸ್ಯ ಮಾಡ್ಬೇಕು ಅಂದ್ರೆ ಎಷ್ಟೋ ಲಕ್ಷ ವರ್ಷ ಕೂತ್ಕೋಬೇಕು ನಾವು. ಅಷ್ಟು ವರ್ಷ ಆಯು ಇದೆಯಾ ನಮ್ಗೆ ಕಲಿಯುಗದ ವಾಸಿಯವರಿಗೆ? ಇಲ್ಲ. ಅಷ್ಟು ಸಮಯ ನಮ್ ಯಾರ ಹತ್ರನೂ ಇಲ್ಲ, ಹೌದಾ? ತಪಸ್ಸೆ ಮಾಡೋದಿಕ್ಕೆ ನಮ್ಗೆ ಯಾರ ಕೈಲೂ ಆಗಲ್ಲ. ನಾವು ಒಂದ್ ನಿಮಿಷನೂ ಕೂತ್ಕೊಳ್ಳೋದಿಕ್ ಆಗಲ್ಲ ನೆಮ್ಮದಿಯಾಗಿ, ಅಲ್ವಾ? ಚಿಂತೆ ನಮ್ಗೆ ಯಾವಾಗ್ಲೂ ಕಾಡ್ತಾ ಇರತ್ತೆ, ಯಾವಾಗ್ಲೂ ಡಿಸ್ಟರ್ಬ್ಡ್. ಎಲ್ಲಾದ್ರೂ ಏನೋ ಯೋಚನೆ. ಕಲಿಯುಗದ ವಾಸಿಯವರಿಗೆ ತುಂಬಾ ಕಷ್ಟ ತಪಸ್ಸೆ ಮಾಡೋದಿಕ್ಕೆ. ಯಾವ ಹೋಮ ಯಾಗ ಯಜ್ಞ ಮಾಡೋದಿಕ್ಕಾಗತ್ತಾ? ಆಯ್ತು, ನಮ್ದು ದುಡ್ಡಿದೆ ಅನ್ಕೊಳ್ಳೋಣಪ್ಪ, ಮಾಡಕ್ಕಾಗತ್ತಾ? ಯಾಗ ಯಜ್ಞಗಳು ಮಾಡ್ಕೊಂಡು ಭಗವಂತ ವಿಷ್ಣುಗೆ ಸಂತೃಪ್ತಿ ಪಡಿಸೋದಿಕ್ಕೆ ಸಾಧ್ಯನಾ ಕಲಿಯುಗದಲ್ಲಿ? ಇಲ್ಲ ಮಾತಾಜಿ. ಯಾಕಾಗಲ್ಲ ಮಾತಾಜೀಸ್? ನಮ್ ಮನಸ್ಸು ಶುದ್ಧ ಇರಲ್ಲ ಮಾತಾಜಿ. ಅದು Okay. ಅಪೇಕ್ಷೆ ಇರುತ್ತೆ, ಫಲಾಪೇಕ್ಷೆ ಇರುತ್ತೆ, ಸ್ವಾರ್ಥ ಇರುತ್ತೆ. ಕಲಿಯುಗದಲ್ಲಿ ಯಜ್ಞ ಮಾಡೋದಕ್ಕೆ ಅನುಕೂಲವಾಗಿದೆಯಾ? ಯಜ್ಞ ಮಾಡ್ಬೇಕು ಅಂದ್ರೆ ಪವಿತ್ರವಾದಂತ ಸ್ಥಳ ಬೇಕು, ಪವಿತ್ರವಾದಂತ ಸಾಮಗ್ರಿಗಳು ಬೇಕು, ಪವಿತ್ರವಾದಂತ ಮಂತ್ರೋಚ್ಚಾರಣೆ ಮಾಡುವಂತ ವ್ಯಕ್ತಿ ಸರಿಯಾಗಿ ವೇದ ಪಾಂಡಿತ್ಯದಲ್ಲಿ ನಿಪುಣರಾಗಿರ್ಬೇಕು. ಅಂತ ವ್ಯಕ್ತಿ ಯಾರು ಸಿಗ್ತಾರೆ ನಮ್ಗೆ ಕಲಿಯುಗದಲ್ಲಿ? ಯಾರು ಗೊತ್ತಿದಾರ ನಿಮ್ಗೆ? ನಿಮ್ ಊರಲ್ಲಿ ಯಾರು ಗೊತ್ತಿದಾರ? ನಿಮ್ ತಿಳಿದಿರ ಭಟ್ರು, ಪುರೋಹಿತರು, ನಮ್ ಪೂಜೆ ಮಾಡ್ಕೊಡೋ ಸಿಗೋದು. ಇವತ್ತಿನ ಕಾಲ ಪುರೋಹಿತರು ಕಾಫಿ ಕುಡ್ಕೊಂಡೆ ಪೂಜೆ ಶುರು ಮಾಡ್ತಾರೆ, ವ್ರತ ಶುರು ಮಾಡ್ತಾರೆ. ಅದೇ ಎಂಟಲ್ ಕೈಯಲ್ಲೇ ಅವರು ಶುರು ಮಾಡ್ತಾರೆ, ಗಣೇಶನ್ ಪೂಜೆ ಶುರು ಮಾಡ್ಕೊತಾರೆ. ಮತ್ತೆ ಶೀಘ್ರ ಇದು ಏನಪ್ಪಾ ಶೀಘ್ರ
ಸುಖ ಶಾಂತಿ ಸಿಗ್ಲಿಂದ ಮತ್ತೆ ಅವ್ರ ಆಶೀರ್ವಾದ ಮಾಡ್ತಾರೆ. ಇದೆಲ್ಲ ಕೆಲಸ ಮಾಡತ್ತಾ ಕಲಿಯುಗದಲ್ಲಿ ಹೇಳಿ? ಅವ್ರ ಅಂದಿದ ತಕ್ಷಣ ಆಗತ್ತಾ? ಅವ್ರ ಪವಿತ್ರತೆ ಇರ್ಬೇಕಲ್ವಾ, ಅವರಲ್ಲಿ ಅಷ್ಟೊಂದು ಸಾಮರ್ಥ್ಯ ಇರ್ಬೇಕು, ಅವರಲ್ಲಿ ಆ ಆಧ್ಯಾತ್ಮಿಕ ಶಕ್ತಿ ಇದ್ರೆ ಅವಾಗ ಅವ್ರು ಕೊಡೋ ಆಶೀರ್ವಾದ ಕೆಲಸ ಮಾಡತ್ತೆ. ಅವ್ರ ಸಾಧನೆ ಏನಿದೆ, ಅವ್ರು ಮಾಡೋ ಸಾಧನೆ ಏನಿದೆ, ಇವತ್ತಿನ ಕಲಿಯುಗದ ಪುರೋಹಿತರು ಹೆಸರಿಗೆ ಬ್ರಾಹ್ಮಣರು ಅನ್ಸ್ಕೊಳ್ಳೋರು ಏನೂ ಇಲ್ಲ. ಹಾಗಾಗಿ ಹೋಮ ಯಾಗ ಹವನ ಮಾಡಿದ್ರು ಅದು ವಿಷ್ಣುಗೆ ಸಲ್ಲೋದಿಲ್ಲ, ಯಾವ ದೇವತೆಗಳು ಅದನ್ನ ಸ್ವೀಕರಿಸೋದಿಲ್ಲ. ಯಾವ ಯಜ್ಞ ಕಲಿಯುಗದಲ್ಲಿ ಸುಮ್ನೆ ಶ್ರಮ ಅಷ್ಟೇ, ಸುಮ್ನೆ ವೇಸ್ಟ್ ಆಫ್ ಎನರ್ಜಿ, ಅದು ಶ್ರಮ ಅಷ್ಟೇ. ಬಟ್ ಅದೇ ಯಾಗ ಯಜ್ಞ ನಾವು ನಾಮ ಸಂಕೀರ್ತನ ರೂಪದಲ್ಲಿ ಮಾಡಿದ್ರೆ, ಜಪಯಜ್ಞ ರೂಪದಲ್ಲಿ ಮಾಡಿದ್ರೆ ಅದು ಕೆಲಸ ಮಾಡತ್ತೆ. ಯಾಕೆ? ಅದೇನ್ ಮಾತಾಜಿ ಜಪಯಜ್ಞ ಆಗತ್ತೆ ಅಂತೀರಾ? ನಾರ್ಮಲ್ ಯಜ್ಞ ಬೆಂಕಿ ಹಚ್ಬಿಟ್ಟು ನಾವು ಹೋಮ ಮಾಡಿದ್ರೆ ಆಗಲ್ಲ ಅಂತೀರಾ? ಯಾರು ತಗೊಳ್ತಿದ್ದಕ್ಕೆ ಶುದ್ಧವಾಗ್ತಾ ಇರುತ್ತಲ್ಲ ಮಾತಾಜಿ, ನಾವ್ ಹೇಳ್ತಾ ಶುದ್ಧ ಆಗ್ತಾ ಇರ್ತೀವಿ ನಾವು. ಅದು ಯಜ್ಞ ಮಾತಾಜಿ ಡಿಸ್ಟರ್ಬೆನ್ಸ್ ತುಂಬಾ ಆಗ್ತಾ ಇದೆ ಮಾತಾಜಿ, ಯಾರು ಮ್ಯೂಟ್ ಮಾಡಿರೇನೋ ಅನ್ಸುತ್ತೆ. ಯೂಸ್ ಮಾಡ್ತೀನಿ ಬಿಡಿ ಹಾಗಾದ್ರೆ. everybody. Okay. ಓಕೆನಾ? ಸೊ ನಾಮ ಜಪ ಅನ್ನೋದು ತುಂಬಾ ಪವರ್ಫುಲ್. ನಾಮ ಜಪ ಪ್ರತಿ ಯುಗದಲ್ಲೂ ತುಂಬಾ ಮಹತ್ವ ಇದೆ, ಅದಕ್ಕೆ ಇಲ್ಲ ಅನ್ನೋದಿಲ್ವೇ ಇಲ್ಲ. ಆದ್ರೆ ವಿಶೇಷ ರೂಪದಲ್ಲಿ ಕೃಷ್ಣ ನಾಮ ಸಂಕೀರ್ತನೇ ಮಾಡಕ್ ಹೇಳಿರೋದು ಕಲಿಯುಗದಲ್ಲಿ. ನಾಮ ಸಂಕೀರ್ತನೆ ಒಂದೇ ಕೆಲಸ ಮಾಡತ್ತೆ ಅಂತ ಹೇಳ್ತಾನೆ, ಅದೇ ಅತ್ಯುತ್ತಮವಾದಂತ ಧರ್ಮ ಅಂತ ಹೇಳ್ತಾನೆ. ಯಾಕಂದ್ರೆ ನಾಮದಲ್ಲಿ ಕೃಷ್ಣ ಇದ್ದಾನೆ, ನಾಮಕ್ಕೂ ಕೃಷ್ಣಕ್ಕೂ ಕೃಷ್ಣನ್ಗೂ ಏನು ವ್ಯತ್ಯಾಸ ಇಲ್ಲ. ನಾಮಕ್ಕೂ ಮತ್ತೆ ಭಗವಂತನಿಗೂ ಏನು ವ್ಯತ್ಯಾಸ ಇಲ್ಲ, ಆಯ್ತಾ? ಸೊ ಭಗವಂತ ಅವನ ಪೂರ್ತಿ ಶಕ್ತಿನ ಅವನ ಹೆಸರಲ್ಲಿ ಹಾಕ್ಬಿಟ್ಟಿದ್ದಾನೆ. ಹಾಗಾಗಿ ಜಸ್ಟ್ ಅವನ ನಾಮ ಸ್ವೀಕರಿಸೋದ್ರಿಂದಾನೇ ನಾವು ಕೃಷ್ಣನ ದರ್ಶನ ಪಡ್ಕೋಬಹುದು, ಕೃಷ್ಣನ ಕೃಪೆ ಪಡ್ಕೋಬಹುದು, ಕೃಷ್ಣನ ಪೂಜೆ ಮಾಡಬಹುದು. ಸಪರೇಟ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾಮ ಸಂಕೀರ್ತನೆ ತುಂಬಾ ಪ್ರಾಮುಖ್ಯವಾದಂಥದ್ದು. ಜೊತೆಗೆ ಬಾಕಿ ಯಾಗ ಯಜ್ಞ ಮಾಡೋದಿಕ್ಕೆ ನಮ್ಮಲ್ಲಿ ತುಂಬಾ ಅರ್ಹತೆ ಬೇಕು. ನಮ್ಮಲ್ಲಿ ತುಂಬಾ ಏನಂತಾರೆ, ಒಂದು ಕ್ವಾಲಿಫಿಕೇಶನ್ ಬೇಕು. ಅಂದ್ರೆ ಪವಿತ್ರವಾಗಿ ಕೂತ್ಕೋಬೇಕು ಅಲ್ವಾ, ಒಂದು ಸರಿಯಾಗಿರುವಂತ ಪುರೋಹಿತರು ನಡಬೇಕು, ಸರಿಯಾದ ಸಾಮಗ್ರಿಗಳಿರ್ಬೇಕು, ಸಾಕಷ್ಟು ಖರ್ಚುಗಳಿರುತ್ತೆ ಅದು. ಸೊ ಅದು ಮಾಡೋದಿಕ್ಕೆ ಕಲಿಯುಗದಲ್ಲಿ ಅನುಕೂಲವಾಗಿಲ್ದಿರೋದ್ರಿಂದ ಅದಕ್ಕೆ ಅನುಮತಿ ಕೃಷ್ಣ ಕೊಟ್ಟಿಲ್ಲ. ಅದು ಹಳೆ ಯುಗದಲ್ಲಿ ಅದು ನಡ್ಸ್ಕೊಂಡ್ ಬರ್ತಾ ಇತ್ತು ರಾಜರುಗಳು. ತಪಸ್ಯ ಅದು ಅಷ್ಟೇ ಸತ್ಯಯುಗದಲ್ಲಿ ನಡ್ಸ್ಕೊಂಡ್ ಬರ್ತಾ ಇದ್ರು ದೊಡ್ಡ ತಪಸ್ವಿಗಳು ಅಲ್ವಾ. ಕೃತೆ ಯಧ್ಯಾಯತೋ ವಿಷ್ಣು ತ್ರೇತಾಯದ್ಯಜತೋ ಮಖೈ ದ್ವಾಪರೇ ಪರಿಚರ್ಯಾಯಾಮ್ ಕಲೋತ ಧರಿ ಕೀರ್ತನ. ದ್ವಾಪರ ಯುಗದಲ್ಲಿ ಪೂಜಾ ವಿಧಿ, ಅರ್ಚನಾ ವಿಧಿ, ಭಗವಂತನ ವಿಗ್ರಹ ಸೇವಾ ಮಾಡೋದಿಕ್ಕೂ ಪಾಂಚರಾತ್ರಿಕ ವಿಧಿಯಲ್ಲಿ ಮಾಡ್ಬೇಕು. ಇವತ್ತಿನ ಕಾಲದಲ್ಲಿ ಎಷ್ಟು ಜನಕ್ಕೆ ಸಮಯ ಇದೆ, ಎಷ್ಟು ಜನಕ್ಕೆ ಆ ಶಕ್ತಿ ಇದೆ? ನಾವು ಮಾಡೋ ಆಕ್ಚುಲಿ ಆರತಿ ಕೂಡ ತುಂಬಾ ಸಿಂಪ್ಲಿಫೈಡ್ ವರ್ಷನ್. ನಾವೇನ್ 5 ಸಾಮಗ್ರಿಗಳಿಂದ ಮಾಡಕ್ ಹೇಳ್ತೀವಲ್ವಾ ಆರತಿ, ಧೂಪ, ದೀಪ, ಶಂಖ ಅಲ್ವಾ, ಒಂದು ವಸ್ತ್ರ, ಹೂವು, ಚಾಮರ, ಮೋರ್ಪಂಕ್, ಇಷ್ಟೇ ನಾವು ಬಳಸೋದು ಆರತಿದಲ್ಲಿ. ಇದು ಸಿಂಪ್ಲಿಫೈಡ್ ವರ್ಷನ್ ಆಫ್ ಪಾಂಚರಾತ್ರಿಕ ವಿಧಿ. ಆಕ್ಚುಲಿ ಪಾಂಚರಾತ್ರಿಕ ವಿಧಿಯಲ್ಲಿ ತುಂಬಾ ಸಾಮಗ್ರಿಗಳು ಇಟ್ಕೊಂಡು ಆರತಿ ಮಾಡ್ಬೇಕು. ಅಷ್ಟು ಸಮಯ ಇದೆಯಾ ನಮ್ಗೆ? ಅಷ್ಟು ಸಮಯನೂ ಇಲ್ಲ, ಮಾಡೋದಕ್ಕೆ ನಮ್ಗೆ ತಾಳ್ಮೆನೂ ಇಲ್ಲ, ಮಾಡಕ್ಕೂ ಆಗೋದಿಲ್ಲ. ಹಾಗಾಗಿ ಪಾಂಚರಾತ್ರಿಕ ವಿದ್ಯದಲ್ಲಿ ಕೊಟ್ಟಿರುವಂತ ಈ ಒಂದು ವಿಗ್ರಹ ಸೇವೆ ಅನ್ನೋದಿದೆಯೋ ಅದು ಮೇನ್ ಧರ್ಮ ಅಲ್ಲ ನಮ್ಗೆ ಕಲಿಯುಗದಲ್ಲಿ, ಅದು ದ್ವಾಪರ ಯುಗದಲ್ಲಿ ಮೇನ್ ಇತ್ತು. ಸೊ ಹಾಗಾಗಿ ಶ್ರೀ ಸಂಪ್ರದಾಯ ಏನು ಅರ್ಚನಾ ವಿಧಿನ ಅವರು ತುಂಬಾ ಮಹತ್ವ ಕೊಡ್ತಾರಲ್ವಾ, ಅದು ಹಳೆಯ ಸಂಪ್ರದಾಯ, ಆಕ್ಚುಲಿ ಹಳೆ ಯುಗದ ಸಂಪ್ರದಾಯ. ಆಕ್ಚುಲಿ ಕಲಿಯುಗದ ಸಂಪ್ರದಾಯ ಏನು ಅಂದ್ರೆ ನಾಮೋಚ್ಚಾರಣೆ ಮಾಡೋದು, ಗೊತ್ತಾಗ್ತಿದೆ ಎಲ್ರಿಗೂ? ಸೊ ಇದು ಕಲಿಯುಗದ ಧರ್ಮ. ಆಕ್ಚುಲಿ ಕಲಿಯುಗದ ವಾಸಿಯವರಿಗೆ ಇದು ಫಸ್ಟ್ ಧರ್ಮ. ಜಪ, ಭಕ್ತಿ ಅಂದ್ರೆ ಶುರುವಾಗೋದೇ ನಾಮ ಜಪ ಇಂದ, ಹರಿನಾಮ ಜಪ ಇಂದ ಅಷ್ಟೇ ಫಸ್ಟ್. ಅದಾದ್ಮೇಲೆ ಬಾಕಿ ಎಲ್ಲ.
ಸೊ ಹಾಗಾಗಿ ಕಲಿಯುವುದಕ್ಕೆ ವಿಶೇಷವಾಗಿ ನಾಮೋಚ್ಚಾರಣೆ ಮಾಡೋದಿಕ್ಕೆ ಕೃಷ್ಣ ಅನುಮತಿ ಕೊಟ್ಟಿರೋದು. ಜೊತೆಗೆ ಹರಿನಾಮ ಹೇಳೋದಿಕ್ಕೆ ಯಾವುದೇ ಒಂದು ಜಾತಿ ಧರ್ಮ ಭೇದ ಅನ್ನೋದು ಏನು ಲೆಕ್ಕಕ್ಕೆ ಬರೋದಿಲ್ಲ. ಯಾಕಂದ್ರೆ ಅದು ವಿಗ್ರಹ ಅಲ್ಲ. ನಾಮ ಅನ್ನೋದು ವಿಗ್ರಹ ಅಲ್ಲ. ವಿಗ್ರಹಕ್ಕೆ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಫಾಲೋ ಮಾಡ್ಬೇಕು ನಿಯಮಗಳನ್ನ. ಪರಿಶುದ್ಧವಾಗಿರ್ಬೇಕು, ಯಾವ್ದೋ ಅಶೌಚ ಸಮಯದಲ್ಲಿ ನಾವು ಹತ್ರ ಹೋಗ್ಬಾರ್ದು, 108 ಅಪರಾಧಗಳಿರುತ್ತೆ ವಿಗ್ರಹ ಸೇವೆ ಮಾಡ್ಬೇಕಾದ್ರೆ. ಹಾಗೆ ವಿಗ್ರಹ ಸೇವೆ ಮಾಡೋದಕ್ಕೆ ಸೆಕೆಂಡ್ ಇನಿಷಿಯೇಷನ್ ಆದ್ಮೇಲೆ, ಬ್ರಾಹ್ಮಣ ದೀಕ್ಷೆ ಆದ್ಮೇಲೆ ನಮ್ಮ ಟೆಂಪಲ್ ಎಲ್ಲ ಅನುಮತಿ ಕೊಡ್ತಾರೆ ವಿಗ್ರಹ ಇಟ್ಕೊಳ್ಳಿ ಅಂತ. ಯಾಕಂದ್ರೆ ಅಷ್ಟೊತ್ತಿಗೆ ನಾವು ಸಾಕಷ್ಟು ಟ್ರೈನಿಂಗ್ ಆಗಿರುತ್ತೆ, ನಮ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೊತ್ತಿರುತ್ತೆ, ಅಪರಾಧಗಳು ಮಾಡದಿರಂಗೆ ನೋಡ್ಕೋತೀವಿ ನಾವು. ಬಟ್ ಕಲಿಯುಗದ ವಾಸಿಯವರಿಗೆ ವಿಗ್ರಹ ಸೇವೆ ಯಾತಿಕೆ? ಅಫ್ಕೋರ್ಸ್ ಫೋಟೋ ಇಟ್ಕೊಂಡ್ರು ಅದು ಕೃಷ್ಣನ ರೂಪ ಲೆಕ್ಕನೇ, ಬಿಕಾಸ್ ಕೃಷ್ಣ ಆಬ್ಸಲ್ಯೂಟ್ ಅಲ್ವಾ. ಕೃಷ್ಣ ಪರಾತ್ಪರ ಸತ್ಯ. ಅವನು ಫೋಟೋದಲ್ಲಿದ್ರು ಅವನು ಕೃಷ್ಣ ಸಾಕ್ಷಾತ್ ಕೃಷ್ಣನೇ. ಹಾಗೆ ಫೋಟೋ ಆರತಿ ಮಾಡ್ಕೊಳ್ಳಿ. ಬಟ್ ನಾಮಕ್ಕೆ ಯಾವುದೇ ರೀತಿ ರೂಲ್ಸ್ ಇಲ್ಲ, ನಿಯಮಗಳಿಲ್ಲ. ಕಲಿಯುಗ ಜನಗೆ ಯಾವ ನಿಯಮ ಅನುಸರಿಸೋದಿಕ್ಕೂ ಆಕ್ಚುಲಿ ಆಗಲ್ಲ ನಮಗೆ. ಯಾವುದು ನಿಯಮ ಇಲ್ವೇ ಇಲ್ಲ. ಇದಕ್ಕೆ ನಾಮೋಚ್ಚಾರಣೆ ಯಾವಾಗ ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಸ್ಮಶಾನದಲ್ಲೂ ಮಾಡ್ಬೋದು. ಸತ್ತೋಗಿರೋ ಅಂತ ನೀವು ತಿಥಿಗೆ ಹೋಗಿದ್ರು ಕೂಡ, ಯಾವ್ದಾದ್ರು ಸತ್ತ ದೇಹ ಮುಂದೆ ಕೂತಿದ್ರು ಕೂಡ ಮಾಡ್ಬೇಕು. ತುಂಬಾ ಶುಭ ಅದು. ಆಸ್ಪತ್ರೆದಲ್ಲಿ ಮಾಡ್ಬೋದು, ಸಾಯೋ ಸಮಯದಲ್ಲೂ ಮಾಡ್ಬೋದು, ಬಾತ್ರೂಮಲ್ಲೂ ಮಾಡ್ಬೋದು. ಬಾಯಿಂದ ಜಪಮಾಲೆ ಇಟ್ಕೊಳ್ದೆ ಹೋಗಿ ಜಪಮಾಲೆ ಇಟ್ಕೊಳ್ದೇನೆ ಮಾಡಬಹುದು, ಬಾಯಿಂದ ಉಚ್ಚಾರಣೆ ಮಾಡ್ಬೋದು. ಆಗ್ತಿದ್ಯಾ? ಹಾಗಾಗಿ ಹರಿನಾಮನ್ನ ಉಚ್ಚಾರಣೆನ ಕೃಷ್ಣ ಕಲಿಯುಗದ ಧರ್ಮ ಅಂತ ಸ್ಥಾಪಿಸಿರೋದು. ಧರ್ಮ ಏನು ಅನ್ನೋದು ಓನ್ಲಿ ಕೃಷ್ಣ ಭಗವಂತನೇ ಸ್ಥಾಪಿಸೋಕ್ ಸಾಧ್ಯ. ನಾವಲ್ಲ ಹೇಳೋದಿಕ್ಕೆ. ನಾವ್ಯಾರು ಧರ್ಮ ಸ್ಥಾಪಿಸೋದಕ್ಕೆ? ನಾವ್ಯಾರು ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಹೇಳೋದಿಕ್ಕೆ ಅಲ್ವಾ? ಸಾಕ್ಷಾತ್ ಭಗವಂತನೇ ಧರ್ಮ ಅಂತೂ ಸಾಕ್ಷಾತ್ ಭಗವತ್ ಪ್ರಣೀತ್. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಅಲ್ವಾ? ಸೊ ಹಾಗಾಗಿ ಕೃಷ್ಣ ಈ ಚೈತನ್ಯ ಮಹಾಪ್ರಭುವಿನ ರೂಪ ತಗೊಂಡು ಪ್ರತಿಯೊಂದು ಜೀವಿನ ಉದ್ಧಾರ ಮಾಡೋದಿಕ್ಕೆ ಬಂದಿರೋಂತ ರೂಪ ಅದು. ಆಕ್ಚುಲಿ ಕೃಷ್ಣನ್ ಕೈಯಲ್ಲಿ ಓನ್ಲಿ ಫ್ಲೂಟೇ ಇರತ್ತೆ ಅಲ್ವಾ? ಕೊಳಲ್ ಮಾತ್ರನೇ ಇರುತ್ತೆ, ಯಾವುದೋ ಒಂದು ಇದು ಶಸ್ತ್ರ ಇರೋದಿಲ್ಲ ಅವನ ಕೈಯಲ್ಲಿ ಅಲ್ವಾ? ಯಾವುದೋ ಒಂದು ವೆಪನ್ ಇರಲ್ಲ ಅವನ ಕೈಯಲ್ಲಿ. ಬಟ್ ವಿಷ್ಣು ರೂಪದಲ್ಲಿ ಚಕ್ರ ಇರತ್ತೆ ಅಲ್ವಾ? ಸುದರ್ಶನ್ ಚಕ್ರ ಇಟ್ಕೊಂಡಿರ್ತಾನೆ ಅಲ್ವಾ, ದೈತ್ಯರನ್ನ ಸಂಹಾರ ಮಾಡೋದಿಕ್ಕೆ. ಚೈತನ್ಯ ಮಹಾಪ್ರಭು ಹತ್ರ ಏನಾರು ಶಸ್ತ್ರ ಇದೆಯಾ? ಶಸ್ತ್ರ ಇದ್ರೂ ಕೂಡ ಇಡೀ ಕಲಿಯುಗನ ನಾಶ ಮಾಡ್ಬೇಕಾಗತ್ತೆ. ಯಾಕೆ? ಎಲ್ಲಾ ಕಲಿಯುಗದ ಜನರಲ್ಲೂ ಒಂದು ರಾಕ್ಷಸತ್ವ ಅನ್ನೋದಿದೆ, ಪ್ರತಿಯೊಂದು ಮನುಷ್ಯನಲ್ಲೂ ಇದೆ ಅಲ್ವಾ? ನಾವು ನೋಡಿದೀವಲ್ಲ, ಮುಂಚೆ ರಾಕ್ಷಸರು ಬೇರೆ ಬೇರೆ ಲೋಕದಲ್ಲಿ ಇರ್ತಿದ್ರು, ಬೇರೆ ಬೇರೆ ಗ್ರಹಗಳಲ್ಲಿ ಇರ್ತಿದ್ರು. ಆಮೇಲೆ ರಾಕ್ಷಸರು ಒಂದೇ ಮನುಷ್ಯನಲ್ಲಿ ಬರೋದಿಕ್ಕೆ, ರಾಕ್ಷಸತ್ವ ಅನ್ನೋದು ರಾಕ್ಷಸನ ಗುಣಗಳು, ರಾಕ್ಷಸಿ ಗುಣಗಳು ಒಂದೇ ಮನುಷ್ಯನಲ್ಲಿದೆ ಕಲಿಯುಗದಲ್ಲಿ. ಆಗ ಪ್ರತಿಯೊಂದು ಮನುಷ್ಯನು ಸಂಹಾರ ಮಾಡ್ಕೊಂಡು ಹೋದ್ರೆ ಏನು ಅರ್ಥ? ಹಾಗಾಗಿ ಕೃಷ್ಣ ಏನ್ ಮಾಡ್ತಾನೆ, ಚೈತನ್ಯ ಮಹಾಪ್ರಭು ರೂಪ ತಗೊಂಡು ನಮ್ಮಲ್ಲಿರೋ ರಾಕ್ಷಸಿ ಗುಣನ ಸಂಹಾರ ಮಾಡ್ತಾನೆ. ನಮ್ಮಲ್ಲಿರೋ ಅಂತ ಒಂದು ನಾಸ್ತಿಕ ಬುದ್ಧಿನ ಸಂಹಾರ ಮಾಡ್ತಾನೆ. ಅಶ್ರದ್ಧಾ ಅನ್ನೋದೇನಿದೆಯೋ ಭಗವಂತನ ಮೇಲೆ, ಅದನ್ನ ಸಂಹಾರ ಮಾಡ್ತಾನೆ. ಅನರ್ಥಗಳನ್ನ ಸಂಹಾರ ಮಾಡ್ತಾನೆ. ನಿನ್ ಮನಸ್ಸನ್ನ ಪರಿಶುದ್ಧಗೊಳಿಸ್ತಾನೆ ಅವನ ನಾಮದ ಶಕ್ತಿಯಿಂದ. ಸೊ ಆ ನಾಮದ ಬಲದಿಂದ ನಾವೆಲ್ಲರೂ ನಮ್ಮ ಅನರ್ಥಗಳನ್ನ ದಾಟಬಹುದು. ನಮ್ಮಲ್ಲಿರೋ ಯಾವ್ದ್ಯಾವ್ದು ಬೇಡದ ಗುಣಲಕ್ಷಣಗಳಿದೆಯೋ, ಯಾವ್ದು ನಮ್ಗೆ ಭಗವಂತನ ಹತ್ರ ಬರೋದಿಕ್ಕೆ ಅಡ್ಡಿಗಳಿದೆಯೋ, ಆಬ್ಸ್ಟಿಕಲ್ಸ್, ಆ ಅಡ್ಡಿ ಹೋಗತ್ತೆ, ಅಡ್ಡಿ ಹೋಗ್ಲಾಡ್ಸ್ಕೋಬಹುದು ನಾವು ಆ ಹರಿನಾಮ ಜಪದಿಂದ. ಅದಕ್ಕೆ ಆ ಹರಿನಾಮ ಜಪ ಅಷ್ಟು ಪವರ್ಫುಲ್ ಕಲಿಯುಗದಲ್ಲಿ. ಸೊ ಇದನ್ನ ಕೊಡೋದಿಕ್ಕೆ ಬಂದಿರೋದು ಚೈತನ್ಯ ಮಹಾಪ್ರಭು ಆಯ್ತಾ? ಸೊ ಚೈತನ್ಯ ಮಹಾಪ್ರಭು ಅದಕ್ಕೆ ಮಹಾವದನ್ಯಾಯ ಅಂತ ಕರೀತಾರೆ ರೂಪ ಗೋಸ್ವಾಮಿ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ. ಎಲ್ಲಾ ಜೀವಿಗೆ ಆಕ್ಚುಲಿ ಬೇಕಾಗಿರೋದು ಏನು ಅಂದ್ರೆ ಪ್ರೇಮ. ನಾವು ಪ್ರೇಮನ ಆಕ್ಚುಲಿ ಎಲ್ಲಾ ಕಡೆ ಹುಡುಕ್ತಾ ಇದೀವಿ. ಮನುಷ್ಯರಲ್ಲಿ ಹುಡುಕ್ತಾ ಇದೀವಿ, ಮಕ್ಕಳಲ್ಲಿ ಹುಡುಕ್ತಾ ಇದೀವಿ, ವಸ್ತುಗಳಲ್ಲಿ ಹುಡುಕ್ತಾ ಇದೀವಿ.
ಎಲ್ಲೂ ಸಿಗ್ತಾ ಇಲ್ಲ ಆಕ್ಚುಲಿ ಜೀವಿಗೆ. ಆ ಪ್ರೇಮ ಏನು ಕೃಷ್ಣ ಕೊಡೋದಿಕ್ ಸಾಧ್ಯನೋ ಅದು ಕೇವಲ ಅವನ ಹತ್ರನೇ ಇರೋದು. ಯಾರು ನಮ್ಗೆ ಪೂರ್ತಿಯಾಗಿ ಸಂತೃಪ್ತಿ ಪಡಿಸೋದಿಕ್ ಸಾಧ್ಯ ಇಲ್ಲ. ಬಟ್ ಕೃಷ್ಣನ್ಗೆ ಆ ತಾಕತ್ತಿದೆ, ಭಗವಂತನಿಗೆ ಆ ತಾಕತ್ತಿದೆ ನಮ್ಮೆಲ್ಲರ ಹೃದಯನ ಸಂತೃಪ್ತಿಗೊಳಿಸೋದಿಕ್ಕೆ. ಹಾಗಾಗಿ ಪ್ರತಿಯೊಂದು ಜೀವಿಯ ಧರ್ಮ ಏನು ಅಂದ್ರೆ ಆ ಮಹಾಪ್ರಭುನ ನೆನ್ಸ್ಕೊಂಡು ಆ ಮಹಾಪ್ರಭುಗೆ ನಾವು ಸೇವೆ ಸಲ್ಲಿಸ್ಕೊಂಡು ಅವ್ರು ತೋರಿಸ್ಕೊಟ್ಟಿರೋ ಮಾರ್ಗದರ್ಶನದಲ್ಲಿ ನಡೆಯೋದು. ಹರಿನಾಮ ಸಂಕೀರ್ತನೆ ಮಾಡೋದ್ರಿಂದ ನಾವೆಲ್ಲಾ ಜೀವಿರಾಶಿಗಳು ಏನು ಇಲ್ದೇನು ನಾವೆಲ್ಲ ಸಂತೃಪ್ತಿ ಆಗಿರ್ಬೋದು. ದುಡ್ಡು ಸಿಗದೆ ಹೋದ್ರು ನಾವೆಲ್ಲ ಹ್ಯಾಪಿ ಆಗಿರ್ಬೋದು. ದುಡ್ಡು ಸಿಕ್ಕಿರೋರು ಎಷ್ಟ್ ಜನ ಹ್ಯಾಪಿ ಆಗಿದ್ದಾರೆ ಹೇಳಿ? ದುಡ್ಡಿರೋರು ಎಷ್ಟ್ ಜನ ಸಂತೋಷವಾಗಿದ್ದಾರೆ ಇವತ್ತಿನ ಪ್ರಪಂಚದಲ್ಲಿ? ದುಡ್ಡು ಬಂದ್ರೆ ಇನ್ನೊಂಥರ ಕಷ್ಟ ಬರುತ್ತೆ, ಇನ್ನೊಂಥರ ಯೋಚನೆ, ಇನ್ನೊಂಥರ ಆತಂಕ ಅಲ್ವಾ, ಇನ್ನೊಂಥರ ಸೋಂಬೇರಿತನ, ಅಲಕ್ಷ್ಯತನ, ಬೇಕಾದಷ್ಟು ಬರುತ್ತೆ ದುಡ್ಡಿನ ಹಿಂದೆ ಅನರ್ಥಗಳು. ಹಾಗಾಗಿ ದುಡ್ಡಿಂದ ಯಾರು ಖುಷಿಯಾಗಿರಕ್ ಸಾಧ್ಯ ಇಲ್ಲ, ಒಪ್ತಿರಲ್ಲ? ಆರೋಗ್ಯನೂ ಅಷ್ಟೇ. ಈಗ ಆರೋಗ್ಯ ಬೇಕು ಅಂತ ನಾವು ಹೇಳ್ತೀವಿ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಕೂಡ ಇರುತ್ತೆ ಅನ್ನೋದು ಗ್ಯಾರಂಟಿ ಏನಿದೆ ಅಲ್ವಾ? ಆರೋಗ್ಯ ಎಷ್ಟು ಕಾಲ ಇರುತ್ತೆ ಅನ್ನೋದು ಯಾವ್ದದ್ದು ಗ್ಯಾರಂಟಿ ಇಲ್ಲ ಅಲ್ವಾ? ಶರೀರಕ್ಕೆ ನಾವು ಎಷ್ಟೇ ಚೆನ್ನಾಗಿ ಆರೈಕೆ ಮಾಡಿದ್ರು ಆ ಶರೀರ ಅನ್ನೋದು ಬಲವಂತಂಗ ಸ್ಟ್ರಾಂಗ್ ಆಗಿರುತ್ತೆ. ನಂಗೆ ದೀರ್ಘಕಾಲ ಬರತ್ತಪ್ಪ, ನಂಗೆ ಬೇಕಾದವ್ರಿಗೂ ಕೆಲಸ ಮಾಡತ್ತೆ ಆಗಲ್ಲ. ಯಾವತ್ ಬೇಕಾದ್ರೂ ಅದ್ ಕೈ ಕೊಡ್ಬೋದು, ಎಷ್ಟೇನೋ ಹುಷಾರಾಗಿ ನೋಡ್ಕೊಂಡ್ರು ಕೂಡ. ಹಾಗೆ ಆರೋಗ್ಯದಿಂದ ಕೂಡ ಆರೋಗ್ಯನ ಕೂಡ ನಾವು ಒಂದು ಫ್ಯಾಕ್ಟರ್ ಅನ್ಕೊಳಕ್ ಆಗಲ್ಲ, ಪ್ರಾಮಿಸಿಂಗ್ ಫ್ಯಾಕ್ಟರ್ ಅಲ್ಲ ಅದು. ಇನ್ನ ನಮ್ ನೆಂಟ್ರಿಷ್ಟ್ರು, ಫಸ್ಟ್ ನಮ್ ಫ್ಯಾಮಿಲಿ ಮೆಂಬರ್ಸ್, ನಾವ್ ಕಟ್ಕೊಂಡಿರೋ ವ್ಯಕ್ತಿಗಳು, ಮಕ್ಳುಗಳು ಅಲ್ವಾ, ನೆಂಟ್ರಿಷ್ಟ್ರುಗಳು, ಇವ್ರು ಎಷ್ಟ್ರ ಮಟ್ಟಿಗೆ ನಮ್ಗೆ ಪ್ರಾಮಿಸಿಂಗ್ ಆಗಿದ್ದಾರೆ, ಎಷ್ಟ್ರ ಮಟ್ಟಿಗೆ ಇವ್ರು ನಮ್ಗೆ ಭರವಸೆ ಕೊಡ್ಲಿಕ್ಕೆ ಸಾಧ್ಯ? ಯಾರು ಭರವಸೆ ಕೊಡಕ್ ಸಾಧ್ಯ ಇಲ್ಲ ಅಲ್ವಾ? ಮಾರೇ ಕೃಷ್ಣ ರಾಕೆಗೆ, ರಾಕೆ ಕೃಷ್ಣ ಮಾರಿಕೆ. ಕೃಷ್ಣ ಭಗವಂತ ಕಾಪಾಡ್ಬೇಕು ಅಂತಿದ್ರೆ ಯಾರು ಅವನನ್ನ ಏನು ಮಾಡಕ್ಕಾಗಲ್ಲ. ಭಗವಂತ ಅವನ್ನ ಸಂಹಾರ ಮಾಡ್ಬೇಕು ಅಂತಿದ್ರೆ ಯಾರು ಅವನ್ನ ಕಾಪಾಡ್ಲಿಕ್ಕಾಗಲ್ಲ ಅಲ್ವಾ? ಇದು ಕೇವಲ ಭಗವಂತನ ಇಚ್ಛೆ ಅಷ್ಟೇ. ಸೊ ಭಗವಂತನ ಕೃಪೆಯಿಂದ ನಾವೆಲ್ಲರೂ ಇವತ್ತು ಜೀವನ ಮಾಡ್ತಿರೋದು, ಎಲ್ಲರೂ ಬದುಕಿರೋದು, ಶ್ವಾಸ ತಗೊಂತಾ ಇರೋದು, ಆರೋಗ್ಯವಾಗಿರೋದು, ನಮ್ಗೆ ಏನಾದ್ರು ಒಳ್ಳೆ ಕರ್ಮ ಫಲಿತ ಸಿಕ್ಕಿದ್ರು ಕೂಡ ಎಲ್ಲ ಅವನ ಕೃಪೆ ಅಷ್ಟೇ. ಇದು ಇದ್ರ ಮೇಲೆ ನಾವು ಡಿಪೆಂಡ್ ಆಗಿರೋದಲ್ಲ. ಸಮಯ ಹೇಗೆ ಇರ್ಬೋದು, ಅನುಕೂಲನೋ ಪ್ರತಿಕೂಲನೋ, ಜೀವಿಯ ಮೇನ್ ಅನ್ನೋದು, ಜೀವಿಯ ಮೇನ್ ಧರ್ಮ ಏನು, ಯಾವಾಗ್ಲೂ ಭಗವಂತನ ಪ್ರೇಮ ಭರಿತ ಸೇವೆ ಮಾಡೋದು, ಅನುಕೂಲಕರವಾದಂತ ಸೇವೆ ಮಾಡೋದು, ಪ್ರತಿಕೂಲಕರವಾಗಲ್ಲ. ಭಗವಂತನ ಹೆಸರು ತಗೊಂಡು ಗುಂಡು ಹೊಡಿಯೋದು, ಒಬ್ರ ಮೇಲೆ ಹಿಂಸೆ ಮಾಡೋದು, ಒಬ್ಬರನ್ನ ಸಾಯಿಸೋದು, ಇದಲ್ಲ. ಅದು ಪ್ರತಿಕೂಲ. ಅನುಕೂಲ ಸೇವೆ ಅಂದ್ರೆ ಏನು? ಪ್ರಹ್ಲಾದ್ ಮಹಾರಾಜ್ ಅಲ್ವಾ, ಪ್ರಹ್ಲಾದ್ ಮಹಾರಾಜರ ತರ ನಡ್ಕೊಳ್ಳೋದು. ಯಾವಾಗ್ಲೂ ಹೇಗೆ ಇರ್ಲಿ, ಕಷ್ಟ ಬರ್ಲಿ ಸುಖ ಬರ್ಲಿ ಅಲ್ವಾ, ಯುಗಾಯಿತಂ ನಿಮೇಶೇನ ಚಕ್ಷುಷ ಪ್ರವೃಷಾಯಿತಂ ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹಿನ. ಅದಾದ್ಮೇಲೆ ಆಶ್ಲಿಷ್ಯವ ಪಾದರತಾಂ ಪಿನಸ್ತು ಮಾಂ ಆದರ್ಶನ ಮರ್ಮಹತಾಂ ಕರೋತುವ ಯಥಾ ತಥಾ ವಿಧಾತು ಲಂಪಟೋ ಮತ್ಪ್ರಾಣನಾಥಸ್ತು ಸ ಏವ ನಾಪರಃ. ಅನುವಾದ ಗೊತ್ತಿರೋದ್ರದ್ದು ಶಿಕ್ಷಾಷ್ಟಕ, ಚೈತನ್ಯ ಶಿಕ್ಷಾಷ್ಟಕದಲ್ಲಿ ಕೊನೆ ಸ್ಟ್ಯಾನ್ಸ 8ನೇ ಪ್ಯಾರಾದು. ಅನುವಾದ ಯಾರೊತ್ತೀರಾ ಮಾತಾಜಿ? ನಾನು ಓದ್ಲಾ ಮಾತಾಜಿ? ಓದಿ ಮಾತು. ಲಾಸ್ಟ್ ಪ್ಯಾರ ಅಲ್ಲ ಮಾತಾಜಿ? ಹಾ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನಲ್ಲದೆ ಬೇರೆ ಯಾರನ್ನೂ ನನ್ನ ಸ್ವಾಮಿಯಾಗಿ ನಾನರಿಯೆ. ನನ್ನನ್ನು ಒರಟಾಗಿ ಬಿಗಿದಪ್ಪಿ ಬಾಧಿಸಿದರೂ ಅವನು ನನ್ನ ಸ್ವಾಮಿಯೇ. ಅಥವಾ ನನ್ನ ಮುಂದೆ ಪ್ರತ್ಯಕ್ಷನಾಗದೆ ನನ್ನನ್ನು ಭಗ್ನ ಹೃದಯನ್ನಾಗಿ ಮಾಡಿದರೂ ಅವನು ನನ್ನ ಸ್ವಾಮಿಯೇ. ಅವನು ಏನು ಬೇಕಾದರೂ ಮಾಡಲು ಸಂಪೂರ್ಣ ಸ್ವತಂತ್ರನು, ಏಕೆಂದರೆ ಯಾವುದೇ ನಿರ್ಬಂಧವಿಲ್ಲದೆ ಅವನು ಸದಾ ನನ್ನ ಆರಾಧ್ಯ ದೈವ. ಹರೇ ಕೃಷ್ಣ ಮಾತಾಜಿ. ಅಲ್ವಾ, ಇದು ನಮ್ಮ ಮೂಡ್ ಇರ್ಬೇಕು.
ಕೃಷ್ಣನ್ನ ನಾವು ಪ್ರೀತಿ ಯಾವ ತರ ಪ್ರೀತಿಸ್ಬೇಕು ಅಂದ್ರೆ ಅವನೇನಾದ್ರು ಕೊಟ್ರೇನೆ ನಾನು ಅವನ್ನ ಪೂಜಿಸ್ತೀನಿ. ಅವನಿಂದ ಯಾರು ನನ್ನಿಂದ ತಗೊಂಡ್ಬಿಟ್ರೆ ನಾನು ಅವನಿಂದ ಲೆಕ್ಕಕ್ಕೆ ತಗೊಳಲ್ಲ, ಅವನ ನೆನ್ಸ್ಕೊಳ್ಳೋದಿಲ್ಲ, ದೇವಸ್ಥಾನಕ್ಕೆ ಹೋಗೋದಿಲ್ಲ. ಅಲ್ಲ, ಅದಿರ್ಬಾರ್ದು ನಮ್ಗೆ. ಬರತ್ತೆ ಹೋಗತ್ತೆ ಅನ್ನೋದು ನಮ್ ಕೈಯಲ್ಲಿಲ್ಲ. ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ನಮ್ಗೇನೋ ಸಿಗತ್ತೆ, ಅನುಕೂಲವಾಗಿ ಸಿಗತ್ತೆ, ನಮ್ಗೆ ಬೇಡದ್ದು ಸಿಗತ್ತೆ. ಒಂದೊಂದ್ಸರಿ ಬೇಕಾದ್ ಸಿಗಲ್ಲ, ಒಂದೊಂದ್ಸರಿ ಬೇಕಾದ್ ಸಿಗತ್ತೆ ಕೂಡ. ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬಟ್ ನಮ್ಮ ಮನಸ್ಥಿತಿನ, ನಮ್ಮ ಆಟಿಟ್ಯೂಡ್ನ, ನಮ್ಮ ಭಕ್ತಿನ, ನಮ್ಮ ಆಲೋಚನೆಗಳು ಯಾವ ತರ ಇರ್ಬೇಕು ಅಂದ್ರೆ, ಹೇಗೆ ಇರ್ಲಿ, ಪರಿಸ್ಥಿತಿ ಯಾವ ತರನೇ ಇರ್ಲಿ, ಬಟ್ ಯಾವಾಗಲೂ ಕೃಷ್ಣನೇ ನನ್ನ ಆರಾಧ್ಯ ದೇವ. ಅವನ್ ಬಿಟ್ಟು ನಾನು ಇನ್ ಯಾರಿಗೂ ಶರಣ ಹೊಂದೋದಿಲ್ಲ, ನನ್ನ ಮನಸ್ಸನ್ನು ಯಾರಿಗೂ ಕೊಡೋದಿಲ್ಲ ಅಲ್ವಾ. ಸಂಪೂರ್ಣವಾಗಿ ನಾನು ಅವನಿಗೆ ನಾನು ಚಿರಋಣಿಯಾಗಿರ್ತೀನಿ. ಅವನಿಗೆ ಬೇಕಾದ ರೀತಿಯಲ್ಲಿ ನಾನು ನಡ್ಕೋತೀನಿ. ಅವನಿಗೋಸ್ಕರ ನಾನು ಎಲ್ಲಾ ರೀತಿ ತಪಸ್ಸೆ ಮಾಡೋದಿಕ್ಕೆ ಸಿದ್ಧನಾಗಿದ್ದೀನಿ. ಸೊ ಯಾವ ರೀತಿ ತಪಸ್ಸೆ ಮಾಡ್ಬೇಕು ನಾವು? ಎಲ್ಲ ಬಿಟ್ಬಿಡ್ಬೇಕಾ? ಇಲ್ಲ. ಏನ್ ತಪಸ್ಸೆ ಮಾಡ್ಬೇಕು ಅನ್ನೋದು ಆಚಾರ್ಯರು ಹೇಳ್ಕೊಡ್ತಾರ, ನಮ್ಗೆ ತಿಳಿಸ್ಕೊಡ್ತಾರ. ಭಗವಂತನ ಪ್ರತಿನಿಧಿ ತಿಳಿಸ್ಕೊಡುವಂತ ಒಂದು ತಪಸ್ಸೆ ಏನಿದೆಯೋ ಅದನ್ನ ನಡ್ಸ್ಕೊಂಡು ಹೋದ್ರೆ ಬೇಕಾದಷ್ಟು ಅದು ಕೃಷ್ಣನ್ಗೆ ಸಂತೃಪ್ತಿ ಪಡಿಸೋದಿಕ್ಕೆ ಸಾಧ್ಯ ಅಲ್ವಾ. ಅದಕ್ಕೆ ನಮ್ಗೆ ಗುರು ಬೇಕು. ಕೃಷ್ಣನ್ ಮನ್ಸಲ್ಲಿ ಏನಿದೆ, ಭಗವಂತನಿಗೆ ಮೆಚ್ಚುಗೆ ಆಗೋ ರೀತಿ ಏನು, ಯಾವ ರೀತಿ ನಾನು ನಡ್ಕೊಂಡ್ರೆ ಭಗವಂತನ್ಗೆ ನಾನು ಇನ್ನೂ ಹತ್ರ ಆಗ್ತೀನಿ, ಭಗವಂತನ ಮನ್ಸಲ್ಲಿ ನಾನು ಕೂತ್ಕೊಳಂಗ್ ಆಗ್ತೀನಿ, ನನ್ ಮನ್ಸಲ್ಲಿ ಭಗವಂತ ಬರಂಗ್ ಆಗ್ತಾನೆ, ಇದೆಲ್ಲ ಹೇಗೆ ಅರ್ಥ ಮಾಡ್ಕೊಳ್ಳೋದು? ನಾವು ಊಹಿಸ್ಕೊಳಕ್ ಆಗಲ್ಲ ನೋಡಿ. ಊಹೆಯಿಂದ ನಾವ್ ಏನ್ ಬೇಕಾದ್ರೂ ತಪ್ಪರ್ಥನೂ ಮಾಡ್ಕೋಬಹುದು ಅಲ್ವಾ. ತಪ್ಪು ದಾರಿದಲ್ಲೂ ನಾವು ನಡಿಬಹುದು. ಅದಕ್ಕೆ ಗುರು ಬೇಕು. ಸೊ ಗುರು ನಮಗೆ ತಿಳಿಸ್ಕೊಡ್ತಾರೆ, ಆಚಾರ್ಯರು ಪರಂಪರೆಯಲ್ಲಿ ಬರುವಂತ ವೈಷ್ಣವರು ಏನ್ ತಿಳಿಸ್ಕೊಡ್ತಾರೆ, ಈ ರೀತಿ ನಡ್ಕೋಬೇಕು. ಭಕ್ತಿ ಅಂದ್ರೆ ಪ್ರತಿನಿತ್ಯ ಹರಿನಾಮ ಜಪಿಸೋದು. ಭಕ್ತಿ ಅಂದ್ರೆ ಪ್ರತಿನಿತ್ಯ ಬೆಳಿಗ್ಗೆದ್ದು ಭಗವಂತನ ಮಂಗಳಾರತಿ ಮಾಡೋದು, ಭಗವಂತನ ಭಕ್ತರ ಸಾಂಗತ್ಯ ಪಡ್ಕೊಳ್ಳೋದು, ವಾರಕ್ಕೊಮ್ಮೆ ಆದ್ರೂ ಕನಿಷ್ಠ ಅಲ್ವಾ. ನಿಮ್ಮ ಹತ್ರದಲ್ಲಿ ಇರೋಂತ ಒಂದ್ ಸೆಂಟರ್ ಹುಡುಕ್ಬಿಟ್ಟು, ಇಸ್ಕಾನ್ ಸೆಂಟರ್ಗೆ ಹೋಗ್ಬಿಟ್ಟು ಏನಾರು ಒಂದ್ ಸೇವೆ ಸಲ್ಲಿಸೋದು ಕೃಷ್ಣನಿಗೆ, ಭಕ್ತರಿಗೆ. ಅವಾಗ ನಮ್ಮ ಮನಸ್ಸು ಶುದ್ಧಿ ಆಗತ್ತೆ. ಭಗವಂತನ ಒಂದು ವಾಣಿ ಸಂದೇಶನ, ಭಗವದ್ಗೀತೆ ಭಾಗವತನ ಓದೋದು, ಆ ವಾಣಿನ ಕಿವಿ ಮೇಲೆ ಬೀಳ್ಸ್ಕೊಳ್ಳೋದು, ಆ ರೀತಿ ನಮ್ಮ ಜೀವನ ಶೈಲಿನ ರೂಪಿಸ್ಕೊಳ್ಳೋದು, ಭಗವಂತನಿಗೆ ಅರ್ಪಿಸೇ ನಾನು ಆಹಾರ ಸ್ವೀಕರಿಸ್ತೀನಿ ಅನ್ನೋದು ಅಲ್ವಾ. ಭಗವಂತನಿಗೆ ಕೊಡ್ದೇನೆ ನಾವು ತಿಂದ್ರೆ ನಾವು ಕಳ್ರಂತ ಅನ್ಸ್ಕೊತೀವಿ ಅಲ್ವಾ. ಎಲ್ಲಾ ಕೊಟ್ಟಿರೋದ ಭಗವಂತ, ಅವನಿಗೆ ಕೊಡ್ದೇನೆ ನಾನು ತಿಂದ್ರೆ, ಅವನಿಗೆ ಕೊಡ್ದೇನೆ ನಾನು ದುಡಿಮೆ ಸಂಪಾದನೆ ಮಾಡಿದ್ರೆ, ಅವನಿಗೆ ಕೊಡ್ದೇನೆ ನನ್ಗೆ ಎಲ್ಲಾ ಮಕ್ಕಳನ್ನ, ಮನೆಯವ್ರನ್ನ, ಇದೆಲ್ಲ ನಂದು ಅಂತ ಭಾವಿಸಿದ್ರೆ ಅದು ಕಳ್ತನನೇ ಅಲ್ವಾ. ನಾವು ಕಳ್ರಂತ ಅನ್ಸ್ಕೊತೀವಾಗ ಅಲ್ವಾ. ಕಳ್ರಿಗೆ ಯಾರೋ ಸನ್ಮಾನ ಮಾಡ್ತಾರ? ಕಳ್ರಿಗೆ ಯಾರು ಸನ್ಮಾನ ಮಾಡಲ್ಲ, ಕಳ್ರಿಗೆ ಶಿಕ್ಷೆ ಕೊಡ್ತಾರೆ. ಹಾಗಾಗಿ ನಾವೀ ಕಳ್ತನ ಭಾವನೆನ ಬಿಡ್ಬೇಕು. ಎಲ್ಲ ನಾನ್ ದೋಚ್ಕೋತೀನಿ, ಎಲ್ಲ ನನಗ್ ಸೇರಿದ್ದು, ಇದು ನಂದು ಅನ್ನೋದನ್ನ ಭಾವನೆ ಬಿಡ್ಬೇಕು. ಯಾವ್ದು ನಮ್ದು? ಕೇವಲ ಭಕ್ತಿ ಮಾತ್ರ ನಮ್ದು. ಇವತ್ ನಾವ್ ಏನ್ ಸಾಧನೆ ಮಾಡ್ತಾ ಇದೀವಿ ಅದು ಮಾತ್ರ ನಮ್ಮ ಆಸ್ತಿ. ಆಕ್ಚುಲಿ ಬೇರೆ ಯಾವ್ದು ನಮ್ದಲ್ಲ. ಶರೀರ ನಮ್ದಲ್ಲ. ಶರೀರನೇ ನಮ್ದಲ್ಲ ಅಂದ್ಮೇಲೆ ಶರೀರಕ್ಕೆ ಸಂಬಂಧಿಸಿರೋ ವ್ಯಕ್ತಿಗಳು ನಮ್ಮವರ? ಅವರು ಯಾವತ್ತೋ ಒಂದಿನ ಬಿಟ್ಟು ಹೋಗ್ತಾರೆ, ನಮ್ ಕೈ ಬಿಟ್ಟು ಹೋಗ್ತಾರೆ ಅಲ್ವಾ. ಅಥವಾ ನಮ್ ಎಜುಕೇಶನ್, ನಮ್ ಡಿಗ್ರಿಗಳು ನಮ್ ಜೊತೆ ಬರತ್ತಾ? ಅದು ಬರಲ್ಲ. ನಾವು ಕೊಂಡ್ಕೊಂಡಿರೋ ಆಸ್ತಿ ಪಾಸ್ತಿ, ಮನೆ ಮಠ, ಗದ್ದೆ ಹೊಲ ಗದ್ದೆ, ಇದೆಲ್ಲ ಬರತ್ತಾ? ಅದು ನಮ್ ಜೊತೆಗೆ ಬರಲ್ಲ. ಮತ್ ನಮ್ ಜೊತೆ ಬರೋದೇನಾಗಾದ್ರೆ ಅದು ನಮ್ದಲ್ವಾ. ಅದು ಮಾತ್ರ ನಮ್ಮ ಆಸ್ತಿ. ಅದಕ್ಕೆ ನಾವ್ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ವಾ. ಅದು ಮಾತ್ರ ನಮ್ ಜೊತೆ ಬರುತ್ತೆ. ಅದು ಪರ್ಮನೆಂಟ್ ಆಸ್ತಿ ನಮ್ದು. ಭಗವಂತನ ಭಕ್ತಿ ಅನ್ನೋದು ನಮ್ಮ ನಿಜವಾದ ಆಸ್ತಿ. ಅದು ನಮ್ಗೆ ನಿಜವಾಗಿ ರಕ್ಷಿಸುತ್ತೆ. ಜನ್ಮ ಜನ್ಮಕ್ಕೂ ಅದೇ ನಮ್ಮನ್ನ ರಕ್ಷಿಸೋದು. ಪುಣ್ಯ ಅಲ್ಲ, ಪುಣ್ಯ ನಮ್ಮನ್ನ ರಕ್ಷಿಸೋದಿಲ್ಲ.
ಪುಣ್ಯ ನಮಗೆ ವರ ಕೊಡ್ಬೋದು. ವರ ಎಷ್ಟೊಂದ್ಸರಿ ಅನುಕೂಲವಾಗಿದೆ ಅಂತ ಹೇಳಕ್ಕಾಗಲ್ಲ. ಇವಾಗ ಒಂದು ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ಅನ್ಕೊಳ್ಳಿ. ಪ್ರೈಮ್ ಮಿನಿಸ್ಟರ್ ಅಂದ್ರೆ ಎಷ್ಟು ದೊಡ್ಡ ಪೋಸ್ಟ್ ಅದು. ದೇಶಕ್ಕೆ ಒಂದು ದೊಡ್ಡ ಮುಖ್ಯಮಂತ್ರಿ ಅಂದ್ರೆ, ಒಂದು ಪ್ರಧಾನ ಮಂತ್ರಿ ಅಂದ್ರೆ ಎಷ್ಟು ದೊಡ್ಡ ಪೋಸ್ಟ್, ಎಷ್ಟು ಪುಣ್ಯ ಸಂಪಾದನೆ ಮಾಡಿದ್ರೆ ಆ ತರ ಒಂದು ಸ್ಥಾನದಲ್ಲಿ ಇರೋದಕ್ಕೆ ಸಾಧ್ಯ ಇವತ್ತು. ಹೌದಾ? ಒಂದು ಲೆಕ್ಕದಲ್ಲಿ ಅದು. ಎರಡನೇ ಲೆಕ್ಕದಲ್ಲಿ ಆ ಪ್ರಧಾನ ಮಂತ್ರಿ ಪೋಸ್ಟ್ ತಗೊಂಡ್ಮೇಲೆ ಅವ್ರ ಕೈ ಕೆಳಗಡೆ ಇರೋ ವ್ಯಕ್ತಿಗಳಿಗೆ ನಾವು ಸರಿಯಾಗಿ ನಮ್ಮ ಧರ್ಮನ ನಿಭಾಯಿಸದೆ ಹೋದ್ರೆ, ಪ್ರತಿಯೊಬ್ಬರಿಗೂ ನಾವು ಸಂತೃಪ್ತಿ ಪಡಿಸದೆ ಹೋದ್ರೆ, ನಮ್ ಕೆಳಗಡೆ ವ್ಯಕ್ತಿಗಳು ಇರೋದು ಎಲ್ಲಾರ್ದು ಕರ್ಮ ಆ ಪ್ರಧಾನ ಮಂತ್ರಿಗೆ ಸೇರುತ್ತೆ. ಸೊ ಅವ್ನ್ ಏನೇನ್ ಕರ್ಮ ಮಾಡ್ಸ್ಯಾನೋ ಅವ್ನ ಕೆಳಗಡೆ ಇರೋ ಎಲ್ಲಾ ಜನರದು ಎಲ್ಲಾರ್ದು ಪಾಪ ಹೋಗ್ಬಿಟ್ಟು ಆ ಪ್ರಧಾನ ಮಂತ್ರಿಗೆ ಸೇರತ್ತೆ. ಇವಾಗ ಹೇಳಿ, ಪ್ರಧಾನ ಮಂತ್ರಿ ಪೋಸ್ಟ್ ಬೇಕಾ ನಿಮ್ಗೆ? ಯಾರಿಗಾರು ಬೇಕಾ? ಪ್ರೈಮ್ ಮಿನಿಸ್ಟರ್ ಆಗಿ ಇಷ್ಟಪಡ್ತೀರಾ ಯಾವ್ದಾದ್ರು ಇಲ್ಲ ದೇಶದ್ದು? ಮಾತಾಜಿ, ಬೇಡ ಮಾತಾಜಿ. ಅಲ್ವಾ? ಸೊ ಸಿಕ್ಕಿದ ಮಾತ್ರಕ್ಕೆ ತುಂಬಾ ಫಲಿತದೆ ಅಂತಲ್ಲ, ಆ ಪುಣ್ಯ ಪಾಪ ಅನ್ನೋದು ಕರ್ಮನ ಕೂಡ ಅದ್ರ ಜೊತೆ ಸೇರ್ಕೊಂಡ್ ಬರುತ್ತೆ. ಸೊ ಹಾಗಾಗಿ ಆ ಪ್ರಧಾನ ಮಂತ್ರಿ ನೆಕ್ಸ್ಟ್ ಜನ್ಮದಲ್ಲಿ ನರಕಕ್ಕೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟೆಲ್ಲ ಪಾಪ ಅನುಭವಿಸ್ಬೇಕಾಗತ್ತ. ಅದು ವಿದ್ ಪ್ರೊಫೆಷನ್ ಬರುತ್ತದು. ನಿಂಗ ಅಷ್ಟು ದೊಡ್ಡ ಪದವಿ ಕೊಟ್ಟಾಯ್ತಲ್ಲ, ಹಾಗಾಗಿ ನೀನ್ ಇದನ್ನ ಅನುಭವಿಸ್ಬೇಕು ಇವಾಗ. ಸೊ ಹಾಗಾಗಿ ನಾವು ಯಾವ್ದನ್ನು ಭೌತಿಕ ಪ್ರಪಂಚದಲ್ಲಿ ಯಾವ್ದನ್ನು ಕೋರ್ಕೊಂಡ್ರು ಪೂರ್ತಿಯಾಗಿ ಸುಖವಾಗಿರ್ತೀವ ಅನ್ನಕ್ ಆಗಲ್ಲ. ಎಲ್ಲಾದ್ರ ಜೊತೆನೂ ಒಂದ್ ಬರುತ್ತೆ, ಒಂದ್ ಕರ್ಮ ಅನ್ನೋದು ಬರುತ್ತೆ. ಮತ್ತೆ ನಮ್ಗೆ ಸಫರಿಂಗ್ ಅನ್ನೋದು ಕೊಡತ್ತದು ಅಲ್ವಾ? ಸೊ ಇಲ್ಲಿ ನೋಡೋದಿಕ್ಕೆ ತುಂಬಾ ಚೆನ್ನಾಗಿ ಹೊಳಿಬೋದು, ಪಳ 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 ಅಂತ ಹೊಳಿಬೋದು ಈ ಪ್ರಪಂಚ. ಬಾ ಏನ್ ಚೆನ್ನಾಗಿದ್ಯಪ್ಪ ನಮ್ ಬೆಂಗಳೂರು ಸಿಟಿ, ಆ ಫೀನಿಕ್ಸ್ ಮಾಲ್ ಏನು, ಆ ವೈಟ್ ಫೀಲ್ಡ್ ಏನು, ಅದೇನು ಇದ್ದೇನು. ಇಲ್ಲೂ ಅಷ್ಟೇ ಹೈಟೆಕ್ ಸಿಟಿ ಏನು, ಆ ಮಾಲ್ ಏನು, ಆ ಯುರೋಪ್ ಏನು, ಫ್ರಾನ್ಸ್ ಏನು, ಅಮೆರಿಕ ನಾವೆಲ್ಲ ಹೇಳ್ಬೋದು. ಇಲ್ಲಿ ಎಲ್ಲ ಹೊರ ಪ್ರಪಂಚದಿಂದ, ಹೊರಗಡೆ ಕಣ್ಣೋಟಕ್ಕಷ್ಟೇ, ಹೊರನೋಟಕ್ಕೆ. ದೂರದ ಬೆಟ್ಟ ನುಣ್ಣಗೆ ಅಂತೀವಲ್ಲ ನಾವು, ಹತ್ರ ಹೋದ್ರೆ ಗೊತ್ತಾಗತ್ತೆ. ಅಲ್ಲೂ ಅದೇ ಕಷ್ಟ. ಫೀನಿಕ್ಸ್ ಮಾಲ್ ಹೋಗಿ ಎಷ್ಟು ಖರ್ಚು ಮಾಡಕ್ಕಾಗತ್ತೆ? ಲಕ್ಷ ಗಟ್ಲೆ ಹಾಕ್ತಾರಲ್ಲ ಬಿಲ್ಲು, 1000 ಗಟ್ಲೆ ಹಾಕ್ತಾರೆ. ಖರ್ಚು ಮಾಡಕ್ ನಾವು ತಯಾರಿದೀವ? ಅಲ್ಲಷ್ಟು ದುಡ್ಡನ್ನ ಖರ್ಚು ಮಾಡ್ಕೊಂಬಂದ್ರೆ ಅವಾಗ ಏನೋ ಒಂದ್ ಸ್ವಲ್ಪ ಕೊಂಡ್ಕೋಬಹುದು. ಅದು ಎಷ್ಟು ಕಾಲಕ್ಕೆ ಸುಖ ಕೊಡತ್ತದು? ಸ್ವಲ್ಪ ಕಾಲಕ್ಕೆ ಅಲ್ವಾ? ಇವನ್ನೇ ಕ್ಷಣಿಕ ಸುಖ ಕೊಡುವಂತ ವಸ್ತುಗಳು. ಸೊ ಎಷ್ಟೇ ಹೊರ ಪ್ರಪಂಚ ಚೆನ್ನಾಗ್ ಕಾಣಿದ್ರು ಅದಿರ್ಬೋದು, ಅದು ಕೃಷ್ಣನ ಶಕ್ತಿ. ಅಗೇನ್ ಮತ್ತೆ ನೋಡಿ, ಎಲ್ಲಾನು ಭಗವಂತನ ಶಕ್ತಿನೇ. ಆ ಮಾಯೆ ಕೂಡ ಭಗವಂತನ ಶಕ್ತಿನೇ. ಅದು ತುಂಬಾ ಚೆನ್ನಾಗ್ ಕಾಣಿಸುವಂತ ಒಂದು ಬ್ಯೂಟಿ ಏನಿದೆಯಲ್ಲ, ಆ ಸೌಂದರ್ಯ, ಅದು ಕೂಡ ಕೃಷ್ಣನ ಶಕ್ತಿನೇ. ಅದನ್ನ ನೋಡಿ ಕೃಷ್ಣನ ನೆನ್ಸ್ಕೋಬೇಕೆ ವಿನಃ ಅದಕ್ಕೆ ನಾವು ವಶ ಆಗ್ಬಿಡ್ಬಾರ್ದು. ಎಲ್ರಿಗೂ ಅರ್ಥ ಆಗ್ತಿದ್ಯಾ ನಾ ಹೇಳೋ ಮಾತು? ವಶ ಆಗ್ಬಾರ್ದು, ನಾವು ಮೋಹಿತರಾಗ್ಬಿಡ್ಬಾರ್ದು. ಕಂಟ್ರೋಲ್ ಅಲ್ಲಿ ಇರ್ಬೇಕು, ಜ್ಞಾನದಿಂದ ಯೋಚನೆ ಮಾಡ್ಬೇಕು. ಓ ಇದು ಕೃಷ್ಣನ್ ಮಾಯಪ್ಪ ಇದು. ಈ ಮಕ್ಳುಗಳು ಕೂಡ ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿ ಮುದ್ದಾಗಿರ್ತಾರೆ. ವಿಷ್ಣು ಮಾಯೆ ಇದು. ವಿಷ್ಣುನ ಮರಿಯಂಗೆ ಮಾಡ್ತಾರಂತ ವಿಷ್ಣು ಮಾಯೆ ಇದು ಅಲ್ವಾ? ಆ ರೀತಿಯಲ್ಲಿ ನಾವು ಕೃಷ್ಣನ ಪ್ರತಿಯೊಂದು ವಿಷಯದಲ್ಲೂ ಅವನನ್ನ ಹುಡುಕ್ಬೇಕು. ಅವಾಗ ನಾವು ಕಳೆದು ಹೋಗೋದಿಲ್ಲ. ಇಲ್ಲ ಅಂದ್ರೆ ಮಾಯ ಪ್ರಪಂಚದಲ್ಲಿ ಕಳೆದೋಗೋದಕ್ಕೆ ಎಷ್ಟು ನಿಮಿಷ ಬೇಕು. ಅಂಡ್ ನಮ್ಮ ಹತ್ರ ಇರೋ ಶಕ್ತಿ ಏನು? ನಾವೆಲ್ಲ ಸಾಧಾರಣ ಜೀವಿಗಳು. ನಾವು ದೊಡ್ಡ ದೊಡ್ಡ ತಪಸ್ವಿಗಳಲ್ಲ, ದೊಡ್ಡ ದೊಡ್ಡ ಜ್ಞಾನಿಗಳಲ್ಲ, ಯೋಗಿಗಳಲ್ಲ ಅಲ್ವಾ? ಬಟ್ ಭಕ್ತಿ ಯೋಗದ ಮುಖಾಂತರ ನಾವು ಎಲ್ಲಾ ರೀತಿ ಭಗವಂತನ ಬಹಿರಂಗ ಮಾಯೆಯಿಂದ ಹೊರಗೆ ಬರಬಹುದು. ನಮ್ಮಲ್ಲಿ ಆ ಒಂದು ಶಕ್ತಿ ಕೃಷ್ಣ ಕೊಡ್ತಾನೆ. ಬಿಕಾಸ್ ಭಕ್ತಿ ಯೋಗ ಇಸ್ ಸೋ ಪವರ್ಫುಲ್ ದೆನ್ ಆಲ್ ದ ಅದರ್ ಯೋಗ ಪದ್ಧತೀಸ್. ಹಾಗಾಗಿ ನಮ್ಮಲ್ಲಿ ಆ ತಪಸ್ಯ ಅನ್ನೋದು ಬರುತ್ತೆ, ತಡ್ಕೊಳ್ಳೋ ಶಕ್ತಿ ಬರುತ್ತೆ ಅಲ್ವಾ? ಚೈತನ್ಯ ಮಹಾಪ್ರಭು ಆವಿರ್ಭಾವ ದಿವಸ ಗೌರ ಪೂರ್ಣಿಮಾ ಸಂಜೆವರೆಗೂ ಏನು ತಿನ್ನೋಂಗಿಲ್ಲ. ಸಂಜೆ ಆದ್ಮೇಲೆ ನಾವೇನಾದ್ರು ಏಕಾದಶಿ ಪ್ರಸಾದ ತಗೋಬಹುದು ಅಲ್ಲ. ಆದ್ರೆ ಅದೊಂದು ತಪಸ್ಯ. ಅದು ತಪಸ್ಯ ಮಾಡೋಕೆ ಶಕ್ತಿ ಕೃಷ್ಣ ಕೊಡ್ತಾನೆ ಅಲ್ವಾ? ಇಲ್ಲಾಂದ್ರೆ ನಾವು ಕೃಷ್ಣನ್ ಹೆಂಗ್ ಮೆಚ್ಚೋದಿಕ್ ಸಾಧ್ಯ? ಕೃಷ್ಣನ ಹತ್ರ ಎಲ್ಲ ಇದೆ. ಅವನಿಗೇನ್ ಬೇಕು ನಮ್ಮಿಂದ? ನಾವ್ ಏನ್ ಕೊಡ್ಲಿಕ್ಕಾಗತ್ತೆ? ನಾವೇ ಬಡಬಗ್ರು. ನಾವೇನ್ ಕೊಡ್ತೀವಿ ಅವನಿಗೆ? ನಮ್ಗೆ ಪ್ರೀತಿಯುತವಾಗಿ ನಾವು ಸೇವೆ ಮಾಡಿದ್ರೆ ಅದೊಂದು ಸ್ವೀಕರಿಸ್ತಾನೆ. ಪ್ರೀತಿಯಿಂದ ಅವನ ಹುಟ್ಟಿದ ದಿವಸ ಆಚರಿಸಿದ್ರೆ, ನಾವು ಅವನ ಆವಿರ್ಭಾವ ದಿವಸ ಆಚರಿಸಿದ್ರೆ ಅದಕ್ಕಿಷ್ಟ ಸಂತೋಷ ಪಡ್ತಾನೆ.
ಅಲ್ವಾ? ಅವಾಗ ಅರ್ಥ ಆಗತ್ತೆ ಕೃಷ್ಣಂಗೆ ದಟ್ ಇವಳು, ಈ ಮಾತಾಜಿ ಅಥವಾ ಈ ಹುಡುಗ ಅಥವಾ ಈ ಹುಡುಗಿ ಅಥವಾ ಈ ವ್ಯಕ್ತಿ ಸೀರಿಯಸ್ ಆಗಿದ್ದಾನೆ ಜೀವನದಲ್ಲಿ, ನನ್ನ ಹತ್ರ ಬರೋದಕ್ಕೆ ಇನ್ನು ಆತುರಿತಾ ಇದ್ದಾನೆ. ಒಂದಲ್ಲ ಒಂದ್ ಸಮಯದಲ್ಲಿ ಪೂರ್ತಿ ಅನುಕೂಲಕರವಾಗಿ ಕೊಟ್ಟೆ ಕೊಡ್ತಾನೆ ಕೃಷ್ಣ. ಇವತ್ತೆಷ್ಟೇ ಅಡ್ಡಿಗಳಿರ್ಬೋದು ನಮ್ಗೆ ಭಕ್ತಿ ಮಾಡೋದಿಕ್ಕೆ, ಬಟ್ ಒನ್ ಟೈಮ್ ಬರುತ್ತೆ, ಅವಾಗ ಕೃಷ್ಣ ಏನ್ ಮಾಡ್ತಾನೆ, ಪೂರ್ತಿಯಾಗಿ ಎಲ್ಲ ಡೋರ್ ಬಾಗಿಲು ತೆಗೆದು ಬಿಡ್ತಾನೆ. ಆಯ್ತಾ? ಸೊ ಹಾಗಾಗಿ ನಾವು ನಮ್ಮ ಆತುರಿಕೆನ ಕಮ್ಮಿ ಮಾಡ್ಕೋಬಾರ್ದು. ನಮ್ಮ ಗುರಿ ಅನ್ನೋದೇನಿದೆಯಲ್ವಾ, ನಮ್ಮ ಗುರಿ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಇರ್ಬೇಕು. ಜೀವನದಲ್ಲಿ ನಾನು ಎಷ್ಟು ಮುಂದುವರಿಬೇಕು, ಎಲ್ಲಿವರೆಗೂ ಹೋಗ್ಬೇಕು, ಎಷ್ಟು ಶ್ರಮ ಪಡ್ಬೇಕು, ಕೊನೆಗೆ ನಾನು ಎಲ್ಲಿ ಮುಟ್ಟಬೇಕು. ದೊಡ್ಡ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾ ನಾನು ಕೊನೆಗೆ ಮುಂದಿನ ಜನ್ಮದಲ್ಲಿ? ಇಲ್ಲ ನಾನು ಬ್ಯಾಕ್ ಟು ಗಾಡ್ ಹೋಗ್ಬೇಕಾ? ಇಲ್ಲ ನಾನು ಬ್ರಹ್ಮ ಆಗ್ಬೇಕಾ ಈ ಪ್ರಪಂಚಕ್ಕೆ? ಅಲ್ವಾ? ಇಲ್ಲ ಅದ್ಯಾವ್ದು ನಮಗೆ ಗುರಿ ಇಲ್ಲಪ್ಪ ಅಂದ್ರೆ ಇವಾಗ ಗುರಿ ಮಾಡ್ಕೊಳ್ಳಿ. ಪ್ರತಿಯೊಂದು ಜೀವಿನೂ ಭಗವಂತನ ಧಾಮಕ್ಕೆ ಹೋಗೋಕೆ ಭಗವಂತ ದಾರಿ ಮಾಡ್ಕೊಟ್ಟಿದ್ದಾನೆ. ಕೇವಲ ಭಕ್ತಿ ಮಾರ್ಗದಿಂದ ಸುಲಭವಾಗಿ ಹೋಗ್ಬೋದು ಪ್ರತಿಯೊಬ್ಬ ವ್ಯಕ್ತಿ. ಸಾಮಾನ್ಯ ಸ್ತ್ರೀ ಕೂಡ ಹೋಗ್ಬೋದು. ಸಾಮಾನ್ಯ ಸ್ತ್ರೀ ಕೂಡ ಹೋಗೋದಿಕ್ಕೆ ಕೃಷ್ಣ ದಾರಿ ಮಾಡ್ಕೊಟ್ಟಿದ್ದಾನೆ. ಓನ್ಲಿ ಚೈತನ್ಯ ಮಹಾಪ್ರಭು, ಮತ್ಯಾವ ಅವತಾರನೂ ಅಲ್ಲ. ಬೇರೆ ಎಲ್ಲಾ ಅವತಾರಗಳು ತುಂಬಾ ಸ್ಟ್ರಿಕ್ಟ್. ಕೃಷ್ಣ ವಜ್ರ ಎಷ್ಟು ಗಟ್ಟಿನೋ ಅಷ್ಟು ಹಾರ್ಡ್ಕೋರ್ ಅಂದ್ರೆ ಅಷ್ಟು ಸ್ಟ್ರಿಕ್ಟ್ ಅವನು. ಯಾವುದಕ್ಕೂ ಒಂದು ಕನ್ಸೆಷನ್ ಕೊಡಲ್ಲ ಆಕ್ಚುಲಿ. ಬಟ್ ಓನ್ಲಿ ಮಹಾಪ್ರಭು ರೂಪದಲ್ಲಿ, ಚೈತನ್ಯ ಮಹಾಪ್ರಭು ರೂಪದಲ್ಲಿ ಮಾತ್ರ ಅವನು ಔದಾರ್ಯವಾಗಿರ್ತಾನೆ, ಮರ್ಸಿಫುಲ್ ಆಗಿರ್ತಾನೆ. ಅದಕ್ಕೆ ಮಾಯಾಪುರಿಗೆ ಔದಾರ್ಯ ಧಾಮ ಅಂತಾರೆ. ಅವನ್ ಜನ್ಮ ತಗೊಂಡಿರೋಂಥ ಜಾಗ ಅದು, ನವದ್ವೀಪ ಧಾಮ ಮಾಯಾಪುರ, ಔದಾರ್ಯ ಧಾಮ ಅದು. ಸೊ ನಮಗೆ ಮಾಧುರ್ಯ ಧಾಮದ ಬಗ್ಗೆ ಜಾಸ್ತಿ ಅಟ್ರಾಕ್ಷನ್ ಇರೋ ಅವಶ್ಯಕತೆ ಇಲ್ಲ. ಬೃಂದಾವನದ ಬಗ್ಗೆ ನಮ್ಗೆ ಔದಾರ್ಯ ಧಾಮ ಬೇಕು ಅಲ್ವಾ? ನಮ್ಗೆ ಕರುಣೆ, ಕೃಪೆ ಬೇಕು ನಮ್ಗೆ ಕೃಷ್ಣಂದು. ಯಾಕಂದ್ರೆ ನಾವು ಪರ್ಫೆಕ್ಟ್ ಆಗಿ ಕೃಷ್ಣ ಭಕ್ತಿ ಮಾಡೋದಿಕ್ಕೆ ಅರ್ಹರಲ್ಲ, ಮಾಡೋದಕ್ಕೆ ಆಗಲ್ಲ ನಮ್ ಕೈಲಿ. ನಮ್ಗೆ ಏನ್ ಅರ್ಥ ಆಗತ್ತೆ ಮಾಧುರ್ಯ ಪ್ರೇಮ ಕೃಷ್ಣಂದು? ಅರ್ಥ ಆಗತ್ತಾ ನಮ್ಗೆ? ರಾಧಾಕೃಷ್ಣ ಯಾರು ಅನ್ನೋದು ತುಂಬಾ ಕಷ್ಟ. ರಾಧಾರಾಣಿ ಯಾರು ಅಂತ ಕೇಳಿದ್ರೆ ಪ್ರಭುಪಾದ್ ಜನ್ಮಾಷ್ಟಮಿ ದಿವಸ, ಕೃಷ್ಣ ಜನ್ಮಾಷ್ಟಮಿ ದಿವಸ ಪೂರ್ತಿ, ರಾಧಾಷ್ಟಮಿ ದಿವಸ ಪೂರ್ತಿ ಕೃಷ್ಣನ್ ಬಗ್ಗೆ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಒಂದ್ ಮಾತು ಹೇಳ್ತಾರೆ. ಸೊ ಆ ಭಗವಂತ ಕೃಷ್ಣನ ಪೂಜಿಸೋ ಅಂತ ಭಕ್ತಳು ಏನಿದ್ದಾಳು, ಆ ಭಕ್ತಳು ವಿಶೇಷ ಭಕ್ತಳು ರಾಧಾರಾಣಿ. ಅಂಡ್ ಅವಳಷ್ಟು ಟಾಪ್ ಮೋಸ್ಟ್ ಡಿವೋಟಿ ಬೇರೆ ಯಾರು ಇಲ್ಲ ಅಂತ ಇಷ್ಟೇ ಹೇಳ್ತಾರೆ. ಯಾಕಂದ್ರೆ ರಾಧಾರಾಣಿ ತತ್ವ ನಮ್ಗೆ ಅರ್ಥ ಆಗಲ್ಲ. ಸೊ ರಾಧಾರಾಣಿನ ಅರ್ಥ ಮಾಡ್ಕೋಬೇಕು, ಭಕ್ತಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಚೈತನ್ಯ ಮಹಾಪ್ರಭುನ ನಾವು ಅವ್ರ ಕೃಪೆ ಪಡ್ಕೋಬೇಕು. ಮಹಾಪ್ರಭು ಕೃಪೆ ನಮ್ಮಲ್ಲಿದ್ರೆ, ನಮ್ಮನ್ನ ಶ್ಲೋಕ ಓದ್ನಲ್ವಾ, ಚೈತನ್ಯ ಮಹಾಪ್ರಭುನ ನೆನ್ಸ್ಕೊಂಡ್ರೆ ಎಷ್ಟೇ ಕಷ್ಟಕರವಾಗಿದ್ರು ನಮ್ ಜೀವನದಲ್ಲಿ ತುಂಬಾ ಸುಲಭ ಆಗ್ಬಿಡತ್ತಂತ. ಎನಿ ಡ್ಯಾಮ್ ಡಿಫಿಕಲ್ಟ್ ಇನ್ ದಿಸ್ ವರ್ಲ್ಡ್ ಬಿಕಮ್ಸ್ ವೆರಿ ವೆರಿ ಈಸಿ ಅಂತ. ಬಟ್ ಅದೇ ಮಹಾಪ್ರಭುನ ನಾವು ಬಿಟ್ಟು ಬೇರೆ ಏನೇ ಇಟ್ಕೊಂಡ್ರು ಅದು ತುಂಬಾ ಸುಲಭವಾಗಿರೋದು ಕೂಡ ತುಂಬಾ ಕಷ್ಟ ಆಗತ್ತೆ. ಬೆಟ್ಟ ತರ ಕಾಣತ್ತೆ, ಬೆಟ್ಟದ ತರ. ಹಾಗಾಗಿ ಗೌರನಿತಾಯ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ, ಎಸ್ಪೆಷಲಿ ಕಲಿಯುಗದ ವಾಸಿಯವರಿಗೆ. ಎಸ್ಪೆಷಲಿ ಯಾರು ತುಂಬಾ ಸೀರಿಯಸ್ ಆಗಿದ್ದೀರೋ ಭಕ್ತಿ ಮಾರ್ಗದಲ್ಲಿ ನಾವು ಮುಂದುವರಿಬೇಕು, ನನಗೆ ಭಗವತ್ ಪ್ರೇಮ ಸಿಗ್ಬೇಕು, ಭಗವತ್ ಧಾಮಕ್ಕೆ ಹೋಗ್ಬೇಕು, ಭೌತಿಕ ಪ್ರಪಂಚದ ಬಿಡುಗಡೆ ಬೇಕು ಅಂತ ಯಾರು ಹಂಬಲಿಸ್ತಾ ಇದ್ದೀರೋ ಗೌರನಿತಾಯ್ ಕೃಪಾ ತುಂಬಾ ಮುಖ್ಯ. ಆಯ್ತಾ? ಹಾಗಾಗಿ ಗೌರನಿತ ಹೇಳಿರೋ ಇನ್ಸ್ಟ್ರಕ್ಷನ್ ನಾವೆಲ್ಲರೂ ಫಾಲೋ ಮಾಡ್ಬೇಕು. ಪ್ರತಿನಿತ್ಯ ಜಪ ಮಿಸ್ ಮಾಡ್ಬೇಡಿ. ಪ್ರತಿನಿತ್ಯ ನಮ್ಮ ಸಾಧನೆ ಚೆನ್ನಾಗಿ ಫಾಲೋ ಮಾಡ್ಕೊಂಡು ಚೈತನ್ಯ ಮಹಾಪ್ರಭುವಿನ ಕೃಪೆ ಪಾತ್ರರಾಗ್ಬೇಕು ನಾವು. ಓಕೆನಾ? ಸೊ ಇವತ್ತಿನ ಅಧ್ಯಾಯ ಶುರು ಮಾಡೋಣ. 11ನೇ ಅಧ್ಯಾಯ 1-2-3 ಶ್ಲೋಕ ಮಾಡ್ಬಿಟ್ಟು ಸ್ಟಾಪ್ ಮಾಡೋಣ. ಓಕೆನಾ? ಚೈತನ್ಯ ಮಹಾಪ್ರಭು ಆವಿರ್ಭಾವ ದಿವಸ ಆಗಿರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನಾವು ಅವ್ರಿಗೆ ನಮಸ್ಕರಿಸ್ಕೊಂಡು ನಾವು ಇವತ್ತಿನ ಭಗವದ್ಗೀತೆ ಶುರು ಮಾಡೋಣ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಓಕೆ, 11ನೇ ಅಧ್ಯಾಯ 1ನೇ ಶ್ಲೋಕ ಶುರು ಮಾಡೋಣ.
ನಿಮಿಷ. ಎಲ್ಲ ಇದೆ ಅಲ್ವಾ ಭಗವದ್ಗೀತೆ? ತೆಗ್ದಿಟ್ಕೊಳ್ಳ 11ನೇ ಅಧ್ಯಾಯ ಶುರು ಮಾಡೋಣ. ಮಾತಾಜಿ ನನ್ನ ಮಾತಾಜಿ ಮಾತು ಕೆಸ ತೆಗ್ದಿಟ್ಕೊಂಡಿದೆ ಮಾತಾಜಿ, ತೆಗ್ದಿಟ್ಕೊಂಡಿದೀವಿ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಂ ಆಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅನುವಾದ ಓದ್ಲಾರಿ ಮಾತಾಜಿ? ಹರೇ ಕೃಷ್ಣ. ಅನುವಾದ ಮಾತಾಜಿ ಎಷ್ಟನೇ ಅನುವಾದ ಶ್ಲೋಕ ಇದು ಎಷ್ಟನೇ ಅನುವಾದ ಶ್ಲೋಕ? ಮೊದಲನೇ ಶ್ಲೋಕ ಅನುವಾದ ಭಾವಾರ್ಥ ಓದಿ ಮಾತಾಜಿ. ಅನುವಾದ. ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ. ಇದರಿಂದ ನನ್ನ ಮೋಹವು ನಾಶವಾಗಿದೆ. ಭಾವಾರ್ಥ. ಕೃಷ್ಣ ಎಲ್ಲಾ ಕಾರಣಗಳ ಕಾರಣ ಎನ್ನುವುದು ಈ ಅಧ್ಯಾಯವು ತೋರಿಸುತ್ತದೆ. ಭೌತಿಕ ಲೋಕಗಳ ಮಹಾವಿಷ್ಣುವಿನಿಂದ ಹೊರಸುತ್ತದೆಯೋ ಮಹಾವಿಷ್ಣುವಿಗೆ ಸಹ ಕೃಷ್ಣನು ಕಾರಣನು. ಕೃಷ್ಣನು ಒಂದು ಅವತಾರವಲ್ಲ, ಅವನು ಎಲ್ಲಾ ಅವತಾರಗಳು ಮೂಲ. ಹಿಂದಿನ ಅಧ್ಯಾಯದಲ್ಲಿ ಇದನ್ನು ಸಂಪೂರ್ಣವಾಗಿ ವಿವರಿಸಿದೆ. ಈ ಅರ್ಜುನನು ಧನ್ಯವಾದ ಮತ್ತೆ ಯಾರು ಓದ್ತೀರಾ? ಹರೇ ಕೃಷ್ಣ ಮಾತು. ಕೃಷ್ಣ. ಮಾತಾಜಿ ಹರೇ ಕೃಷ್ಣ ಮಾತಾಜಿ ಓದ್ಲೇರಿ? ಹಾ ಹಾ. ಅವತಾರವಲ್ಲ, ಅವನು ಎಲ್ಲಾ ಅವತಾರಗಳ ಮೂಲ. ಹಿಂದಿನ ಅಧ್ಯಾಯದಲ್ಲಿ ಇದನ್ನು ಸಂಪೂರ್ಣವಾಗಿ ವಿವರಿಸಿದೆ. ಈಗ ಅರ್ಜುನನು ಮಟ್ಟಿಗೆ ಅವನು ತನ್ನ ಮೋಹವು ಕೊನೆಗೊಂಡಿತು ಎಂದು ಹೇಳುತ್ತಾನೆ. ಎಂದರೆ ಈಗ ಅರ್ಜುನನು ಕೃಷ್ಣನು ಕೇವಲ ಒಬ್ಬ ಮನುಷ್ಯ, ತನ್ನ ಸ್ನೇಹಿತ ಎಂದು ಯೋಚಿಸುವುದಿಲ್ಲ. ಅವನು ಎಲ್ಲಾ ವಸ್ತುಗಳ ಮೂಲ ಎಂದು ಕಾಣುತ್ತಾನೆ. ಅರ್ಜುನನಿಗೆ ಬಹುಮಟ್ಟಿಗೆ ಜ್ಞಾನೋದಯವಾಗಿದೆ. ತನಗೆ ಕೃಷ್ಣನಂತಹ ಮಹಾನ್ ಸ್ನೇಹಿತನಿದ್ದಾನೆ ಎಂದು ಅವನಿಗೆ ಸಂತೋಷ. ಆದರೆ ತಾನು ಕೃಷ್ಣನನ್ನು ಎಲ್ಲಾ ವಸ್ತುಗಳ ಮೂಲ ಎಂದು ಒಪ್ಪಿಕೊಂಡರೂ ಇತರರು ಒಪ್ಪಿಕೊಳ್ಳದೆ ಹೋಗಬಹುದು. ಆದುದರಿಂದ ಎಲ್ಲರಿಗೂ ಕೃಷ್ಣನ ದೈವತತ್ವವು ಸ್ಪಷ್ಟವಾಗುತ್ತದೆ. ಈ ಅಧ್ಯಾಯದಲ್ಲಿ ಅವನು ಕೃಷ್ಣನಿಗೆ ತನ್ನ ವಿಶ್ವರೂಪವನ್ನು ತೋರಿಸುವಂತೆ ಪ್ರಾರ್ಥಿಸುತ್ತಾನೆ. ವಾಸ್ತವವಾಗಿ ಕೃಷ್ಣನ ವಿಶ್ವರೂಪವನ್ನು ಕಂಡವನು ಅರ್ಜುನನಂತೆ ಹೆದರಿಕೊಳ್ಳುತ್ತಾರೆ. ಆದರೆ ಕೃಷ್ಣನು ಎಷ್ಟು ಕರುಣಾಳು ಎಂದರೆ ಹರೇ ಕೃಷ್ಣ ಮಾತಾಜಿ. ಕೃಷ್ಣನು ಎಷ್ಟು ಕರುಣಾಳು ಎಂದರೆ ವಿಶ್ವರೂಪವನ್ನು ತೋರಿಸಿ ತನ್ನ ಮೂಲ ರೂಪಕ್ಕೆ ಹಿಂದಿರುಗುತ್ತಾನೆ. ಕೃಷ್ಣ ತಾನು ಮಾತನಾಡುತ್ತಿರುವುದು ಅರ್ಜುನನ ಪ್ರಯೋಜನಕ್ಕಾಗಿ ಎಂದು ಹಲವು ಬಾರಿ ಹೇಳುತ್ತಾನೆ. ಅರ್ಜುನನು ಇದನ್ನು ಒಪ್ಪುತ್ತಾನೆ. ತನಗೆ ಇದೆಲ್ಲ ಆಗುತ್ತಿರುವ ಕೃಷ್ಣನ ಕೃಪೆಯಿಂದ ಎಂದು ಅರ್ಜುನನು ಒಪ್ಪಿಕೊಳ್ಳುತ್ತಾನೆ. ಕೃಷ್ಣನು ಎಲ್ಲ ಕಾರಣಗಳ ಕಾರಣನು ಮತ್ತು ಪ್ರತಿಯೊಬ್ಬರ ಹೃದಯದಲ್ಲೂ ಪರಮಾತ್ಮನಾಗಿ ನೆಲೆಸಿದ್ದಾನೆ ಎನ್ನುವುದು ಈಗ ಅವನ ದೃಢ ನಂಬಿಕೆ. ಹರೇ ಕೃಷ್ಣ ಮಾತಾಜಿ. ಸೊ ಈ ವಿಶ್ವರೂಪ ಅನ್ನೋ ಅಧ್ಯಾಯ ಅಲ್ವಾ, ವಿಶ್ವರೂಪ ಅನ್ನೋದೇನು ಅರ್ಜುನ ತೋರ್ಸಕ್ಕೆ ಹೇಳ್ತಾನೋ. ಯಾವ್ದಕ್ಕೆ ಹೇಳ್ತಾ ಇರೋದು? ಅರ್ಜುನ ಯಾರಿಗೋಸ್ಕರ ತೋರ್ಸಕ್ ಹೇಳ್ತಾ ಇರೋದು? ಯಾರ್ಯಾರು ಇಲ್ಲಿವರೆಗೂ 10ನೇ ಅಧ್ಯಾಯದವರೆಗೂ ಇನ್ನೂ ಭಗವಂತನ ಒಂದು ಸ್ಥಾನನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳಕ್ಕಾಗಿಲ್ವೋ ಅಲ್ವಾ, ಭಗವಂತ ಯಾರು ಅನ್ನೋದು ಇನ್ನೂ ತಿಳಿದಿಲ್ವೋ, ಭಗವಂತನ ಒಂದು ಶಕ್ತಿ ಏನು ಅನ್ನೋದು ಇನ್ನೂ ಅರ್ಥ ಆಗಿಲ್ವೋ, ಭಗವಂತ ಯಾರು ಅನ್ನೋದು ಸರಿಯಾಗಿ ಮಂದಟ್ಟಾಗಿಲ್ವೋ, ಅಂತ ವ್ಯಕ್ತಿಗಳಿಗೋಸ್ಕರ ಅರ್ಜುನ ಇಲ್ಲಿ ಪ್ರಾರ್ಥಿಸ್ತಾ ಇರೋದು ಕೃಷ್ಣನಿಗೆ. ನಿನ್ನ ಒಂದು ವಿಶ್ವರೂಪ ಹೆಂಗೆ, ಈ ವಿಶ್ವನ ಪೂರ್ತಿಯಾಗಿ ಹೆಂಗೆ ಅವಲಂಬಿಸಿದ್ಯಾ, ಹೆಂಗೆ ನೀವು ಸರ್ವವ್ಯಾಪಿ ಆಗಿದ್ಯಾ ಅನ್ನೋದ್ರ ಬಗ್ಗೆ ತೋರ್ಸು ಅಂತ ಅರ್ಜುನ ಪ್ರಾರ್ಥಿಸ್ಕೊಂತ ಇರೋದು. ಸೊ ಅರ್ಜುನನಿಗೆ ಎಲ್ಲಾ ರೀತಿ ಮೋಹ ಹೊಟ್ಟೋಯ್ತು. ಮೋಹ ಎಲ್ಲಿವರೆಗೂ ಇರತ್ತೋ ಅಲ್ಲಿವರೆಗೂ ನಮ್ಗೆ ಅರ್ಥ ಆಗಲ್ಲ.
ಅಲ್ವಾ? ಇವಾಗ ಮೋಹ ಅಂದ್ರೆ ಹೆಂಗ್ ಅರ್ಥ ಮಾಡ್ಕೊಡೋದು? ಎಸ್ಪೆಷಲಿ ನೀವೆಲ್ಲ ತಾಯಂದ್ರು ಅಲ್ವಾ? ತಾಯಂದ್ರಿಗೆ ಏನು, ಮಕ್ಕಳು ಅಂದ್ರೆ ಪಂಚ ಪ್ರಾಣ. ಏನೇ ತಪ್ಪು ಮಾಡಿದ್ರು ಏಯ್ ನನ್ ಮಗ ಕರೆಕ್ಟಾಗೇ ಇದ್ದಾನೆ, ನನ್ ಮಗಳು ಸರಿಯಾಗೇ ಇದ್ದಾಳೆ ಅಂತೀವಿ. ಹೌದಾ? ಅವ್ನು ಓದ್ದೆ ಹೋದ್ರು ಅಥವಾ ಯಾರೇನ ಕಂಪ್ಲೇಂಟ್ ಮಾಡಿದ್ರು ನಮ್ಮ ಮಗ ಫಸ್ಟ್ ಸರಿ ಇದಾರಂತ ಅನ್ಕೋತೀವಿ ನಾವು. ಅದು ಮೋಹದಿಂದ ಯೋಚನೆ ಮಾಡೋದು ಅಲ್ವಾ? ಬಟ್ ಟೀಚರ್ಗೆ ಅದೇ ವಿದ್ಯಾರ್ಥಿ ಮೋಹದಿಂದ ನೋಡ್ತಾಳ? ಮೋಹದಿಂದ ನೋಡಲ್ಲ ಟೀಚರ್ ಅಲ್ವಾ? ಜಸ್ಟ್ ಆಸ್ ಅ ಡ್ಯೂಟಿ ತರ ತಿಳಿಸ್ಕೊಡ್ತಾಳೆ, ಪಾಠ ಹೇಳ್ಕೊಡ್ತಾಳೆ ಅಲ್ವಾ? ಮೋಹದಲ್ಲಿ ಏನಾಗತ್ತೆ, ನಾವು ಇರೋದನ್ನ ಇದ್ದಿದ್ದನ್ನ ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ, ಫ್ಯಾಕ್ಟ್ ನ ಟ್ರುತ್ ನ ನಮಗೆ ಗ್ರಹಿಸ್ಕೊಳಕ್ ಆಗಲ್ಲ. ಮೋಹ ಅಡ್ಡ ಬಂದ್ಬಿಡುತ್ತೆ. ಮೋಹ ಹೋದಾಗ ನಮ್ಗೆ ಅರ್ಥ ಆಗುತ್ತೆ, ಅಯ್ಯೋ ಹೌದಲ್ಲ, ಇವನು ಎಷ್ಟು ತಪ್ಪು ಮಾಡ್ತಿದ್ದಾನೆ, ಇಷ್ಟು ನಿಧಾನವಾಗಿ ಹೇಳೋದು ಕರೆಕ್ಟ್ ಅಲ್ಲ, ಇಷ್ಟು ಟೈಮ್ ಕಾಲಹರಣ ಮಾಡೋದು ಸರಿಯಲ್ಲ, ಅವನಿಗೆ ಸರಿಯಾಗಿ ಪಾಠ ಕಲಿಸ್ಲೇಬೇಕು ಅಂತ ಅವನಿಗೆ ನಾವು ಜೋರ್ ಮಾಡ್ತೀವಿ ಅಲ್ವಾ? ಅದು ಮೋಹ ಇಲ್ಲದ. ಮೋಹ ಇದ್ದಾಗ ಎಲ್ಲ ಸರಿ ಅನ್ಸತ್ತೆ, ನಮ್ಮ ಮಕ್ಕಳೇ ಕರೆಕ್ಟ್ ಅನ್ಸುತ್ತೆ, ಅವ್ರ ಏನಂತಾರೋ ಅದೇ ಕರೆಕ್ಟ್ ಅಂತೀವಿ. ಹಂಗೆ ನಾವು ಮೋಹಿತರಾದಾಗ ನಮ್ಗೆ ಕೃಷ್ಣ ಕೂಡ ಸರಿಯಾಗಿ ಅರ್ಥ ಆಗಲ್ಲ. ನಮ್ ತಲೆಗೆ ಬಂದಿದೆ ನಾವು ಸರಿ ಅನ್ಕೋತೀವಿ ಅಲ್ವಾ? ಅಥವಾ ನಮ್ ಸಂದೇಹಗಳೇ ದೊಡ್ಡದು ಅನ್ಕೋತೀವಿ ನಾವು. ಈಗ ಅರ್ಜುನಂಗೆ 108 ಸಂದೇಹಗಳಿತ್ತಲ್ವಾ, ನಾನು ಇವ್ರಿಗೆಲ್ಲ ಕೊಲೆ ಮಾಡ್ಲಾ ಬೇಡವಾ, ಯುದ್ಧ ಮಾಡ್ಲಾ ಬೇಡವಾ? ಯುದ್ಧ ಮಾಡ್ದೇವ್ರು ನಡೆಯತ್ತಲ್ಲ, ಯಾಕೆ ಯುದ್ಧ ಮಾಡ್ಬೇಕು? ಭಕ್ತಿ ಮಾಡಿದ್ರು ನಡೆಯತ್ತಲ್ಲ, ಯಾಕೆ ಭಕ್ತಿ ಮಾಡ್ಬೇಕು? ನಾನು ಒಳ್ಳೆವನಾಗಿದ್ರೆ ಸಾಕಲ್ಲ. ಜನ ಹೇಳೋದೇ ಅದು. ನಮ್ ಜನರೇನಂತಾರೆ, ಏನ್ ನಿಮ್ ತರ ಯಾಕೆ ಭಕ್ತಿ ಮಾಡ್ಬೇಕು? ನಾನು ಆಗ್ಲೇ ತುಂಬಾ ಒಳ್ಳೆ ಮನುಷ್ಯ, ನಾನು ಯಾರಿಗೂ ಕೆಟ್ಟದ್ ಬಯಸೋದಿಲ್ಲ, ಆಯ್ತಾ? ಯಾರಿಗೂ ಕೆಟ್ಟದ್ ಏನು ಮಾತಾಡೋದಿಲ್ಲ, ಯಾರ್ದು ಏನು ನಾನು ದುಡ್ಡು ತಗೊಳ್ಳೋದಿಲ್ಲ. ನಂಗೆ ಯಾಕೆ ಬೇಕು ಈ ಭಕ್ತಿ ಅಲ್ಲ, ಈ ಜಪ ಅಲ್ಲ? ನೀವು ಮಾಡ್ಕೊಳ್ಳಿ, ನೀವೆಲ್ಲ ಪಾಪಿ ವ್ಯಕ್ತಿಗಳು, ನೀವು ಮಾಡ್ಕೋತಿದ್ದೀರಾ. ನಾನ್ ತುಂಬಾ ಪುಣ್ಯ ವ್ಯಕ್ತಿ, ಪುಣ್ಯ ಸಂಪಾದನೆ ಮಾಡೋ ವ್ಯಕ್ತಿ, ಪುಣ್ಯವಂತ ನಾನು, ಇಷ್ಟು ಒಳ್ಳೆ ಹೃದಯ ಉಳ್ಳವಂತ ನಾನು. ನಂಗೆ ಯಾಕೆ ಬೇಕಿದಲ್ಲ? ಹೌದಾ? ಕೇಳಿದಿರ ನೀವು? ಇದು ಒನ್ ಆಫ್ ದ ಅಬ್ಜೆಕ್ಷನ್ಸ್ ಜನರದು. ಯಾಕೆ ಭಕ್ತಿ ಮಾಡಲ್ಲ ಅಂದ್ರೆ, ಓನ್ಲಿ ಪಾಪ ವ್ಯಕ್ತಿಗಳೇ, ಪಾಪಿಯರೇ ಮಾಡೋದು ಅನ್ಕೋತಾರ ಅವ್ರು. ಭಕ್ತಿ ಅನ್ನೋದು ಎಲ್ರದ್ದು ಡ್ಯೂಟಿ ಅಲ್ವಾ? ನಾವು ಪಾಪಿ ಆಗದೆ ಹೋಗಿದ್ರೆ ಮತ್ತೆ ಯಾಕೆ ಶರೀರ ತಗೋತಿದ್ವಿ, ಯಾಕೆ ಹುಟ್ಟಿಸಿದ್ವಿ ನಾವು? ಪಾಪ ಇರೋದ್ರಿಂದನೇ ನಾವು ಶರೀರ ತಾಳಿರೋದು ಅಲ್ವಾ? ಸೊ ಹಾಗಾಗಿ ಮೋಹ ಹೋದ್ರೆ ಎಲ್ಲ ನಮ್ಗೆ ಇರೋದನ್ನ ಇದ್ದಿದ್ದಂಗೆ ಕಣ್ಣಕ್ ಕಾಣುತ್ತೆ, ಗೊತ್ತಾಯ್ತಾ? ಇದ್ದಿದ್ದಂಗೆ ಕ್ಲಿಯರ್ ಆಗಿ ಕಾಣುತ್ತೆ ನಮ್ಗೆ. ಅದಕ್ಕೆ ಆ ಮೋಹನ ಹೋಗ್ಲಾಡ್ಸ್ಕೋಬೇಕು. ಆ ಮೋಹ ಹೋಗ್ಲಾಡ್ಸ್ಕೋಬೇಕಾದ್ರೆ ನಾವು, ಇಲ್ಲಿ ಅರ್ಜುನ ಅದೇ ಹೇಳ್ತಿರೋದಲ್ಲ, ಅರ್ಜುನನಿಗೆ ಇಲ್ಲಿವರೆಗೂ 10ನೇ ಅಧ್ಯಾಯವರೆಗೂ ಏನೇನ್ ನಾವು ಕೇಳಿದೀವಿ ಭಗವದ್ಗೀತೆ, ಇದು ಕೇಳಿದ್ಮೇಲೆ ನಮ್ಗೆ ಮೋಹ ಇಷ್ಟೊತ್ತಿಗೆ ಹೋಗಿರ್ಬೇಕು, ಅರ್ಜುನ ಹೋದಂಗೆ. ಇನ್ನೂ ಹೋಗಿಲ್ಲ ಅಂದ್ರೆ ಇವಾಗ ವಿಶ್ವರೂಪ ದರ್ಶನ ನೋಡಿದ್ಮೇಲೆ ನಮ್ಗೆ ಹೋಗ್ಬೇಕು, ಇಲ್ಲ 12ನೇ ಅಧ್ಯಾಯ ಆದ್ಮೇಲೆ ಹೋಗ್ಬೇಕು, ಇಲ್ಲ ಪೂರ್ತಿ 18 ಅಧ್ಯಾಯ ಆದ್ಮೇಲಾರು ಹೋಗಿರ್ಬೇಕು ನಮ್ಗೆ ಎಲ್ಲ ಮೋಹ. 18 ಅಧ್ಯಾಯ ಆದ್ಮೇಲೆ ಹೋಗಿಲ್ಲ ಅಂದ್ರೆ ಏನ್ ಮಾಡೋಣ? ಮಾತಾಜಿ ಏನಂತೀರಾ ನೀವು? 18 ಅಧ್ಯಾಯ ಮುಗಿಸ್ಬಿಟ್ವಪ್ಪ, ನಮ್ಗೆ ಇನ್ನೂ ಏನೋ ಡೌಟ್ ಇದೆ ಮಾತಾಜಿ, ಇನ್ನೂ ನಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ, ಅವಾಗ ಏನ್ ಮಾಡ್ಬೇಕು? ಅವಾಗ ಮತ್ತೊಮ್ಮೆ ಚಾಲು ಮಾಡಿ. ಮತ್ತೊಮ್ಮೆ ಒಂದು ಮತ್ತೆ ಒಂದರಿಂದ ಶುರು ಮಾಡೋಣ ಅಂತೀರಾ? ಮತ್ತೆ ಮೊದಲನೇ ಕ್ಲಾಸಿಂದ ಶುರು ಮಾಡೋಣ. ಓದ್ಕೊಂತ ಹೋದ್ವಿ ಅಂದ್ರೆ ಅವಾಗ ನಮಗ ಒಂದ್ ಸ್ವಲ್ಪ ತಿಳಿತದೆ. ಯಾಕಂದ್ರೆ ಇದು ಈ ಒಂದು ಬಂಧನದೊಳಗೆ ಸಿಕ್ಕೊಂಡ್ಬಿಟ್ಟಿವಿ ಅಂದ್ಮೇಲೆ ಲಗುನ ಮಾಯ ಆಗೋಲ್ರಿ, ಅದು ಮಾಯ ಹೋಗಲ್ಲ, ಅದು ಲಗುನೆ. ಹೌದಲ್ರಿ? ಯಾರು ಮಾತಾಡ ಅದು ಓದ್ಕೊಂತ ಓದ್ಕೊಂತ ನಿರ್ಮಲಾ ಮಾತಾಜಿನ? ನಿರ್ಮಲಾ ಹಾ ಮಾತಾಜಿ. ಹಾ ಮಾತಾಜಿ, ನಿಮ್ಗೆ ಅದೇನ 16 ಮಾಲೆ ಮಾಡಕ್ ಹೇಳಿದಿಲ್ಲ ಮಾತಾಜಿ, ಮಾಡ್ತಿದ್ದೀರಾ? 16 ರೌಂಡ್ಸ್ ಚಾಂಟ್ ಮಾಡ್ತಿದ್ದೀರಾ? ಹಾ ಮಾತಾಜಿ, 16 ಬೇರೆ ಮಾಡೀನ್ರಿ. 16 ರೌಂಡ್ ಇದು ಹರೇ ಕೃಷ್ಣನ್ ಆದ್ಮೇಲೆ ಮತ್ತ 13 ರೌಂಡ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಅದು 13 ಅದು ಬೇರೆ ಮಾಡೀನ್ರಿ ನಾನು. ವೆರಿ ಗುಡ್ ಮಾತಾಜಿ. ಸೊ ಹೋಗುತ್ತೆ ನಿಮ್ಗೆ 18 ಅಧ್ಯಾಯದೊಳಗೆ ಮೋಹ ಅನ್ನೋದು ಹೋಗುತ್ತೆ ನಮಗೆ. ಕೃಷ್ಣ ನಮಗೆ ಪೂರ್ತಿಯಾಗಿ ಸ್ಪಷ್ಟವಾಗಿ ಅರ್ಥ ಆಗ್ತಾನೆ. ಇನ್ನೂ ಅರ್ಥ ಆಗ್ಲಿಲ್ಲ ಅಂದ್ರೆ ನಾವು ಭಾಗವತ ಶುರು ಮಾಡೋಣ. ಭಾಗವತ ಭಕ್ತರ ಮುಖಾಂತರದಿಂದ ಕೇಳಿದಾಗ ಇನ್ನೂ ಚೆನ್ನಾಗಿ ನಮ್ಗೆ ಮಂದೆಟ್ಟಾಗತ್ತೆ.
ಆಯ್ತಾ? ಹಾಗಾಗಿ ಈ ಮೋಹನ ಅರ್ಜುನನಿಗೆ ತುಂಬಾ ಬೇಗನೆ ಹೋಗ್ಲಾಡ್ಸ್ಕೊಂಡ. ಬಟ್ ಈಗ ಅವನು ವಿಶ್ವರೂಪ ಕೇಳ್ತಾ ಇರೋದು ನಮ್ಮೆಲ್ಲರಿಗೋಸ್ಕರ ಕೇಳ, ಆಯ್ತಾ? ಸಾಧಾರಣ ವ್ಯಕ್ತಿಗಳಿಗೋಸ್ಕರ ಕೇಳ್ತಾ ಇರೋದು, ಆಯ್ತಾ? ಸೊ ಭಗವಂತನ ವಿಶ್ವರೂಪ ನೋಡಾದ್ರೂ ಅಬ್ಬಾ ಇಷ್ಟು ದೊಡ್ಡ ವ್ಯಕ್ತಿ ಯಾರು ಇಲ್ವೇ ಈ ಪ್ರಪಂಚದಲ್ಲಿ, ಈ ರೂಪನ ನಾನು ಯಾರ್ದು ನೋಡಿಲ್ವಲ್ಲ, ಓ ಈ ರೂಪದಲ್ಲಿ ಎಲ್ಲಾ ದೇವತೆಗಳು ನನ್ನ ಇಷ್ಟ ದೈವನೂ ಇದಾರಾ ಅಂತ ಯಾವಾಗ ನೋಡ್ತಾರೋ ಅವಾಗ ಜನಕ್ಕೆ ಅರ್ಥ ಆಗತ್ತೆ, ಓ ನಿಜವಾಗ್ಲೂ ಭಗವಂತ ಯಾರು ಅಂದ್ರೆ ಆ ಕೃಷ್ಣ ಪರಮಾತ್ಮನೇ ಅನ್ನೋ ತೀರ್ಮಾನಕ್ಕೆ ಎಲ್ಲರೂ ಬರ್ಬೇಕು. ಅದಕ್ಕೆ ವಿಶ್ವರೂಪ ತೋರಿಸೋದು ಕೃಷ್ಣ. ವಿಶ್ವರೂಪ ಆ ರೂಪ ಮಾತ್ರ ಭಗವಂತ ಅಲ್ಲ, ಭಗವಂತನ ರೂಪ ಅದಲ್ಲ, ಅದು ಜಸ್ಟ್ ತಾತ್ಕಾಲಿಕವಾಗಿ ತಾಳುವಂತ ರೂಪ, ಅದು ಅವನ ಭಕ್ತನಿಗೋಸ್ಕರ. ಅವನ ನಿಜವಾದ ರೂಪ ಶ್ಯಾಮಸುಂದರ ರೂಪ. ವೃಂದಾವನದಲ್ಲಿ ಹೆಂಗಿರ್ತಾನೆ ಅವನು, ಅದು ಅವನ ನಿಜವಾದ ರೂಪ. ಅವನ ಭಕ್ತರು ಇಷ್ಟಪಡುವಂತ ರೂಪ ಅದು. ಗೊತ್ತಾಗ್ತಿದೆ ಎಲ್ರಿಗೂ ನಿಮ್ಗೆ ವಿಶ್ವರೂಪ ಯಾಕೆ ತೋರಿಸಿರೋದು ಕೃಷ್ಣ? ಅದೊಂದು ತಾತ್ಕಾಲಿಕ ರೂಪ. ಅದು ಆ ರೂಪದಲ್ಲಿ ಅವನ ಶಕ್ತಿಯ ಸಾಮರ್ಥ್ಯತೆಯನ್ನ ಅವನು ಪ್ರದರ್ಶಿಸ್ತಾನೆ. ಅವನ ಪವರ್ ಏನು, ಅವನು ಹೆಂಗೆ ಇಡೀ ಪ್ರಪಂಚಕ್ಕೆ ಅವನು ಸರ್ವವ್ಯಾಪಿ ಆಗಿದ್ದಾನೆ, ಅವನಲ್ಲಿ ಎಲ್ಲಾ ದೇವತೆಗಳು ಇದ್ದಾರೆ, ಎಲ್ಲಾ ಗ್ರಹಗಳು ಅವನಲ್ಲಿ ಇದೆ ಅನ್ನೋದನ್ನ ತೋರಿಸ್ತಾನೆ ಅಲ್ವಾ? ಯಾವ ರೀತಿ ಎಲ್ಲ ಅಗ್ನಿ ಬರ್ತಾ ಇದೆ ಹೊರಗಡೆ, ಯಾವ ರೀತಿ ಅವನ ಬಾಯಲ್ಲಿ ಎಲ್ಲ ಕಾಲಕ್ಕೆ ಸಿಹಾಕೊಂಡು ಕಾಲಚಕ್ರ ಸಿಹಾಕೊಂಡಿರುವಂತ ವ್ಯಕ್ತಿಗಳು ಹೆಂಗೆ ಅವನ್ ಬಾಯಿ ಒಳಗೆ ಹೋಗ್ತಿದ್ದಾರೆ, ಯಾವ ರೀತಿ ಎಲ್ಲರೂ ಜನ್ಮ ಮೃತ್ಯು ಚಕ್ರಕ್ಕೆ ಸಿಹಾಕೊಂಡು ಮತ್ತೆ ಮತ್ತೆ ಜನ್ಮ ತಾಳ್ತಾ ಇದ್ದಾರೆ, ಹೆಂಗೆ ಎಲ್ಲ ದೇವತೆಗಳು ಅವನ ಒಂದು ಅಂಗಾಂಗಗಳು ಅಲ್ವಾ? ಇದು ಅವನು ಸ್ಪಷ್ಟವಾಗಿ ತೋರಿಸ್ತಾನೆ ಕೃಷ್ಣ, ಆಯ್ತಾ? ಭಗವಂತ ಕೃಷ್ಣನ್ ಬಿಟ್ಟು ಬೇರೆ ಯಾರು ಅವನ ಸ್ಥಾನನ ತಗೊಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ವಿಶ್ವರೂಪದಲ್ಲಿ ತೋರಿಸ್ತಾನೆ. ಓಕೆ, ಎರಡನೇ ಶ್ಲೋಕಕ್ಕೆ ಹೋಗೋಣ. ಭಾವಾಪ್ಯಾಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತತ್ವತಃ ಕಮಲ ಪತ್ರಾಕ್ಷ ಮಹಾತ್ಮ್ಯಂ ಅಪಿ ಚಾವ್ಯಯಂ. ಮಾತಾಜಿ ನಾ ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಅನುವಾದ: ಕಮಲ ನೇತ್ರನೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು. ಎಂದೂ ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಭಾವಾರ್ಥ: ಅರ್ಜುನನು ತನ್ನ ಸಂತೋಷದಲ್ಲಿ ಶ್ರೀಕೃಷ್ಣನನ್ನು ಕಮಲ ನೇತ್ರ ಎಂದು ಕರೆಯುತ್ತಾನೆ. ಕೃಷ್ಣನು ಹಿಂದಿನ ಒಂದು ಅಧ್ಯಾಯದಲ್ಲಿ ಈ ಇಡೀ ಭೌತಿಕ ಅಭಿವ್ಯಕ್ತಿಯು ಕಾಣಿಸುವುದಕ್ಕೆ ಮತ್ತು ಅದೃಶ್ಯವಾಗುವುದಕ್ಕೆ ನಾನು ಮೂಲ ಎಂದು ಭರವಸೆ ನೀಡಿದ್ದಾನೆ. ಅರ್ಜುನನು ಇದನ್ನು ಪ್ರಭುವಿನಿಂದ ವಿವರವಾಗಿ ಕೇಳಿದ್ದಾನೆ. ಕೃಷ್ಣನು ಎಲ್ಲ ವಸ್ತುಗಳು ಕಾಣಿಸಿಕೊಳ್ಳುವುದಕ್ಕೆ ಮತ್ತು ಮಾಯವಾಗುವುದಕ್ಕೆ ಮೂಲವಾದರೂ ಅವನು ಅವುಗಳಿಂದ ದೂರ ಉಳಿದಿದ್ದಾನೆ ಎಂದು ಅರ್ಜುನನಿಗೆ ತಿಳಿದಿದೆ. 9ನೇ ಅಧ್ಯಾಯದಲ್ಲಿ ಪ್ರಭು ಹೇಳಿದಂತೆ ಆತನು ಸರ್ವವ್ಯಾಪಿ, ಆದರೆ ಆತನೇ ವ್ಯಕ್ತಿಶಃ ಎಲ್ಲೆಲ್ಲೂ ಇರುವುದಿಲ್ಲ. ಇದು ಕೃಷ್ಣನ ಊಹಾತೀತ ಸಂಪತ್ತು. ಇದು ತನಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಎಂದು ಅರ್ಜುನನು ಒಪ್ಪಿಕೊಳ್ಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಬೋಧಿಸ್ತಾನೆ ಕೃಷ್ಣ. ಕೃಷ್ಣನಿಗೆ ಅರ್ಜುನ ಏನಂತಾನೆ, ನಿನ್ನ ಭಗವಂತನ ಒಂದು ಮಹಿಮೆಗಳನ್ನ ನನಗೆ ಅರಿವಾಗಿದೆ ಅಂತ ಹೇಳ್ತಾನೆ ಅರ್ಜುನ ಅಲ್ವಾ? ನಿನ್ನ ಒಂದು ಆವಿರ್ಭಾವ, ನೀನು ಪ್ರತ್ಯಕ್ಷ ಆಗೋದು, ನೀನು ಕಣ್ಮರೆ ಆಗೋದು, ಎರಡೂ ಅವನ ಒಂದು ಲೀಲೆ ಅದು ಅಲ್ವಾ? ಈ ಪ್ರಪಂಚ ಸೃಷ್ಟಿಗೆ ಅವನ ಕಾರಣ ಆದ್ರೂ ಈ ಸೃಷ್ಟಿಯ ಭಾಗ ಅವನಲ್ಲ. ಈ ಸೃಷ್ಟಿ ನಿರ್ಮಾಪಿಸಿರೋದು ನಮಗೋಸ್ಕರ, ಜೀವಿಗಳಿಗೋಸ್ಕರ, ಬದ್ಧ ಜೀವಿಗಳಿಗೋಸ್ಕರ, ಮುಕ್ತ ಜೀವಿಗಳಿಗೋಸ್ಕರ ಅಲ್ಲ. ಮುಕ್ತ ಜೀವಿಗಳು ಮುಕ್ತ ಲೋಕದಲ್ಲಿರ್ತಾರೆ ಅಲ್ವಾ, ವೈಕುಂಠ ಲೋಕದಲ್ಲಿರ್ತಾರೆ. ಇದೆಲ್ಲ ಬದ್ಧ ಜೀವಿಗಳಿಗೋಸ್ಕರ ಈ ಪ್ರಪಂಚ ಇರುತ್ತೆ. ಸೊ ಈ ಪ್ರಪಂಚದ ಭಾಗ ಅವನಲ್ಲ, ಆದರೆ ಅವನ ಒಂದು ಶಕ್ತಿ ರೂಪದಲ್ಲಿ, ಅವನ ಒಂದು ಇನ್ನೊಂದು ಪ್ಲನರಿ ಎಕ್ಸ್ಪಾನ್ಷನ್ ಅಲ್ಲ, ಅವನ ಒಂದು ಅವತಾರ ರೂಪದಲ್ಲಿ ಅವನು ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿ ನೆಲೆಸಿದ್ದಾನೆ ಅಲ್ವಾ? ಅವನ ನಿರಾಕಾರ ರೂಪದಲ್ಲಿ ಎಲ್ಲ ವಸ್ತುಗಳಲ್ಲಿ ಅವನು ಇರ್ತಾನೆ. ಅದರ ಅರ್ಥ ಈ ವಸ್ತು ಭಗವಂತ ಅಂತ ಅಲ್ಲ. ಈ ವಸ್ತುದಲ್ಲಿ ನೋಡೋಡು ಅವನ ಶಕ್ತಿ ಇರ್ಬೋದು, ಆದ್ರೆ ಆ ವಸ್ತು ಅದು ಅನ್ನಕ್ಕಾಗಲ್ಲ. ಇದ್ರಲ್ಲಿ ಅವನ ಶಕ್ತಿ ಇದೆ ಅಂತ ಹೇಳ್ಬೋದು ಅಷ್ಟೇ. ಭಗವಂತ ಅವನ ಧಾಮದಲ್ಲಿ ಇರ್ತಾನೆ, ಭಗವಂತ ಅವನ ಭಕ್ತರ ಮಧ್ಯದಲ್ಲಿ ಇರ್ತಾನೆ, ಅವನ ಭಕ್ತರ ಸಂಭಾಷಣೆದಲ್ಲಿ ಇರ್ತಾನೆ.
ಗೊತ್ತಾಗ್ತಿದ್ಯಾ? ಸೊ ಭಗವಂತ ಎಲ್ಲಿ ಬೇಕಾದ್ರೂ ಇರ್ಬೋದು, ಯಾವಾಗ್ಲೂ ಬೇಕಾದ್ರೂ ಇರ್ಬೋದು. ಅವನ್ ಧಾಮದಲ್ಲೂ ಇರ್ಬೋದು, ಇಲ್ಲೂ ಇರ್ಬೋದು, ಎಲ್ಲೆಲ್ಲೂ ಇರ್ಬೋದು. ಅದು ಭಗವಂತ. ಆಯ್ತಾ? ಸೊ ನಮ್ ಭಗವಂತ ಯಾರು ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ನಮ್ಮ ಮನಸ್ಸಿನ ಬುದ್ಧಿಯಿಂದ. Okay? ಸೊ ಅದು ಹೇಳ್ತಿರೋದು. ಓಕೆ, ಮೂರನೇ ಶ್ಲೋಕ. ಏವಂ ಏತದ್ಯಥಾ ಯಥಾರ್ಥತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಂ ಇಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಅನುವಾದ ಓದ್ಲಾ ಮಾತಾಜಿ? ಹಾ. ಅನುವಾದ. ಪರಮ ಪ್ರಭುವೇ, ಪುರುಷೋತ್ತಮನೇ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನೀನು ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ನಿನ್ನನ್ನು ಕಾಣುತ್ತಿದ್ದೇನೆ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸುವೆ ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಈ ರೂಪವನ್ನು ನೋಡಲು ಬಯಸುತ್ತೇನೆ. ಭಾವಾರ್ಥ. ತಾನು ಸ್ವಯಂ ಅಂಶದಿಂದ ಭೌತಿಕ ಜಗತ್ತನ್ನು ಪ್ರವೇಶಿಸುವುದರಿಂದ ಈ ವಿಶ್ವದ ಅಭಿವ್ಯಕ್ತಿಯು ಸಾಧ್ಯವಾಗಿದೆ ಮತ್ತು ಅದು ಸಾಗುತ್ತಿದೆ ಎಂದು ಪ್ರಭು ಹೇಳಿದನು. ಅರ್ಜುನನ ಮಟ್ಟಿಗೆ ಹೇಳುವುದಾದರೆ ಕೃಷ್ಣನ ಮಾತುಗಳು ಅವನಿಗೆ ಸ್ಫೂರ್ತಿಯನ್ನು ಕೊಟ್ಟಿವೆ. ಆದರೆ ಮುಂದೆ ಕೃಷ್ಣನು ಸಾಮಾನ್ಯ ಮನುಷ್ಯ ಎಂದು ಯೋಚಿಸುವವರನ್ನು ಒಪ್ಪಿಸಲು ಅರ್ಜುನನು ಕೃಷ್ಣನ ವಿಶ್ವರೂಪವನ್ನು ನೋಡಲು ಅಪೇಕ್ಷಿಸುತ್ತಾನೆ. ಕೃಷ್ಣನು ವಿಶ್ವದಿಂದ ಬೇರೆಯಾದರೂ ಅವನು ಅದರೊಳಗಿಂದ ಹೇಗೆ ಕಾರ್ಯನಿರ್ವಹಿಸುತ್ತೇನೆ ಎಂದು ಕಾಣಲು ಬಯಸುತ್ತಾನೆ. ಅರ್ಜುನನು ಕೃಷ್ಣನನ್ನು ಪುರುಷೋತ್ತಮ ಎಂದು ಸಂಬೋಧಿಸುವುದು ಅರ್ಥವಂತಾಗಿದೆ. ಪ್ರಭುವು ದೇವೋತ್ತಮ ಪರಮ ಪುರುಷ. ಆತನು ಅರ್ಜುನನಲ್ಲಿಯೇ ಇದ್ದಾನೆ. ಆದ್ದರಿಂದ ಅವನಿಗೆ ಅರ್ಜುನನ ಅಪೇಕ್ಷೆಯು ತಿಳಿದಿದೆ. ಅರ್ಜುನನಿಗೆ ಕೃಷ್ಣನನ್ನು ಆತನ ಕೃಷ್ಣ ರೂಪದಲ್ಲಿ ಕಾಣುವುದರಲ್ಲದೆ ಸಂಪೂರ್ಣ ತೃಪ್ತಿ ಇದೆ. ಆದ್ದರಿಂದ ಆತನ ವಿಶ್ವರೂಪವನ್ನು ನೋಡಲು ವಿಶೇಷವಾದ ಆಸೆ ಇಲ್ಲ. ಇದನ್ನು ಕೃಷ್ಣನು ತಿಳಿಯಬಲ್ಲ. ಇತರರಿಗೆ ಮನದಟ್ಟು ಮಾಡಿಕೊಡುವುದಕ್ಕಾಗಿ ಅರ್ಜುನನು ವಿಶ್ವರೂಪವನ್ನು ನೋಡಲು ಬಯಸುತ್ತಾನೆ. ಮತ್ತು ಪ್ರಭುವಿಗೆ ಗೊತ್ತು, ಅರ್ಜುನನಿಗೆ ತನ್ನ ನಂಬಿಕೆಯ ದೃಢವಾಗಬೇಕೆಂದು ವೈಯಕ್ತಿಕ ಆಶೆಯೆಂದು ಇರಲಿಲ್ಲ. ಒಂದು ಪ್ರಮಾಣವನ್ನು ಸ್ಥಾಪಿಸಲು ಅರ್ಜುನನು ವಿಶ್ವರೂಪವನ್ನು ನೋಡಲು ಬಯಸುತ್ತಾನೆ ಎಂದು ಕೃಷ್ಣನಿಗೆ ತಿಳಿದಿದೆ. ಏಕೆಂದರೆ ಭವಿಷ್ಯದಲ್ಲಿ ತಾನು ದೇವರ ಅವತಾರಗಳೆಂಬ ಹೇಳಿಕೊಳ್ಳುವ ಮೋಸಗಾರರು ಅನೇಕರು ಬರುವುದಕ್ಕಾಗಿತ್ತು. ಆದ್ದರಿಂದ ಜನರು ಎಚ್ಚರದಿಂದಿರಬೇಕು. ತಾನು ಕೃಷ್ಣ ಎಂದು ಹೇಳಿಕೊಳ್ಳುವವರು ತನ್ನ ಹೇಳಿಕೆಯನ್ನು ಜನರಿಗೆ ಮನದಟ್ಟು ಮಾಡಿಕೊಳ್ಳಲು ತನ್ನ ವಿಶ್ವರೂಪವನ್ನು ತೋರಿಸಲು ಸಿದ್ಧವಾಗಿರಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದ ಮಾತಾಜಿ. ಯಾರಿಗೋಸ್ಕರ ತೋರಿಸ್ತಾ ಇರೋದು ಭಗವಂತ? ಯಾರ್ಯಾರು ನಮಗೆ ಮೋಸ ಮಾಡ್ತಾರೋ ಕಲಿಯುಗದಲ್ಲಿ, ನಾನು ಭಗವಂತ ಅಂತ ಹೇಳ್ಕೊಂಡ್ ಬರ್ತಾರ, ನಾನೊಂದು ಅವತಾರ ಅಂತ ಹೇಳ್ಕೊಂಡ್ ಬರ್ತಾರ, ಅವ್ರೆಲ್ರಿಗೂ ಚಾಲೆಂಜ್ ಇದು. ನೀವು ವಿಶ್ವರೂಪ ತೋರ್ಸಕ್ಕಾಗತ್ತಾ? ಕೃಷ್ಣನ್ ಕೇಳ ಆಗತ್ತ, ತೋರಿಸಿದಾನೆ. ಅರ್ಜುನನ್ ಮುಂದೆ ಅರ್ಜುನ ಕೇಳಿದ ತಕ್ಷಣ ತೋರಿಸಿದಾನೆ. ನೀವು ತೋರಿಸಿ, ನಾನು ಒಪ್ಕೋತೀನಿ. ಅವಾಗ ನೀವು ಭಗವಂತ ಅಂತ ಹೇಳ್ಬೇಕು. ತೋರ್ಸಕ್ ಆಗಲ್ವಾ? ಅವಾಗ ಭಗವಂತ ಒಂದೇ. ಯಾರದು? ಕೇವಲ ಕೃಷ್ಣ. ಭಗವಂತ ಯಾರು ಅನ್ನೋದು ಒಬ್ರು ಹೇಳೋದ್ರಿಂದ ಅಲ್ಲ, ಅದಕ್ಕೆ ಶಾಸ್ತ್ರ ಪ್ರಮಾಣ ಬೇಕು ಅಲ್ವಾ? ಶಾಸ್ತ್ರದಲ್ಲಿ ಅದ್ರ ಬಗ್ಗೆ ಮೆನ್ಷನ್ ಆಗಿರ್ಬೇಕು. ಯಾರು ರೂಪ ತಾಳ್ಕೊಂಡ್ಬರ್ತಾರೆ, ಯಾರು ಅವತರಿಸ್ಕೊಂಡ್ಬರ್ತಾರೆ ಕಲಿಯುಗದಲ್ಲಿ ಅಲ್ವಾ? ಅಂಡ್ ಎಲ್ಲ ದೊಡ್ಡ ದೊಡ್ಡ ಅಸಿತ, ದೇವಲ, ವ್ಯಾಸ ಅಂತ ಮಹಾ ಋಷಿಗಳು ಕೂಡ ಅದ್ರ ಬಗ್ಗೆ ಹೇಳಿರ್ಬೇಕು, ಸ್ಪಷ್ಟವಾಗಿ ತಿಳಿಸಿರ್ಬೇಕು, ಘೋಷಿಸ್ಬೇಕದ. ಅದೊಂದು ಸೀಕ್ರೆಟ್ ಅಲ್ಲ, ಅದು ಎಲ್ಲರಿಗೂ ಗೊತ್ತು. ಕಲ್ಕಿ ಅನ್ನೋ ಅವತಾರ ತಗೊಂತಾರೆ ಕಲಿಯುಗದಲ್ಲಿ ಅನ್ನೋದು. ಮುಂದೆ ಕಲಿಯುಗದ ಕೊನೆಯ ಭಾಗದಲ್ಲಿ, ನಾವೇನು ಶುರು ಭಾಗದಲ್ಲಿ ಇದೀವಿ. ಹಾಗಾಗಿ ಇವಾಗ ಚೈತನ್ಯ ಮಹಾಪ್ರಭು ಬಂದು ಹೋಗಿರೋದು. ಬಟ್ ಈ ಗೋಲ್ಡನ್ ಪೀರಿಯಡ್ ಇಷ್ಟು 10,000 ವರ್ಷ ಮಾತ್ರ ಇರುತ್ತೆ. ಈ ಸಮಯದಲ್ಲಿ ಮಹಾಪ್ರಭು ತಂದಿಟ್ಟಿರೋಂಥ ಈ ಒಂದು ನಾಮ ಸಂಕೀರ್ತನೆ, ಈ ಕೃಷ್ಣ ಭಕ್ತಿ ಪ್ರಚಾರ, ಇದೆಲ್ಲ ತುಂಬಾ ತುಂಬಾ ಇಡೀ ಪ್ರಪಂಚನೇ ಹರಿವಂಶ ಆಗೋಗ್ಬಿಡುತ್ತೆ. ದೇಶ ಎಲ್ಲಾ ದೇಶಗಳು, ಯಾವುದೇ ದೇಶ ತಗೊಳ್ಳಿ, ಮುಸಲ್ಮಾನ್ ದೇಶ ತಗೊಳ್ಳಿ, ಕ್ರಿಶ್ಚಿಯನ್ ದೇಶ ತಗೊಳ್ಳಿ, ಸಿಖ್ ದೇಶ ತಗೊಳ್ಳಿ, ಯಾವುದೇ ತಗೊಳ್ಳಿ, ಎಲ್ಲಾರು ಬದಲಾಗ್ತಾರೆ. ಎಲ್ಲಾರು ಹರಿನಾಮ ತಗೊಳ್ಳೋದು ಶುರು ಮಾಡ್ತಾರೆ. 10,000 ವರ್ಷವರೆಗೂ. 10,000 ವರ್ಷ ಆದ್ಮೇಲೆ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ.
ಸೊ ಹಾಗಾಗಿ ಈ ಸಮಯದಲ್ಲಿ ನಾವಿರೋದ್ರಿಂದ ಯಾರಂದ್ರೆ ಅವ್ರನ್ನ ನಾವು ಭಗವಂತ ಅಂತ ನಂಬಾರ್ದು, ಯಾರಂದ್ರೆ ಅವ್ರಿಗೆ ಶರಣ ಹೋಗೋದಲ್ಲ. ಗೊತ್ತಾಗ್ತಿದ್ಯಾ? ಕೇವಲ ಆ ಪುರುಷೋತ್ತಮನಿಗೆ ಮಾತ್ರ ಶರಣ ಹೊಂದಬೇಕು ನಾವು. ಪುರುಷ ಉತ್ತಮ, ಅವನು ಪುರುಷೋತ್ತಮ. ಇಡೀ ಪ್ರಪಂಚದಲ್ಲಿ ಇರುವಂತ ಒಬ್ಬನೇ ಪುರುಷ ಯಾರು ಅಂದ್ರೆ ಕೃಷ್ಣ ಪರಮಾತ್ಮ, ಭಗವಂತ ಕೃಷ್ಣ. ಬಾಕಿ ಯಾರು ಪುರುಷ ಅಲ್ಲ. ಇಲ್ಲಿ ಪುರುಷ ದೇಹ ಪಡ್ಕೊಂಡಿದ್ರು ಅವ್ರ ಪ್ರಕೃತಿನೇ ಅವರು. ಪ್ರಕೃತಿ ಅಂದ್ರೆ ಸೇವೆ ಸಲ್ಲಿಸುವಂಥದ್ದು, ಪುರುಷ ಅಂದ್ರೆ ಸೇವೆ ಸ್ವೀಕರಿಸುವಂಥದ್ದು. ಸ್ವೀಕರಿಸೋನು, ಎಂಜಾಯರ್, ಅವನು ಸುಪ್ರೀಂ ಎಂಜಾಯರ್ ಕೃಷ್ಣ. ಸೊ ಅವನಿಗೆ ಎಂಜಾಯ್ ಮಾಡೋಕೆ ಎಲ್ಲಾ ಅರ್ಹತೆ ಇದೆ. ಅರ್ಥ ಆಗ್ತಿದೆ ಎಲ್ರಿಗೂ ನಿಮ್ಗೆ? ಕೇವಲ ಕೃಷ್ಣನಿಗೆ ಮಾತ್ರ ಎಂಜಾಯ್ ಮಾಡೋದಿಕ್ಕೆ ಅರ್ಹತೆ ಇರೋದು, ನಮ್ಗೆ ಯಾರಿಗೂ ಅಲ್ಲ. ಆಕ್ಚುಲಿ ನಾವ್ ಯಾರು ಎಂಜಾಯರ್ಸ್ ಅಲ್ಲ, ನಾವ್ ಯಾರು ಪುರುಷರಲ್ಲ. ನಾವು ಸೇವೆ ಸಲ್ಲಿಸ್ಬೇಕು. ಸೇವೆ ಸಲ್ಲಿಸೋದ್ರಿಂದ ನಮಗೆ ಸುಖ ಸಿಗತ್ತೆ. ಹೆಂಗೆ ಹೆಂಡತಿಗೆ ಗಂಡನ ಸೇವೆ ಮಾಡೋದ್ರಿಂದ ಸುಖ ಸಿಗತ್ತೆ, ಅದೇ ರೀತಿ ಜೀವಿ ಕೃಷ್ಣನಿಗೆ ಪುರುಷೋತ್ತಮ ಸೇವೆ ಮಾಡೋದ್ರಿಂದ ಸುಖ ಸಿಗತ್ತೆ. ಸೊ ಯಾರಂದ್ರೆ ಅವ್ರು ಬಂದ್ಬಿಟ್ಟು ನಾವು ಭಗವಂತ ಅವತಾರ ಅಂತ ಹೇಳೋದಿಕ್ಕೆ ಇದು ಇಲ್ಲಿ ಚಾಲೆಂಜ್ ಮಾಡ್ತಾ ಇರೋದು ಅರ್ಜುನ. ವಿಶ್ವರೂಪ ತಗೊಳಕ್ ಆಗುವಂತ ಸಾಮರ್ಥ್ಯತೆ ಇರೋದು ಕೇವಲ ಕೃಷ್ಣನಿಗೆ. ಬೇರೆ ಯಾರು ವಿಶ್ವರೂಪ ತೋರಿಸಿಲ್ಲ, ಯಾವ ದೇವತೆಗಳು ತೋರಿಸಿಲ್ಲ, ಯಾವ ದೇವತೆಗೂ ಆ ಸಾಮರ್ಥ್ಯ ಇಲ್ಲ. ಎಲ್ಲರಿಗೂ ಶಕ್ತಿ ಸಿಗ್ತಾ ಇರೋದೇ ಭಗವಂತ ಕೃಷ್ಣನಿಂದ. ಗೊತ್ತಾಗಿದ್ಯಾ? ಆ ಮಹಾವಿಷ್ಣುವಿನ ಮೂಲ ಈ ಕೃಷ್ಣ ಭಗವಂತ ಕೃಷ್ಣ. ಮಹಾವಿಷ್ಣು ಏನು ಕಾರಣೋದಕ ಸಾಯ ವಿಷ್ಣು, ಆ ಕಾರಣ ಸಮುದ್ರದಲ್ಲಿ ಮಲಗಿರ್ತಾರ, ಅವರಿಂದ ಎಲ್ಲಾ ಬ್ರಹ್ಮಾಂಡಗಳ ಸೃಷ್ಟಿ ಆಗತ್ತ. ಆ ಕಾರಣ ಸಮುದ್ರ ಮೇಲೆ ಮಲಗಿರುವಂತ ಕಾರಣೋದಕ ಸಾಯ ವಿಷ್ಣು ಮಹಾವಿಷ್ಣುಗೆ ಬರ್ತಾ ಇರೋದೇ ಆ ಚತುರ್ವ್ಯೂಹ ಅವತಾರದಿಂದ. ಚತುರ್ವ್ಯೂಹ ಅವತಾರ ಬರ್ತಾ ಇರೋದು ಬಲರಾಮನಿಂದ, ಬಲರಾಮ ಬರ್ತಾ ಇರೋದು ಕೃಷ್ಣನಿಂದ. ಹಾಗಾಗಿ ಆ ಬಂತ ಪುರುಷೋತ್ತಮನ್ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ಓಕೆನಾ? ಯಾರಿಗಾರಿಂದ ಪ್ರಶ್ನೆ ಇದೆಯಾ? ಇಲ್ಲಿ ಸ್ಟಾಪ್ ಮಾಡೋಣ. ಏನಾದ್ರು ಪ್ರಶ್ನೆ ಇದ್ರೆ ತಗೋಬಹುದು. ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ 4ನೇ ಶ್ಲೋಕದಿಂದ. ಓಕೆ, ನಾಳೆ 11ನೇ ಅಧ್ಯಾಯ 4ನೇ ಶ್ಲೋಕದಿಂದ ಕಂಟಿನ್ಯೂ ಮಾಡೋಣ. 10 ಶ್ಲೋಕಗಳು ಮಾಡೋಣ. ಹರೇ ಕೃಷ್ಣ ಮಾತಾಜಿ. ಹೌದ್ ಮಾತಾಜಿ, ನೀವ್ ಹೇಳೋದ್ ಬರೋಬರಿ ಐತಿ. ಅದು ವಿಶ್ವರೂಪ ನಮ್ಮೆಲ್ಲಾರ್ಗು ತಿಳಿಬೇಕು, ಕೃಷ್ಣ ಯಾರು ಅಂತ ಎಲ್ಲಾ ಇದು ಅವಂಗ ಮಾಧ್ಯಮ ಮಾಡಿ ನಮಗ್ ಇಷ್ಟೆಲ್ಲಾನು ತಿಳಿಸ್ಕೊಟ್ಟಾನ ಪರಮಾತ್ಮ. ಹರೇ ಕೃಷ್ಣ. ಹರೇ ಕೃಷ್ಣ Okay. ಹರೇ ಕೃಷ್ಣ ಮಾತಾಜಿ. ಅದೇ ನೀವ್ ಹೇಳಿದ್ರಲ್ಲ ಮಾತಾಜಿ, ಈ ಮಾಯಾ ಲೋಕ ಅದು ಆ ದೇಶದಲ್ಲಿ ಆತರ ಇದೆ, ಇದೊಂದು ಸುಂದರವಾಗಿದೆ ಅಂತ ನಾವು ತಿಳ್ಕೊಂಡಿರ್ತೇವಲ್ಲ ಮಾತಾಜಿ. ಇವತ್ತು ಸುವರ್ಣದಲ್ಲಿ ಅರಮನೆ ಕಟ್ಕೊಂಡಿದ್ದ ರಾವಣ, ಆದ್ರೆ ಅಲ್ಲಿ ಅವನ ರಾಕ್ಷಸ ಆಗಿದ್ದ. ಇಲ್ಲಿ ನಾವು ಹಾಗೆ ಆಗ್ತಿದ್ದೇವೆ, ಮರಿ ರಾಕ್ಷಸರ ತರ ಆಗೋಗ್ಬಿಟ್ಟಿದೆ ನಾವು. ಆದಷ್ಟು ಇದನ್ನ ಹೇಗೆ ಅಂತ ಫಸ್ಟ್ ನಾವು ಇವಾಗ ಏನೋ ಪ್ರಾರಂಭದಲ್ಲಿ ಇದೀವಿ ನಾವು. ಆದಷ್ಟು ಇದನ್ನ ನಾವು ತಿಳ್ಕೊಂಡು ಮುನ್ನಡೆಬೇಕು. ನಾವು ಯಾವ ತರ ಇದ್ದೀವಿ ಅನ್ನೋ ನಮ್ಮ ಸ್ಥಾನನ ಫಸ್ಟ್ ಅರ್ತ್ಕೊಂಡು ಕೃಷ್ಣನ ನಾವು ಧ್ಯಾನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂತದ್ರಲ್ಲಿ ನಾವು ರಾವಣನ ಬುದ್ಧಿಲೇ ಇಟ್ಕೊಂಡು ನಾವು ಕೃಷ್ಣನ ಅರ್ತ್ಕೊಂತೀವಿ ಅಂದ್ರೆ ಆಗೋದೇ ಇಲ್ಲ. ನಾವು ಅಟ್ಲೀಸ್ಟ್ ವ್ಯತ್ಯಾಸನ ತಿಳ್ಕೋಬೇಕು. ಇವಾಗ ಇಷ್ಟು ಮಾತಾಜಿ ಮಧ್ಯಾಹ್ನ ಒಂದು ನನ್ ಮಗಳು ತಂದ್ಕೊಟ್ಲು. ಅದು ನನ್ಗೆ ಮನ್ಸಿಗೆ ಅನ್ಸ್ತು, ಇದು ದೂರ ಇಡ್ಬೇಕು, ಇವಾಗ ತಿನ್ಬಾರ್ದು, ಕ್ಲಾಸ್ ಅಲ್ಲಿ ಇದೀನಿ, ನಾನ್ ತಿನ್ಬಾರ್ದು ಅಂತ ಪ್ರಜ್ಞೆ ಬಂತು. ನಾನು ಅದನ್ನ ಅಲ್ಲೇ ಇಟ್ಕೊಂಡು ನಾನ್ ಕ್ಲಾಸ್ ಕೇಳ್ದೆ, ಆಮೇಲೆ ತಿಂದೆ. ಈಗ ಜಸ್ಟ್ ಕ್ಲಾಸ್ ಶುರುವಾಗಕ್ಕಿಂತ ಮುಂಚೆ ನಾನ್ ನೀರ್ ತಂದ್ಕೊಡಪ್ಪ, ಬಿಸ್ಕಟ್ ತಂದ್ಕೊಡು ಅಂತ ನಾನ್ ಕಳಿಸ್ತೇವೆ. ಅವಳು ಫ್ಲಾಸ್ಕ್ ಅಲ್ಲಿ ಏನ್ ಮಾಡಿದಾಳೆ, ಮಳ್ಳೋ ನೀರ್ ತಂದ್ಕೊಟ್ಬಿಟ್ಟಿದ್ದಾಳೆ. ನನ್ ಬಾಯಿ ಸುಟ್ಟೋಯ್ತು ಮಾತಾಜಿ, ಬಾಯಿ ನ್ಯಾಲ್ಗೆ ಎಲ್ಲ ಸುಟ್ಟೋಯ್ತು. ಮತ್ತೆ ಅದು ತಪ್ಪಿಗೆ ಶಿಕ್ಷೆನೂ ಸಿಕ್ತು. ಮತ್ತೆ ಇನ್ನೊಂದು ನನಗೆ ಏನ್ ಬಂತು ಅಂದ್ರೆ ಮಾತಾಜಿ, ಸಿಟ್ಟು ಕಮ್ಮಿ ಆಗಿದೆ ಮಾತಾಜಿ. ಈಗ ಮೊದ್ಲಿಗೆ ನಾನು ಯಾವ ತರ ಇದೆ ಅಂದ್ರೆ, ಒಂದು ಸಣ್ಣ ತಪ್ಪು ಕಂಡ್ರೆ ಹೋಗಿ ಹೊಡೆದ್ಬಿಡ್ತಾ ಇದ್ದೆ. ಅಂತದ್ರಲ್ಲಿ ಮಳ್ಳ ನೀರು ಬಾಯೊಳಗೆ ಹಾಕೊಂಡು ಉಗ್ದ್ಬಿಟ್ಟು ಕರ್ದ್ಬಿಟ್ಟು ಹಿಂಗೆಲ್ಲಾ ಮಾಡ್ಬಾರ್ದಪ್ಪ. ಫಸ್ಟ್ ಇವಾಗ ನನಗ್ ಕೊಟ್ಟಿದ್ ಓಕೆ, ಮಕ್ಳು ಕೊಟ್ಟಿದ್ರೆ ಏನ್ ಮಾಡ್ಬೇಕಾಗಿತ್ತು? ನಿನ್ ಮೇಲ್ ನಂಬಿಕೆ ಇಟ್ಕೊಂಡು ನಾನ್ ನೀರ್ ಕುಡ್ದೆ, ಇದೇ ತಪ್ಪು ಮಕ್ಳು ಮಾಡ್ಬಿಟ್ಟಿದ್ರೆ ಏನ್ ಮಾಡ್ಬೇಕಾಗಿತ್ತು ಅಂತ ಸಮಾಧಾನ ಮಾಡಿ ಕಳಿಸ್ದೆ. ಈಗ ನನ್ನಲ್ಲಿ ಇಷ್ಟು ಬದಲಾವಣೆ ಇದೆ ಮಾತಾಜಿ. ಈ ಕೃಷ್ಣ ಪ್ರಜ್ಞೆ ಬಂದ. ಅದಕ್ಕಿಂತ ಮುಂಚೆ ನಾನ್ ತುಂಬಾ ಕೂಗಾಡ್ತಾ ಇದ್ದೆ, ಕಿರ್ಚಾಡ್ತಾ ಇದ್ದೆ, ಎಷ್ಟೆಷ್ಟೋ ಏನೇನೋ ಅಂದ್ರೆ ಅಲ್ಲಿ
ಇದು ತಪ್ಪು ಅಂತ ಗೊತ್ತಾಗಿದ ತಕ್ಷಣ ಕೂಗಾಡ್ಬಿಡ್ತಾ ಇದೆ. ಅಲ್ಲಿ ತಪ್ಪು ಅನ್ನೋ ಸಮಾಧಾನದ ಒಂದು ಚಿಂತನೆನೂ ಸಹ ಇರ್ಲಿಲ್ಲ. ಇಷ್ಟು ಬದಲಾವಣೆ ಆಗಿದೆ ಮಾತಾಜಿ. ಜೈ ಮಾತಾಜಿ, ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಎಲ್ಲ ಹೊಸ ಗುರುಗಳ ಒಂದು ಮಾರ್ಗದರ್ಶನ ಮಾತಾಜಿ. ಹೌದು ಮಾತಾಜಿ, ನೀವ್ ಮೊದ್ಲೇ ಹೇಳಿದ್ರಿ ಗುರುಗಳ ಮಾರ್ಗದರ್ಶನ ಕೃಷ್ಣ ತೋರ್ಸದೇ ಗುರುಗಳು ಮಾತಾಜಿ. ಗುರು ಇಲ್ಲದೆ ಕೃಷ್ಣ ನೋಡಕ್ ಸಾಧ್ಯನೇ ಇಲ್ಲ. ಗುರುಗಳಿಂದಲೇ ಏಕೆಂದ್ರೆ ನಾವು ತಪ್ಪ ಕಲ್ಪನೆ ಮಾಡ್ಕೊಂತೀವಿ. ನಾವು ಕೃಷ್ಣ ಆಗಿದ್ದೇನೆ, ಆ ಶಕ್ತಿ ಇದೆ, ಈ ಶಕ್ತಿ ಇದೆ ಅಂತ ಆ ಶಕ್ತಿ ಪ್ರಭಾವಕ್ಕೊಳಗಾಗ್ತಿವಿ. ಅದು ಪ್ರಭಾವಕ್ಕೊಳಗಾಗ್ಬಾರ್ದು. ನಾವು ಅವನ್ನ ಅರ್ಕೋಬೇಕು, ಭಕ್ತಿ ರಸನ ಕುಡಿಬೇಕು. ಎಷ್ಟು ನಾವು ಕುಡಿತೀವೋ ಅಷ್ಟು ನಾವು ಕೃಷ್ಣ ನೋಡ್ತಾ ಹೋಗ್ತೀವಿ. ಆ ರಸನ ಕುಡಿಬೇಕು. ಅದು ನಾನ್ ಹೇಳಿದ್ರೆ ಗೊತ್ತಾಗಲ್ಲ, ಅನುಭವಕ್ ಬರ್ಬೇಕು. ಅದು ಎಷ್ಟು ನಾವ್ ಇವಾಗ 6 ಕಾಮನೆಗಳಿದೆಲ್ಲ ಮಾತಾಜಿ, ಅದನ್ನ ನಾವ್ ಯಾವ ಅಂದ್ರೆ ನನ್ನ ಅನ್ಸಿಕೆ ಮಾತಾಜಿ, ಇವಾಗ ಕಾಮ ಅಂತ ಇದೆ, ಇಚ್ಛೆ ಅಂತ ಇದೆ. ಕೃಷ್ಣ ಬೇಕು ಅನ್ನೋ ಇಚ್ಛೆ ನಮ್ಮಲ್ಲಿ ಬರ್ಬೇಕು. ಮತ್ತೆ ಕ್ರೋಧ ಇದೆ, ಇನ್ನು ಕೃಷ್ಣ ನನಗೆ ಸಿಕ್ಕಿಲ್ಲ ಅನ್ನೋ ಒಂದು ಕೋಪ ನಮ್ಮಲ್ಲಿ ಬರ್ಬೇಕು. ಮತ್ತೆ ಕಾಮ, ಕ್ರೋಧ, ಲೋಭ ಇನ್ನ ಹೆಚ್ಚು ಕೃಷ್ಣ ನಾವು ಪಡಿಬೇಕು ಅನ್ನೋ ಲೋಭದಲ್ಲಿ ಇರ್ಬೇಕು. ಮತ್ತೆ ಲೋಭ, ಮೋಹ ಹೌದು. ಇನ್ನ ನನಗೆ ಕೃಷ್ಣನ್ ಮೇಲೆ ಇದು ಗೊತ್ತಿಲ್ಲ ಮಾತಾಜಿ, ಇದು ಎಷ್ಟು ಸರಿನಾ ಅಂತ. ಅಂದ್ರೆ ಮೋಹ ಅಂದ್ರೆ ಬೆಳೆಸ್ಕೋಬೇಕು. ಕೃಷ್ಣನ ಒಂದು ಮೋಹನ ಬೆಳೆಸ್ಕೊಂಡ್ರೆ ಅದು ಉತ್ತಮವಾಗಿರುತ್ತೆ, ಇರ್ಬೋದೇನೋ ಅಂತ ನನ್ನ ಅನಿಸಿಕೆ ಮಾತಾಜಿ. ಮತ್ತೆ ಸಂಬಂಧದಲ್ಲಿ ಯಾವುದೇ ಮಾಡಿದ್ರು ಸರಿ ಮಾತಾಜಿ. ಹೌದಾ ಮಾತಾಜಿ? ಲೋಭ, ಮೋಹ, ಮದ ನನಗ್ ಸಿಕ್ಕಿದ್ದಾನೆ ಅನ್ನೋ ಒಂದು ಅಹಂಕಾರನ ಪಡ್ಕೋಬೋದಲ್ಲ ಮಾತಾಜಿ? ಸಿಕ್ಕಿದ ಧೈರ್ಯವಾಗಿ ನಡಿಬೇಕಂತೆ ರೋಡ್ ಮೇಲೆ. ಹೌದು ನಾವು ಹೆಮ್ಮೆ ಪಡ್ಕೋಬೇಕು ಆಕ್ಚುಲಿ. ಹೌದು ಮಾತಾಜಿ. ಮತ್ತೆ ಮತ್ಸರ, ಹೌದು, ನನ್ನ ಹತ್ರ ಇದ್ದಾನೆ ಕೃಷ್ಣ ಅಂತ ನಾವು ಹೊಟ್ಟೆ ಕಿಚ್ಪಟ್ಕೊ ಹೇಳ್ಕೋಬಹುದು, ಆರಾಮಾಗಿ ಹೇಳ್ಬೋದು. ನನ್ನ ಹತ್ರ ಇದ್ದಾನೆ ಕೃಷ್ಣ ಅಂತ ಹೇಳ್ಕೋಬಹುದು. ಇದನ್ನ ಕಾಮನೆಗಳನ್ನ ವಿಕೃತವಾಗಿ ನೋಡೋ ಬದಲು ಈ ತರ ಭಗವಂತನ ಒಂದು 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 ದೃಷ್ಟಿಯಿಂದ ನೋಡಿದ್ರೆ ಎಲ್ಲಾನು ಚೆನ್ನಾಗಿರುತ್ತೆ. ಇವಾಗ ಕಾಮದಿಂದ ಕಾಣೋದಿಲ್ಲ ಹಳದಿ ಅಂತ, ನಾವು ಕಾಮದ ದೃಷ್ಟಿಯಿಂದ ನೋಡಿದ್ರೆ ಅದು ಹಾಗೆ ಕಾಣುತ್ತೆ. ಅದೇ ಒಂದು ಭೌತಿಕ ವಿಷಯದಲ್ಲಿ ಕಾಮ ಹಳದಿ, ಆದ್ರೆ ಸೇರಿಸಿದ ತಕ್ಷಣ ಕಾಮ ಆಗತ್ತೆ, ಎಲ್ಲ ಸುಂದರವಾಗಿ ಕಾಣುತ್ತೆ. ಮತ್ತೆ ವಿಕೃತವಾಗಿ ಕಾಣೋದಿಲ್ಲ, ಸುಂದರವಾಗಿ ಕಾಣಕ್ ಶುರುವಾಗುತ್ತೆ. ಎಲ್ಲಾದ್ರೂ ನಾವು ಕೃಷ್ಣನ ನೋಡ್ಬೋದು. ಎಲ್ಲಾದ್ರೂ ಪ್ರತಿಯೊಂದು ಮಾತಲ್ಲೂ, ಇವಾಗ ನಾವು ಸಿನಿಮಾದಲ್ಲೆಲ್ಲ ಒಂದು ಸಿನಿಮಾ ಬಂತು ಶಿವ ಫಿಲಂ ಅಂತ, ಅದ್ರಲ್ಲಿ ಎಲ್ಲಾ ಮಾತನಲ್ಲೂ ಡಬಲ್ ಮೀನಿಂಗ್ ಅಂತ ಹೇಳಿ ಅಲ್ಲೇ ಕೆಟ್ಟಿದ್ದು ಮನುಷ್ಯರು. ನಾವ್ ಯಾವಾಗ ಮಾತನೆಲ್ಲ ಡಬಲ್ ಮೀನಿಂಗ್, ಮತ್ತೆ ಆಡೋದ್ ಮಾತು ಯಾವ್ದು, ಹೆಂಗ್ ಮಾತಾಡ್ಬೇಕು? ಮಾತಾಡೋದೇ ಡಬಲ್ ಮೀನಿಂಗ್ ಅಂದ್ರೆ ಮಾತಾಡೋದೇ ಹೇಗೆ? ಹಾಗೆ ಯಾವಾಗ ಏನಾಗಿತ್ತು, ಇಲ್ಲಿ ತಪ್ಪಾಯ್ತು, ಇವಾಗ ಇಲ್ಲಿ ಸರಿ ಮಾಡ್ಕೊಳ್ಳೋ ಅಂತ ನಮಗ್ ಒಂದು ಇದ್ ಕೊಟ್ಟಿದೆ, ಟೈಮ್ ಬಂದಿದೆ. ಮತ್ತೆ ಆದಷ್ಟು ನಾವು ತಿಳ್ಕೋಬೇಕು, ನಮ್ಮ ಮನಸ್ಥಿತಿನ ತಿಳ್ಕೊಂಡು ತಿದ್ಕೋಬೇಕು. ತಿದ್ಕೊಳ್ಳೋದೇ ಕೃಷ್ಣ ಪ್ರಜ್ಞೆ ಅಂತ ನನ್ನ ಅನಿಸಿಕೆ ಮಾತಾಜಿ. ಇದು ಸರಿ ಅಂತ ಡೆಫಿನೆಟ್ಲಿ ತಿದ್ಕೋತೀವಿ ನೋಡಿ. ನೀವ್ ಹೆಂಗೆ ನಿಮ್ಗೆ ಗೊತ್ತಿಲ್ದೇನೆ ನಿಮ್ ಕಂಟ್ರೋಲ್ ಬಂದಿದೆ ಅಂತ ಹೇಳಿದ್ರಿ, ನಿಮ್ಗೆ ಸಹನೆ ಬಂದಿದೆ ಅಂತ ಹೇಳಿದ್ರಿ. ನಾವು ಸಪರೇಟ್ ಆಗಿ ಪ್ರಯತ್ನ ಹಾಕ್ಬೇಕಾಗಿಲ್ಲ. ಧನ್ಯವಾದ ಮಾತಾಜಿ, ಹರೇ ಕೃಷ್ಣ. ಸೊ ನಾವು ಸಪರೇಟ್ ಆಗಿ ಪ್ರಯತ್ನ ಹಾಕ್ಬೇಕಾಗಿಲ್ಲ. ಓಕೆ, ಕೃಷ್ಣ ಭಕ್ತಿದಲ್ಲಿ ತುಂಬಾ ಪವರ್ ಇದೆ. ಹಾಗಾಗಿ ಭಗವಂತನಿರೋ ಎಲ್ಲಾ ಒಳ್ಳೆ ಲಕ್ಷಣಗಳು ನಮ್ಮಲ್ಲಿ ಬರುತ್ತೆ ನ್ಯಾಚುರಲ್ ಆಗಿ. ನಾವೇನು ನಾಟಕ ಮಾಡ್ಬೇಕಾಗಿಲ್ಲ. ಒಳ್ಳೆಯವರಾಗಿರ್ಬೇಕು, ನಾವು ಒಳ್ಳೆಯವರಾಗಿದ್ದೀವಿ, ನಾವು ದೇಶ ಪ್ರೇಮ ನಮ್ಗೆ ತುಂಬಾ ಮುಖ್ಯ, ಸಮಾಜ ಸೇವೆ ತುಂಬಾ ಮುಖ್ಯ, ಸಮಾಜ ಸೇವೆ ಮಾಡ್ಕೊಂಡು ದೇಶ ಸೇವೆ ಮಾಡ್ಕೊಂಡು ಅವಶ್ಯಕತೆ ಇಲ್ಲ. ಭಗವಂತನ ಭಕ್ತರು ಆಲ್ರೆಡಿ ವೆಲ್ಫೇರ್ ಪೀಪಲ್. ಅವ್ರು ಯಾವಾಗ್ಲೂ ಸಹಾಯ ಮಾಡ್ತಾನೆ ಇದ್ದಾರೆ. ಇನ್ನೂ ದೊಡ್ಡ ಸಹಾಯ ಮಾಡ್ತಾ ಇದಾರೆ ಅವರು, ಜೀವಿಯ ಉದ್ಧಾರ ಮಾಡ್ತಾ ಇದಾರೆ ಅವರು. ಹಾಗಾಗಿ ತುಂಬಾ ದೊಡ್ಡ ಸರ್ವಿಸ್ ಇದು. ಭಗವಂತನ ಭಕ್ತರಾಗಿರೋದು ಅಂದ್ರೆ ಅದು ತುಂಬಾ ದೊಡ್ಡ ಸೇವೆ, ದೇಶ ಸೇವೆ, ಎಲ್ಲಾ ತರ ಸೇವೆ ಅದು ಆಕ್ಚುಲಿ. ಸೊ ಕೃಷ್ಣನ್ ಸಂಬಂಧದಲ್ಲಿ ಏನೇ ಕಾರ್ಯ ಮಾಡಿದ್ರು ಅದು ಆಧ್ಯಾತ್ಮಿಕ, ಅದ್ ಯಾವತ್ತೂ ಭೌತಿಕ ಆಗಲ್ಲ. ಅದು ಕರೆಕ್ಟ್. ಅದು ಏನತೇನ ಪ್ರಕಾರೇನ ತವ ಕೃಷ್ಣ ನಿವೇಶಯ ತಂತ್ರ ಅಂದ್ರೆ ಹೆಂಗಾದ್ರೂ ಸರಿ ಕೃಷ್ಣನ್ನ ನೆನ್ಸ್ಕೊ, ಹೆಂಗಾದ್ರೂ ಕೃಷ್ಣನ್ನ ತಗೊಂಬ. ನೀನು ಊಟದಲ್ಲಿ ತಗೊಂಬ, ಮಾತಾಡೋದ್ರಲ್ಲಿ ತಗೊಂಬ, ನೋಡೋದ್ರಲ್ಲಿ ತಗೊಂಬ, ಯೋಚನೆ ಮಾಡೋದ್ರಲ್ಲಿ ತಗೊಂಬ, ಹೆಂಗೋ ಒಂದು ಕೃಷ್ಣನ್ ಸೇರ್ಸ್ಕೊಂಡ್ಬಿಡ್ಬೇಕು. ಆಯ್ತಾ? ಈಗ ನನ್ನ ಮಗನಿಗೆ ಪಾಠ ಹೇಳ್ಕೊಡ್ತಾ ಇದ್ದೆ, ಸಡನ್ ಆಗಿ ನಾನು ಕೃಷ್ಣ ಭಕ್ತಿ ಹೇಳಕ್ ಶುರು ಮಾಡ್ಬಿಡ್ತೇನೆ ನಂಗೆ ಮಧ್ಯದಲ್ಲಿ. ಇಲ್ಲಾಂದ್ರೆ ಬಾಕಿ ಟೈಮ್ ಅಂದ್ರೆ ಕೇಳಿಸ್ಕೊಳ್ಳಲ್ವಲ್ಲ, ಯಾವ್ದೋ ಬೇರೆ ಮೂಡಲ್ ಇರ್ತಾರ ಅವ್ರು, ಆಟ ಆಡೋ ಮೂಡಲ್ ಇರ್ತಾರೆ, ಇನ್ಯಾವುದೋ ಮೂಡಲ್ ಇರ್ತಾರೆ, 108 ಮೂಡಲ್ ಇರ್ತಾರ ಅವ್ರು. ಸೊ ಅವ್ರು ಸಿಗಲ್ವಲ್ಲ, ಸಿಕ್ಕಿದಾಗ ಏನ್ ಮಾಡೋದು? ಕೃಷ್ಣ ಭಕ್ತಿ ಬಗ್ಗೆ ಹೇಳ್ಬಿಡೋದು. ಆಗ ಅವ್ರು ಸ್ವಲ್ಪ ಕಿವಿ ಮಾಡ್ಬಿಡುತ್ತೆ, ಹೌದು ತಪ್ಪೋತಾನೆ. ಹಂಗೆ ಎಲ್ಲಾದ್ರಲ್ಲೂ ಕೃಷ್ಣನ ಸೇರಿಸ್ಬಿಡ್ಬೇಕು. ಸೊ ಆ ರೀತಿ ಮಾಡೋದ್ರಿಂದ ನಮ್ಗೆ ಹೌದ್ ಮಾತಾಜಿ. ಈಗ ನಮ್ಮ ಮೊಮ್ಮಕ್ಳು ಅದಾರಿ, ಒಂದ್ 4-5 ಮಕ್ಳು ಅದಾವು. ನಾನು ಹಿಂಗ ಏನಾರ ಮಾತಾಡೋ ಗಟ್ಟ ಕೃಷ್ಣಂದ್ ಯಾವ್ದಾರ ಒಂದ್ ಕತಿ
ಏನಾರ ಒಂದ್ ಸೇರಿಸಿ ಅವ್ರಿಗೆ ಹಿಂಗಿರ್ಬೇಕು ಹಿಂಗಿಲ್ಲ ಹಂಗ ಹೇಳ್ತಿರ್ತೀನ್ರಿ ನಾನು. ಈಗ ಎಲ್ಲರೂ ಹೋಗುವಾಗ ಕೃಷ್ಣ ನನ್ನ ಜೊತೆಗೆ ಅದಾನ, ನನ್ ಜೊತೆಗೆ ಅದಾನ, ನನ್ನ ಕಾಣಲ್ಲ ಆದ್ರ ನನ್ ಜೊತೆ ಅದಾನ ಅಂತ ತಿಳ್ಕೊಂಡು ಹೋಗ್ಬೇಕು. ಈಗ ಅದು ಇದು ಕಳ್ಳರ್ ಬಂದಾರ, ಹಿಡ್ಕೊಂಡ್ ಹೋಗೋರ್ ಬಂದಾರ ಅಂತ ಹಿಂಗೆಲ್ಲಾ ಬರಾಕತ್ತಾವು. ಅವ್ರಿಗೆ ನಾ ಹಂಗ ಹೇಳಿ ಕಳಿಸ್ತೇನ್ರಿ. ಕೃಷ್ಣ ನನ್ ಜೊತೆ ಅದ, ನಿನ್ನ ರಕ್ಷಣಾ ಮಾಡ್ಬೇಕು ಅಂತೇಳಿ ಅವಂಗ ನೆನಸ್ಕೊಂತ ಹೋಗ್ಬೇಕು ಅಂತ ಹೇಳ್ತೀನ್ರಿ ನಾನು. ಹಂಗೆಲ್ಲಾ ಹೇಳ್ಕೊಂತ ಅದೇನ್ ಅವ್ರಿಗೆ ಮತ್ತೆಲ್ಲಾ ಶ್ಲೋಕ ಗೀಕ ಓದ್ತಾರಿ ನಮ್ಮ ಹುಡುಗರ್ಗೆ ಕಲ್ಸಾಕತ್ತೀನ್ರಿ ನಾನು. ವೆರಿ ಗುಡ್ ಮಾತಾಜಿ. ಭಕ್ತಿ ಅದೊಳಗ ಅಷ್ಟ ಚಲೋ ಮಕ್ಕಳಿಗೆ ಈಗಿಂದನ ಕಲಿಸ್ಬೇಕು. ನಾವರ ಈಗ ನಮ್ದು ಬಹಳ ಲೇಟ್ ಆಗಿ ನಾವು ಭಕ್ತಿ ಒಳಗ್ ಬಂದ್ವಿ. ಈಗ ಮಕ್ಕಳಿಗೆ ಈಗಿಂದನ ನಾವು ಸ್ಟಾರ್ಟ್ ಮಾಡಬೇಕು. ಹರೇ ಕೃಷ್ಣ. ಶುರು ಮಾಡ್ಬೇಕು ಅವ್ರಿಗೆ. ದೊಡ್ಡವರಾದ್ಮೇಲೆ ಅಲ್ವೇ ಇಲ್ಲ, ಯಾವತ್ತೂ ಲೇಟ್ ಅಲ್ಲ. ಇದು ತುಂಬಾ ಬೇಗ ಆಯ್ತು ಅನ್ನೋಂಗ್ ಇಲ್ವೇ ಇಲ್ಲ, ಪ್ರಶ್ನೆನೇ ಇಲ್ಲ. ಗರ್ಭದಲ್ಲಿಂದನೇ ಈಗೆಲ್ಲ ನಿಮ್ ಸೊಸೆಂದ್ರು ನಿಮ್ ಮಕ್ಕಳು ಯಾರ್ಯಾರು ಗರ್ಭವತಿ ಆಗ್ತಾರೋ ಒಳಗಡೆ ಶಿಶು ಒಳಗಡೆ ಇರೋದ್ರಿಂದಾನೇ ಸಮಯದಿಂದಾನೇ ಶುರು ಮಾಡ್ಕೋಬೇಕು. ಗರ್ಭಧಾನ ಸಂಸ್ಕಾರದಿಂದ ಭಕ್ತಿ ಆಯ್ತಾ. ಮಕ್ಕಳು ಬಂದ್ ಗರ್ಭಧಾನ ಆಗೋದಿ ಭಕ್ತಿ ಹೊಟ್ಟಿಗದಾಳ್ರಿ, ತಿಂಗಳ ಪ್ರೆಗ್ನೆಂಟ್ ಅದಾಳ. ಆಕಿಗೆ ಬುಕ್ಕ ಕೊಡ್ತೇನ್ರಿ. ಇನ್ನ ಹಿಂಗೆಲ್ಲಾ ಓದ್ಕೊಂತ ಇರ್ಬೇಕು. ನೀನ್ ಹೆಂಗ್ ಓದ್ಕೊಂತ ಹೋಗ್ತಿದಿ ಹಂಗದು ನೀನು ತಲ್ಯಾಗ ತಗೊಳ್ಲಿಕ್ಕಂದ್ರೂ ಒಳಗಿನ ಪಾಪುನಾರ ಅದು ಕೇಳ್ತಿರ್ತೈತಿ. ಅದನ್ನ ತಲ್ಯಾಗ ಹುಟ್ಟಿದ ಮೇಲೆ ಅದ ಬೆಳಿತೈತಿ ಅಂತ ಹೇಳಿ ಹಂಗ ದಿನಾ ಓದಿಸ್ತೇನ್ರಿ. ಕೊಟ್ಟಿರ್ತೀನಿ ಹನುಮಾನ್ ಚಾಲೀಸ ಮತ್ತ ರಾಮ್ ರಕ್ಷಾ ಸ್ತೋತ್ರ, ಅದು ಭಗವದ್ಗೀತಾ ಶ್ಲೋಕ ಓದಿಸ್ತೀನಿ. ಹರೇ ಕೃಷ್ಣ ಮಾಮ್ ಜಪ ಮಾಡಿಸಿ, ತುಂಬಾ ಪವರ್ಫುಲ್ ಅದು. ಎಲ್ಲಾರ್ಗು ಮಾಲೆ ಕೊಟ್ಬಿಟ್ಟೇನ್ರಿ ಮನ್ಯಾಗ. ಈಗ ನಾನು ಎಲ್ಲಾರು ಒಂದೊಂದ್ ರೌಂಡ್ ಮಾಡ್ರಿ ಅಂತ ಹೇಳಿ. ಧನ್ಯವಾದ ಹರೇ ಕೃಷ್ಣ. ಏನ್ ಮಾಡೋಣ ಡಿವೋಟೀಸ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದ್ ಕ್ವಶನ್ ಮಾತಾಜಿ. ಇವಾಗ ಪ್ರಾರಂಭಿಕ ಭಕ್ತರಾಗಿದ್ದೀವಿ ನಾವು, ಅಂದ್ರೆ ಇನ್ನ ಭಕ್ತರಾಗಿಲ್ಲ ನಾವು. ನಾವ್ ಒಳಗಡೆ ಅಸೂಯೆ ಇಟ್ಕೊಂಡ್ರೆ ಏನಾಗುತ್ತೆ, ಮತ್ತೆ ಅದನ್ನ ಬಿಟ್ರೆ ಏನಾಗುತ್ತೆ, ಮತ್ತೆ ಅದ್ರ ಬದಲಾಗಿ ನಾವ್ ಏನ್ ಇಟ್ಕೋಬೇಕು ಅನ್ನೋದು ಒಂದ್ ಸ್ವಲ್ಪ ಹೇಳಿ ಮಾತಾಜಿ. ಅಸೂಯೆ ಇದ್ರೆ ಅಸೂಯೆ ಇದ್ರೆ ನಮ್ಗೆ ಏನಾಗತ್ತೆ? ಅಸೂಯೆ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಹೊಟ್ಟೆ ಕಿಚ್ಬಿಡೋದು. ನಾನೇ ಉತ್ತಮವಾಗಿರ್ಬೇಕು, ಇನ್ ಮಿಕ್ಕವರೆಲ್ಲ ನನಗಿಂತ ಕೀಳಾಗೆ ಇರ್ಬೇಕು ಅನ್ನೋದು ಅಸೂಯೆ. ಅದೇ ಅಸೂಯೆ ಭಾವನೆಯಿಂದನೇ ಆಕ್ಚುಲಿ ನಾವು ಕೃಷ್ಣನಿಂದ ದೂರ ಆಗಿ ಇಲ್ಲಿ ಎಂಜಾಯ್ ಮಾಡ್ತಾ ಇರೋದು. ಆಕ್ಚುಲಿ ಎಂಜಾಯ್ ಮಾಡ್ತಾ ಇದೀವಿ ಅಂತ ಅನ್ಕೋತಾ ಇದೀವಿ. ಆಕ್ಚುಲಿ ಎಂಜಾಯ್ ಮಾಡ್ತಾ ಇಲ್ಲ, ಇನ್ನು ಕಷ್ಟ ಪಡ್ತಾ ಇದೀವಿ ನಾವು ಅಲ್ವಾ? ಸೊ ಅಸೂಯತನದಿಂದಾನೇ ನಾವು ಇಷ್ಟು ದೂರ ಬಂದಿರೋದು, ಎಲ್ಲ ಕಳ್ಕೊಂಡಿರೋದು ನಾವು, ಅಷ್ಟು ಸುಖಾನ ಕಳ್ಕೊಂಡಿರೋದು ನಾವು. ನಮ್ ತಂದೆ ಕೃಷ್ಣ ಎಷ್ಟು ಶ್ರೀಮಂತ, ಇಡೀ ಪ್ರಪಂಚದ ಲೋಕ ನಾಯಕ, ಅವನು ಲೋಕಾಧಿಪತಿ, ಏನ್ ಬೇಕಾದ್ರೂ ಕೊಡ್ಬೋದು ನಮಗೆ ನಾವ್ ಕೇಳಿದ್ರೆ. ಬಟ್ ನಾವ್ ಕೇಳಲಿಲ್ವೇ ಅದನ್ನ, ಅವನ್ನ ಅಲ್ವಾ? ನಾವು ಸೆಪರೇಟ್ ಆದ್ವಿ ಅವನಿಂದ. ನಾನೇ ಇಂಡಿಪೆಂಡೆಂಟ್ ಆಗಿರ್ಬೇಕು, ಎಂಜಾಯ್ ಮಾಡ್ಬೇಕು ಅನ್ನೋ ಒಂದು ಭಾವನೆಯಿಂದ. ಹಾಗಾಗಿ ನಾವು ಈ ಭೌತಿಕ ಪ್ರಪಂಚದಲ್ಲಿ ಹರಳಾಡ್ತಾ ಇರೋದು. ಸೊ ಅಸೂಯತನ ಕಮ್ಮಿ ಆಗತ್ತೆ ಸಾಧನಾ ಭಕ್ತಿ ಮಾಡೋದ್ರಿಂದ, ಜಪ ಮಾಡೋದ್ರಿಂದ, ಭಕ್ತರ ಸಾಂಗತ್ಯ, ಭಕ್ತರ ಸೇವೆ ಮಾಡೋದ್ರಿಂದ, ವೈಷ್ಣವರ ಸೇವೆ ಮಾಡೋದ್ರಿಂದ, ಪ್ಯೂರ್ ಡಿವೋಟೀಸ್ ಸೇವೆ ಮಾಡೋದ್ರಿಂದ ಅಸೂಯತನ ಹೋಗ್ಲಾಡ್ಸ್ಕೊತೀವಿ. ಅವಾಗ ನಾವ್ ಎಲ್ರಿಗೂ ಗೌರವಿಸ್ತೀವಿ ನೋಡಿ. ಒಂದ್ ಇರುವೆನೂ ಕೂಡ ಗೌರವಿಸ್ತೀವಿ. ಪ್ರತಿಯೊಂದು ಜೀವಿಗೂ ಇಲ್ಲಿರೋದಕ್ಕೆ ಹಕ್ಕಿದೆ ಅಂತೀವಿ ನಾವು. ಅದ್ರ ಹಕ್ಕು ತೆಗಿಯಕ್ ನಾವ್ಯಾರು? ನಮ್ದು ಯಾವ ಲೆಕ್ಕ ಅಲ್ವಾ? ನಮ್ಮನ್ನ ನಾವು ತುಂಬಾ ಸಣ್ಣವ್ರು ಅನ್ಕೋತೀವಿ ನಾವು. ಅದೇ ಚೈತನ್ಯ ಮಹಾಪ್ರಭು ಹೇಳಿರೋದಲ್ವಾ, ತೃಣಾದಪಿ ಸುನೀಚನ ಅಂತ ಹೇಳೋದು ಅದೇ. ಕಸ ಕಡ್ಡಿಕ್ಕಿಂತ ನಾವು ಕೀಳಾಗ ಅನ್ಕೋಬೇಕು. ಎಷ್ಟೇ ಡಿಗ್ರಿ ಇರ್ಬೋದು ನಮ್ಮ ಹತ್ರ, ಎಷ್ಟೇ ದುಡ್ಡು ಇರ್ಬೋದು ನಮ್ಮ ಹತ್ರ, ಸೇವಕ ನಾವು ಅಲ್ವಾ? ನಮ್ ಸಾಮರ್ಥ್ಯದಿಂದ ನಾವು ಹೋಗಕ್ಕಾಗತ್ತಾ ಭಗವಂತನ ಧಾಮಕ್ಕೆ? ನೀವ್ ಹೇಳಿ. ನಮ್ಮ ದುಡಿಮೆಯಿಂದ, ನಮ್ಮ ಆಸ್ತಿ ಪಾಸ್ತಿಯಿಂದ, ನಮ್ಮ ಹೆಸರಿಂದ ಹೋಗಕ್ಕಾಗತ್ತಾ? ಎಂಟ್ರಿ ಇಲ್ಲ ನಮ್ಗೆ ಈ ಪ್ರಪಂಚದಿಂದ. ಎಂಟ್ರಿ ಇಲ್ಲ ನಮ್ಗೆ. ಕೇವಲ ಕೃಷ್ಣನ ಭಕ್ತರ ಕೃಪೆ ಇಂದನೇ ಸಾಧ್ಯ. ಮಾತಾಜಿ ಇನ್ನಿರುತ್ತೆ ಪ್ರಶ್ನೆ? Did I answer your question, ಮಾತಾಜಿ? ಅದೇ ಗೌರವ ಇಟ್ಕೋಬೇಕು ಅಂತ, ಅಸೂಯೆ ಬದಲಿಗೆ ನಾವು ಗೌರವನ ಇಟ್ಕೋಬೇಕಾದ್ರೆ ಒಬ್ರನ್ನೊಬ್ರು ನಾವು ಗೌರವಿಸ್ಬೇಕು. ಫಸ್ಟ್ ಗೌರವ ಅಂದ್ರೆ ನಮ್ಮ ಪೊಸಿಷನ್ ನ ತುಂಬಾ ಸಣ್ಣದಾಗ ಅನ್ಕೋಬೇಕು ಫಸ್ಟ್. ನನಗೆ ಯಾವ ಹಿನ್ನೆಲೆನೂ ಇಲ್ಲ, ಯಾವ್ದು ಜಾತಿನೂ ಬರಲ್ಲ ನನ್ನ ಕಾಪಾಡಕ್ಕೆ,
ಮತಾನೂ ಬರಲ್ಲ, ನನ್ ದುಡಿಮೆನೂ ಬರಲ್ಲ, ಯಾವ್ದೂ ಬರಲ್ಲ ನನ್ನ ಕಾಪಾಡಕ್ಕೆ. ಓನ್ಲಿ ಆ ಕೃಷ್ಣನ್ಗೆ ಬರೋದು. ಅವ್ನ್ ಅನ್ಕೊಂಡ್ರೆ ನಮ್ಮನ್ನ ರಕ್ಷಿಸ್ಬೋದು ಯಾವುದೇ ಸಮಯದಿಂದ, ಯಾವ ಸಂದರ್ಭದಿಂದ ಬೇಕಾದ್ರೆ, ಅಲ್ವಾ? ಹೌದು ನಮ್ಗಿಂತ ಶಕ್ತಿಶಾಲಿ ಅವನು, ಎಲ್ಲಾದ್ರಗಿಂತ ಶಕ್ತಿಶಾಲಿ ಅವನು. ನಮ್ ಕರ್ಮಕ್ಕಿಂತ ಶಕ್ತಿಶಾಲಿ ಅವನು. ನಮ್ ಕರ್ಮ ಯಾವ ಲೆಕ್ಕ, 1 ನಿಮಿಷದಲ್ಲಿ ಅವ್ನು ಸುಟ್ಟ ಭಸ್ಮ ಮಾಡ್ಬಿಡ್ತಾನೆ. 1 ನಿಮಿಷದಲ್ಲಿ ಅವ್ನು ಅನ್ಕೊಂಡ್ರೆ ನಮ್ದು ಎಲ್ಲಾ ಕಷ್ಟಗಳನ್ನು ತೆಗೆದ್ಬಿಡ್ಬೋದು ಅವನು. ಬಟ್ ಎಲ್ಲಾ ಕಷ್ಟ ತೆಗೆದ ತಕ್ಷಣ ನಾವು ಅವನಿಗೆ ಶರಣ ಹೊಂದ್ತೀವಾ? ಇಲ್ಲ. ಮತ್ತೆ ಇಲ್ಲ, ಬೇರೆ ಆಗಿಲ್ಲ. ನಾವು ಅದಕ್ಕೆ ತಯಾರಿ ಮಾಡ್ಕೋಬೇಕು. ಗೊತ್ತಾಗ್ತಿದ್ಯಾ? ನಾವು ಆ ಭಕ್ತಿನ ಮಾಡೋಂತ ತಯಾರಿ ಮಾಡ್ಕೋಬೇಕು. ಅವ್ನ್ ಶರಣ ಹೊಂದೋದಿಕ್ಕೆ ಭಕ್ತಿ ಮಾಡ್ತಾ ಇರ್ಬೇಕು ನಾವು. ಒಂದು ದಿನ ಎಲ್ಲಾ ತೆಗೆದ್ಬಿಡ್ತಾನ ಅವನು. ನಮ್ಮ ಕರ್ಮ ಎಲ್ಲಾ ತೆಗೆದ್ಬಿಟ್ಟು ಅವನು ನಮ್ಮನ್ನ ಸ್ವೀಕರಿಸ್ತಾನೆ. ಅವ್ನು ನಮ್ಮ ಸೇವೆನ ಸ್ವೀಕರಿಸ್ತಾನ ಅವನು. ಓಕೆ ಮಾತಾಜಿ? ಹೌದು ಮಾತಾಜಿ. ಇವಾಗ ನಾವು ಈ ಅಸೂಯೆ ಎಲ್ಲ ಯಾರು ಕಾಮನೆಗಳು ಇಟ್ಕೊಂಡಿರೋದಕ್ಕೆ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದೀವಿ. ಅದೇ ಅವನ ಭಕ್ತನಾಗಿರೋದ್ರಿಂದ ಭಗವಂತ ಭೂಮಿಗ್ ಬಂದ್ರೆ ಅವ್ರ ಭಕ್ತರೆಲ್ಲ ಅವ್ರ ಜೊತೆಗ್ ಬರ್ತಾರೆ. ಇಲ್ಲ ನಾವು ಭಕ್ತರಾಗಿದ್ರೆ ಅವನ್ ಜೊತೆ ಬರ್ತಾ ಇದ್ವಿ. ನಾವ್ ಭಕ್ತರಾಗದೆ ಇರೋದಕ್ಕೆ ಅವನ ಮೇಲೆ ನಾವು ಅಸೂಯೆ ಇಟ್ಕೊಂಡ್ವೋ, ಇಲ್ಲ ಇನ್ನೊಂದ್ ಏನಾದ್ರು ಪಾಪ ಮಾಡಿದೀವೋ, ಅಲ್ಲಿ ಏನ್ ನಾವು ಮಾಡಿದ್ವೋ ಗೊತ್ತಿಲ್ಲ, ಅದಕ್ಕೆ ನಾವು ಇಲ್ಲಿ ಒಂಟಿಯಾಗಿ ಬಂದು ಎಷ್ಟು ನಾವು ಖಿನ್ನತೆಗೆ ಅಂದ್ರೆ ಡಿಪ್ರೆಷನ್ ಅಂತ ಹೇಳ್ತೀವಲ್ಲ, ಆತರ ನಾವು ಹೋಗ್ಬಿಟ್ಟಿದೀವಿ. ನಾವು ಸಹ ಮರ್ತ್ಬಿಟ್ಟಿದೀವಿ. ಹೇಗಿರ್ಬೇಕು ಅಂತ ಸಹ ನಾವು ಮರ್ತ್ಬಿಟ್ಟಿದೀವಿ ಮಾತಾಜಿ. ನಮ್ಮ ನಡವಳಿಕೆಯಲ್ಲೂ ಸಹ ನಾವು ಮರ್ತ್ಬಿಟ್ಟಿದೀವಿ. ಹೇಗೆ ನಾವು ನಡತೆಯಲ್ಲಾದ್ರೂ ನಾವು ಸುಸಂಸ್ಕೃತವಾಗಿರ್ಬೇಕಾಗಿತ್ತು, ಅದನ್ನು ಸಹ ಮರ್ತ್ಬಿಟ್ಟಿದೀವಿ ನಾವು. ಬರುತ್ತೆ ಸಂಸ್ಕೃತನ ನಾವು ಡಿವೋಟಿ ಆದಾಗ ಅದೆಲ್ಲ ಸೇರತ್ತದು. ಸಪ್ರೇಟ್ ಆಗಿ ನಾನು ಓನ್ಲಿ ಒಳ್ಳೆ ಮನುಷ್ಯನಾಗೆ ಉಳ್ಕೋತೀನಿ ಅಂದ್ರೆ ಅದು ಸಾಕಾಗಲ್ಲ. ಅದು ಪರ್ಫೆಕ್ಟ್ ಸ್ಟೇಜ್ ಅಲ್ಲ ಅದು. ಎಷ್ಟೇ ಒಳ್ಳೆ ಮನುಷ್ಯನಾಗಿದ್ಕೊಂಡು ಕೊನೆಗೆ ಶರಣಾಗತಿ ಪಡ್ಕೊಂಡೇ ಹೋದ್ರೆ ಕೃಷ್ಣನಿಗೆ, ಅವನು ಒಳ್ಳೆ ಮನುಷ್ಯ ಅಲ್ಲ ಅಂತ ಕೃಷ್ಣ ಹೇಳ್ತಾನೆ. ನನ್ನೂರ್ಗೂ ಬರ್ಲಿಲ್ವಲ್ಲ ಅವನು, ಹಾಗಾಗಿ ಇನ್ನೂ ಇಂಪರ್ಫೆಕ್ಷನ್ ಇದೆ, ಮತ್ತೆ ಜನ್ಮ ತಾಳ್ತಾನ ಅವನು. ಓನ್ಲಿ ಶುದ್ಧಾತ್ಮಗಳೇ ಭಗವಂತನ ಸಾಧ್ಯ ಅಲ್ವಾ? ಓನ್ಲಿ ಪರಿಶುದ್ಧ ವ್ಯಕ್ತಿನೇ. ಆ ಪರಿಶುದ್ಧ ವ್ಯಕ್ತಿ ಯಾರು? ಓನ್ಲಿ ಭಕ್ತನೇ. ಭಕ್ತ ಮಾತ್ರ ಆತ್ಮಹತ್ಯೆ ಇರುತ್ತೆ. ಹೌದು ಮಾತಾಜಿ. ಭಕ್ತನ್ಗೋಸ್ಕರ ಅವನೇ ಕೆಳಗಡೆ ಇಳ್ದ್ ಬರ್ತಾನೆ, ಸೇವೆ ಮಾಡ್ತಾನೆ. ನಾವು ಸೇವೆ ಮಾಡೋದಕ್ಕೆ ಹಿಂದು ಮುಂದ್ ನೋಡ್ತೀವಿ, ಆದ್ರೆ ಅವ್ನ ಸೇವೆನ ಸಹ ಮಾಡ್ತಾರೆ. ಯಾಕೆಂದ್ರೆ ನಾವು ಭಕ್ತ ಕುಮಾರನ ಒಂದು ಕಥೆನ ಕೇಳ್ಬೋದು. ಅವ್ರ ಕೈ ಕಟ್ ಮಾಡ್ಕೊಂಡಾಗ ಅವ್ರ ಸೇವೆ ಮಾಡೋದಕ್ ಬರ್ತಾರೆ. ಅವ್ರ ಕೈ ಕಟ್ ಮಾಡ್ಕೊಂಡಾಗ ಬೇರೆ ಅವ್ರ ಊಟ ತಿನ್ನೋದು ಮಾತ್ರ ಅಲ್ಲ, ಯಾಕೆಂದ್ರೆ ಹೆಂಡತಿ ಮುಟ್ಟೋ ಆಗಿಲ್ಲ, ಅವ್ರ ಪ್ರತಿಯೊಂದು ಸಹ ಮಾಡ್ಬೇಕು. ಸ್ನಾನ ಇರ್ಬೋದು, ಮತ್ತೆ ಅವರ ಕ್ಲೀನಿಂಗ್, ಮುಂಜಾನೆ ಏನೇನು ಇರುತ್ತೆ ಅವೆಲ್ಲಾ ಕಾರ್ಯಕ್ರಮಗಳು, ಅವೆಲ್ಲಾನು ಅವ್ರು ಶುದ್ಧಿ ಮಾಡ್ಬೇಕು. ಆದ್ರೆ ಭಗವಂತನೇ ಶುದ್ಧಿ ಮಾಡ್ಬೇಕಾದ್ರೆ ಅಲ್ಲಿ ಅವರೇ ಶರಣಾಗತಿ, ಭಕ್ತನಿಗೆ ಶರಣಾಗತಿ ಆಗ್ಬೇಕಾದ್ರೆ ನಾವ್ ಯಾಕೆ ಶರಣಾಗತಿ ಆಗ್ಬಾರ್ದು ಭಗವಂತಿಗೆ? ಅವನೊಂದು ನಡೆನೆ ನಾವು ತಿಳ್ಕೊಂಡು ನಾವು ನಡಿಬಹುದು, ಆದ್ರೆ ನಾವ್ ಅದನ್ನ ಮರ್ತೋಗ್ಬಿಟ್ಟಿದೀವಿ ಮಾತಾಜಿ. ಹೌದು ಮಾತಾಜಿ. ಆಯ್ತು ಮಾತಾಜಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत वैष्णव की जय, रामाचार्य दास ठाकुर की जय, जगतगुरु श्रील प्रभुपाद की जय, चैतन्य महाप्रभु आविर्भास महावासव की जय. ಸೇರೋಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ದಂಡ ಪ್ರಣಾಮ. ಮಾತಾಜಿ. ಹರೇ ಕೃಷ್ಣ.